ಜಯಶ್ರೀ ಮೇಡಮ್. ಜಯಶ್ರೀ ಮೇಡಮ್ ಸ್ಟಾರ್ಟ್ ಮಾಡಿ. ಓಕೆ ಅಕ್ಕ, ಥ್ಯಾಂಕ್ ಯು. ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯ ಕಾಲಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ತೆರೆಹಿಂಗದ ಕನ್ಬೇಟ ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅಮ್ಮನವರ ಹೆಸರಿನಲ್ಲಿ ವಿಶೇಷ ದತ್ತಿ ಕಾರ್ಯಕ್ರಮ 306ನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರನ್ನ ಹೃದಯಪೂರ್ವಕವಾಗಿ ವೇದಿಕೆ ವತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನ ಡಾಕ್ಟರ್ ತಾರಕ BN ಅವರು ಮಾಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ವೀರ ವಿರಾಗಿನಿ ಅಕ್ಕ ಮಹಾದೇವಿಯವರ ಒಂದು ವಚನ. ಸಜ್ಜನಳಾಗಿನ ಮಜ್ಜನ ಕೆರೆಯುವೆ, ಸಜ್ಜನಳಾಗಿನ ಮಜ್ಜನ ಕೆರೆಯುವೆ, ಶಾಂತಳಾಗಿನ ಪೂಜೆಯ ಮಾಡುವೆ, ಶಾಂತಳಾಗಿನ ಪೂಜೆಯ ಮಾಡುವೆ, ಸಜ್ಜನಳಾಗಿನ ಮಜ್ಜನ ಕೆರೆಯುವೆ. ಸಮರಸದಿಂದಲೇ ನಿಮ್ಮಯ ಪಾಡುವೆ, ಸಮರಸದಿಂದಲೇ ನಿಮ್ಮಯ ಪಾಡುವೆ, ಚನ್ನಮಲ್ಲಿಕಾರ್ಜುನ ನಿಮ್ಮ ನಗಲದೆ, ಚನ್ನಮಲ್ಲಿಕಾರ್ಜುನ ನಿಮ್ಮ ನಗಲದೆ, ಪೂಜೆಗೆ ಅನುವಾಯಿತೆನಗೆ ಆ ಪೂಜೆಗೆ ಅನುವಾಯಿತೆನಗೆ ಆ ಸಜ್ಜನಳಾಗಿನ ಮಜ್ಜನ ಕೆರೆಯುವೆ, ಶಾಂತಳಾಗಿನ ಪೂಜೆಯ ಮಾಡುವೆ, ಶಾಂತಳಾಗಿನ ಪೂಜೆಯ ಮಾಡುವೆ, ಸಜ್ಜನಳಾಗಿನ 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 ಮಜ್ಜನ ಕೆರೆಯುವೆ. ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಹಿರಿಯ ಸಹೋದರಿ ಶರಣೆ ತಾರಕ್ಕ BN ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಸ್ವಾಗತ ಪ್ರಾಸ್ತಾವಿಕ ಪರಿಚಯ. ಈ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಶರಣ RS ಬಿರಾದಾರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಸವಾದಿ ಶರಣರಲ್ಲಿ ಶರಣಾರ್ಥಿ ಹೇಳ್ತಾ ಈ ವೇದಿಕೆಯಲ್ಲಿ ಜಾಯಿನ್ ಆದ ಎಲ್ಲ ಬಸವಾಭಿಮಾನಿಗಳಿಗೂ ನನ್ನ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನೆ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಮೂಲಕ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ 306 ಈ ಕಾರ್ಯಕ್ರಮ ಅಡಿ ನಾನು ಈಗ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವಿಶೇಷ ಉಪನ್ಯಾಸಕರಾಗಿ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರಿಗೂ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಶರಣ ಸಮರ್ಪಣೆ ಮಾಡುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಇವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ. ವಚನ ಮಂಗಲ ಮಾಡುವ ಶರಣೆ ಸುಮಂಗಲ ಅಣ್ಣಿಗೇರಿ ಅವರಿಗೂ ಕೂಡ ನನ್ನ ಸ್ವಾಗತ, ಹೃತ್ಪೂರ್ವಕವಾದಂಥ ಸ್ವಾಗತ. ಕಾರ್ಯಕ್ರಮ ನಿರ್ವಹಣೆ ಮಾಡುವ ಶರಣೆ ಜಯಶ್ರೀ ಆಲೂರ್ ಇವರಿಗೂ
ನಾನು ಸ್ವಾಗತವನ್ನು ಬಯಸ್ತೀನಿ. ಕೊನೆಯದಾಗಿ ಈ ವೇದಿಕೆಗೆ ಜಾಯಿನ್ ಆದ ಎಲ್ಲ ಬಸವ ಭಕ್ತರಿಗೂ ನನ್ನ ಸ್ವಾಗತ. ಉಪನ್ಯಾಸಕರಾದ ನನ್ನ ಸ್ನೇಹಿತ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಇವರ ಹುಟ್ಟು ಪಡನೂರು ಇಂಡಿ ತಾಲೂಕ್. ಅವರ ಪ್ರಾಥಮಿಕ ಶಾಲೆ ಅವರ ಹುಟ್ಟೂರಿನಲ್ಲೇ ಮುಗಿಸಿ ಪ್ರೌಢಶಾಲೆ SS ಪ್ರೌಢಶಾಲೆ ನ್ಯೂರಿಗೆ 1982ರಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರು. BA SB ಆರ್ಟ್ಸ್ ಅಂಡ್ KC ಸೈನ್ಸ್ ವಿಜ್ಞಾನ ಮಹಾವಿದ್ಯಾಲಯ ವಿಜಯಪುರ ಇಲ್ಲಿ ಪ್ರಥಮ ದರ್ಜೆಯಲ್ಲಿಯೂ ಪಾಸ್ ಆದರು. ಹಾಗೆ PhD ಪದವಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರ ಜೀವನ ಹಾಗೂ ಕೃತಿಗಳ ಮೇಲೆ ಪ್ರಬಂಧ ಬರೆದು 1998ರಲ್ಲಿ ಅವರು ಈ ಪದವಿಯನ್ನು ಪಡೆದರು. ಇವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕನ್ನಡ ವಿಭಾಗ ಶಿಕ್ಷಾ ಪದವಿ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಆಗಿ ಅವರು ಸೇವೆ ಮುಂದುವರಿಸಿದರು. ಉಪನ್ಯಾಸಕ ಹಾಗೂ ಪ್ರಬಂಧ ಮಂಡನೆಗಳು. ವಿಜಯಪುರ ಜಿಲ್ಲಾ 6ನೇ ಸಾಹಿತ್ಯ ಸಮ್ಮೇಳನ ಇಂಡಿ ಗ್ರಾಮದ ದೇವತೆಗಳು ಕುರಿತು ಪ್ರಬಂಧವನ್ನು ಮಂಡನೆ ಮಾಡಿದರು. ರಾಷ್ಟ್ರೀಯ ನವರಸಪುರ ಉತ್ಸವ ವಿಜಯಪುರ ಇಲ್ಲಿ ಜರುಗಿದ ಕವಿಗೋಷ್ಠಿಯಲ್ಲಿ ಕಾವ್ಯ ವಾಚನವನ್ನು ಕೂಡ ಮಾಡಿದರು. ಹಾಗೆ ಅಖಿಲ ಭಾರತ 79ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರ ಇಲ್ಲಿ ಜರುಗಿದ ಶತಮಾನ ಸಂಭ್ರಮದ ಸಾಹಿತಿಗಳು ಕುರಿತು ಕವಿಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆ ಮಾಡಿದರು. ಹೀಗೆ ಸುಮಾರು ಈ ಉಪನ್ಯಾಸ ಮತ್ತು ಪ್ರಬಂಧಗಳು ಸುಮಾರು 30ಕ್ಕಿಂತ ಹೆಚ್ಚು ಅವರು ನೆರವೇರಿಸಿದ್ದಾರೆ. ಹಾಗೆ ಇವರಿಗೆ ಸಂದತಕ್ಕಂತಹ ಗೌರವಗಳು ಅಂದ್ರೆ ಗೌರವ ಸನ್ಮಾನಗಳು ಅಂದ್ರೆ ಇಲ್ಲಿ ಅಖಿಲ ಭಾರತ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವ ಸನ್ಮಾನ ಮಾಡಲಾಯಿತು. 2004ರಲ್ಲಿ ವಿಜಯಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರ ಇವರಿಂದ ಸಾಹಿತ್ಯ ಸೇವೆ ಗೌರವ ಕೂಡ ಇವರಿಗೆ ಸಲ್ತಾ ಇದೆ. ಸೊ ಹೀಗೆ ಇನ್ನೂ ಅನೇಕ ಗೌರವ ಸನ್ಮಾನಗಳಿಗೆ ಇವರು ಪಾತ್ರರಾಗಿದ್ದಾರೆ. ಹಾಗೆ ಪ್ರಾಸ್ತಾವಿಕ 2 ನುಡಿಗಳು. ಪ್ರಾಸ್ತಾವಿಕ ನುಡಿಗಳಲ್ಲಿ ಸಾಮಾನ್ಯವಾಗಿ ಅಕ್ಕನ ಅರಿವು ವೇದಿಕೆಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣವರು 5 ವರ್ಷಗಳವರೆಗೆ ಸತತವಾಗಿ ಈ ವೇದಿಕೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಯಶಸ್ವಿಯಾಗಿ. ಅದರ ಜೊತೆಗೆ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ಅವರು ಅನೇಕ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಉದಾಹರಣೆಗೆ ವಚನ ದರ್ಶನ ಅಂತಕ್ಕಂಥ ಈ ಗ್ರಂಥ ಮತ್ತು ಶರಣರ ಶಕ್ತಿ ಅಂತಕ್ಕಂಥ ಈ ಒಂದು ಚಲನಚಿತ್ರವನ್ನು ಕರ್ನಾಟಕ ಸರ್ಕಾರಕ್ಕೆ ಇವುಗಳು ಮುಟ್ಟುಗೋಲು ಹಾಕಿಸಿಕೊಳ್ಳಬೇಕು ಅನ್ನೋತಕ್ಕ ಹೋರಾಟ ಮಾಡಿ ಆ ಮೂಲಕ ಅವುಗಳನ್ನು ಮುಟ್ಟುಗೋಲು ಹಾಕಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ತೊರವಿ ಇಲ್ಲಿ ಈಗಿರುವ ಅಕ್ಕಮಹಾದೇವಿ ಪುತ್ಥಳಿ ತೆಗೆದು ಹಾಕಿ ಬಿಳಿ ವಸ್ತ್ರ ಧರಿಸಿದ ಪುತ್ಥಳಿಯನ್ನು ಸ್ಥಾಪಿಸಬೇಕು ಮತ್ತು ಅಲ್ಲಿ ಬಸವ ಅಧ್ಯಯನ ಪೀಠ ಸ್ಥಾಪಿಸಬೇಕು. ಹಾಗೆ ವಿಜಯಪುರ ಜಿಲ್ಲೆಗೆ ಬಸವ ಹೆಸರಿಡಬೇಕು. ವಿಜಯಪುರ ವಿಮಾನ ನಿಲ್ದಾಣಕ್ಕೂ ಬಸವ ಹೆಸರಿಡಬೇಕು. ಅಲ್ಲದೇ ವಿಜಯಪುರ ನಗರದ ಬೀದಿಗಳಿಗೆ ವಿವಿಧ ಶರಣರ ಹೆಸರುಗಳನ್ನು ಇಡಬೇಕು ಅಂತಕ್ಕಂಥದ್ದು ಹೋರಾಟವನ್ನು ಇದೇ ತಿಂಗಳ 22-23ರಂದು ಬಸವಾದಿ ಅಭಿಮಾನಿಗಳ ನೂರಾರು ಬಸವಾದಿ ಅಭಿಮಾನಿಗಳ ನೇತೃತ್ವದಲ್ಲಿ
ಮನವಿಯನ್ನು ಸಲ್ಲಿಸಿದರು. ಇದು ಅಲ್ಲದೆ ಇನ್ನೂ ಅನೇಕ ಹೋರಾಟವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗೆ ಅವರು ಹೋರಾಟಗಳು ಎಲ್ಲವೂ ಯಶಸ್ವಿ ಆಗಲಿ ಅಂತೇಳಿ ಬಸವಾದಿ ಶರಣರಲ್ಲಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಶರಣಾರ್ಥಿ ಸ್ವಾಗತದೊಂದಿಗೆ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತಾವು ಬಹಳಷ್ಟು ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮದ ಧ್ಯೇಯೋದ್ದೇಶಗಳನ್ನ ಹೇಳಿದ್ರಿ. ತಮಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕರ್ನಾಟಕದ ಗಾಂಧೀಜಿ ಮತ್ತು ಹರ್ಡೇಕರ್ ಮಂಜಪ್ಪ ಈ ವಿಚಾರವನ್ನ ಕುರಿತು ಮಾತನಾಡಲಿದ್ದಾರೆ, ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು. ಸರ್, ವೇದಿಕೆ ತಮಗಾಗಿ. ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸುವಲ್ಲಿ ಚೈತನ್ಯಾತ್ಮಕನಾದೆನು. ಇಂತೀ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದೊಳು ತೊಳಗಿ ಬೆಳಗುತ್ತಿರಲು ನಾನು ನೀನು ಬಸವ 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 ಎಂದೆವಯ್ಯ ಗುಹೇಶ್ವರ. ಬಸವಾದಿ ಶರಣರಲ್ಲಿ, ಜಗತ್ತಿನ ದಾರ್ಶನಿಕರಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶ್ರಾವಣ ಶರಣ ಮಾಸದ ಅನುಭಾವ ಮಾಲಿಕೆಯ 306ನೆಯ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರ ವಿಶೇಷ ದರ್ಶಿ ಉಪನ್ಯಾಸದ ಈ ಕಾರ್ಯಕ್ರಮದಲ್ಲಿ, ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಹಿರಿಯರು ಆತ್ಮೀಯರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣವರೇ, ಪ್ರಾರ್ಥನೆಯನ್ನು ಸಮರ್ಪಿಸಿದ ಶರಣೆ ಡಾಕ್ಟರ್ ತಾರಾ BN ಅವರೇ, ಸಂಘಟಕರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಈ ವೇದಿಕೆ ನಡೆದುಕೊಂಡು ಹೋಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶರಣೆ ಸುಧಾ ಪಾಟೀಲ್ ಅವರೇ, ಸ್ವಾಗತ ಕೋರಿರ್ತಕ್ಕಂಥ ಗೆಳೆಯರಾದ RS ಬಿರಾದರ್ ಅವರೇ, ಶರಣು ಸಮರ್ಪಣೆಯನ್ನ ಮಾಡಲಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರೇ, ಜೊತೆಗೆ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡತಕ್ಕಂಥ ಶರಣೆಯರಾದ ಜಯಶ್ರೀ ಆಲೂರ್ ಅವರೇ, ವಚನ ಮಂಗಲ ಮಾಡತಕ್ಕಂಥ ಸುಮಂಗಲ ಅಣ್ಣಿಗೇರಿ ಅವರೇ, ಇನ್ನುಳಿದ ವಿಶೇಷವಾಗಿ ಅನುಭವ ಸಾಹಿತ್ಯ, ಶರಣ ಸಾಹಿತ್ಯದ ನೆಲೆಯಲ್ಲಿ ಆಸಕ್ತಿ ಹೊಂದಿ ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ವಿಚಾರಗಳನ್ನು ಹಂಚಿಕೊಳ್ಳಲಿರ್ತಕ್ಕಂಥ ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶಾರದಾಮಣಿ ಹುಣಸಾಳ್ ಅವರೇ, ಇನ್ನುಳಿದ ಎಲ್ಲ ಶರಣು ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ಹರ್ಡೇಕರ್ ಮಂಜಪ್ಪನವ್ರ ಕುರಿತು ಈಗಾಗಲೇ ನಾನು ಕೊರೋನಾ ಕಾಲದ ಸಂದರ್ಭದೊಳಗೆ ಪಟ್ಟಣ ಸರ್ ಅಧ್ಯಕ್ಷತೆಯೊಳಗನೆ ಮಾತನಾಡಿರತಕ್ಕಂಥದ್ದು ಉಂಟು. ಬಹುಶಃ ಅದನ್ನೆಲ್ಲ ಕೇಳಿರಿ ಅಂತ ನಾನು ಭಾವಿಸಿಕೊಳ್ತೇನೆ. ಆ ಉಪನ್ಯಾಸದ ಆಚೆಗೆ ಒಂದಿಷ್ಟು ಹೊಸ ವಿಚಾರಗಳನ್ನು ತಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಪಾರತಂತ್ರ್ಯದ ಕಪಿಮುಷ್ಟಿಯಲ್ಲಿ ಭಾರತ ಸಿಲುಕಿಕೊಂಡಿರುವಾಗ ಜನರ ಜಾಗೃತಿಯನ್ನು ಮಾಡುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಹುರಿದುಂಬಿಸ್ತಕ್ಕಂಥ ದೊಡ್ಡ ಕೆಲಸವನ್ನ ಮಾಡಿ ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧರಾದವರು ಹರ್ಡೇಕರ್ ಮಂಜಪ್ಪನವರು. ಅವರ ವ್ಯಕ್ತಿತ್ವ ಎರಡು ರೀತಿಯಲ್ಲಿ ಅರಳಿರ್ತಕ್ಕಂಥದ್ದು. ಒಂದು ಖಾದಿ ನೆಲೆಯಾಗಿ, ಇನ್ನೊಂದು ವಿಭೂತಿ ನೆಲೆಯಾಗಿ. ವಿಭೂತಿ ನೆಲೆ ಎನ್ನುವುದು ಶರಣರ ತತ್ವ ಸಿದ್ಧಾಂತದ ವಿಚಾರ, ಶರಣ ಧರ್ಮದ ವಿಚಾರ, ಶರಣ ತಾತ್ವಿಕತೆಯ ವಿಚಾರ, ಬಸವಾದಿ ಪ್ರಮಥರ ಚಿಂತನೆಗಳನ್ನ
ಎಲ್ಲ ಕಡೆಗೂ ಹಂಚುವ ವಿಚಾರ. ಇನ್ನು ಖಾದಿ ಚಿಂತನೆ ಅನ್ನೋದು ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಧರ್ಮ ದೃಷ್ಟಾರ ಅನಿಸ್ಕೊಂಡಿರ್ತಕ್ಕಂಥ ಮಂಜಪ್ಪನವರು ಎಲ್ಲೆಲ್ಲೂ ಖಾದಿ ಪ್ರಚಾರವನ್ನು ಮಾಡುವ ಮೂಲಕ, ಸ್ವಾತಂತ್ರ್ಯ ಚಳುವಳಿಗೆ ಪತ್ರಿಕೆಗಳ ಮೂಲಕ, ಬೇರೆ ಬೇರೆಯಾಗಿರ್ತಕ್ಕಂಥ ಕೃತಿಗಳ ಮೂಲಕ ಈ ಜನರನ್ನ ಎಚ್ಚರ ಮಾಡಿರ್ತಕ್ಕಂಥದ್ದನ್ನ ಅವರ ಬದುಕಿನ ನೆಲೆಯಲ್ಲಿ ನಾವು ಕಾಣ್ತೇವೆ. ಮಂಜಪ್ಪನವರು ಕರ್ನಾಟಕದ ಗಾಂಧಿಯಾಗಿ, ನಿರಂಜನ ಶರಣರಾಗಿ, ಮಾಸ್ತರರಾಗಿ, ಜೊತೆಗೆ ಜನಸೇವಕರಾಗಿ ಹಲವಾರು ನೆಲೆಯ ಒಂದು ಎಳೆಗಳು ಹಗ್ಗ ಆಗುವ ತೆರದೊಳಗೆ ಪರಿಪೂರ್ಣವಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಇಂಥ ಮಂಜಪ್ಪನವರು ರಾಷ್ಟ್ರ ಪ್ರೇಮ, ಶರಣ ದೃಷ್ಟಿಯ ಪ್ರೇಮ, ಸಮಾಜ ಪ್ರೇಮ, ನೈತಿಕತೆಯ ನೆಲೆಯ ವಿಚಾರದ ಪ್ರೇಮವನ್ನು ಹೊಂದಿರತಕ್ಕಂಥದ್ದುಂಟು. ಇವರ ಹುಟ್ಟಿನ ನೆಲೆಯನ್ನ ಕುರಿತು ಒಂದಿಷ್ಟು ಚಿಂತನೆಯನ್ನ ಆರಂಭದೊಳಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರನ್ನ ನಿರಂಜನ ಶರಣ, ಧೀಮಂತ ಪತ್ರಕರ್ತ, ರಾಷ್ಟ್ರಧರ್ಮ ದೃಷ್ಟಾರ ಹೀಗೆಲ್ಲ ಕರೆಯುವ ಮಂಜಪ್ಪನವರು ಇವತ್ತಿನ ಶಿರ್ಷಿಯ ಹತ್ತಿರ ಇರತಕ್ಕಂಥ ಬನವಾಸಿಯೊಳಗ 1886 ಜನಿಸಿದ್ರು. ಅವತ್ತು ಗುರುವಾರ, ಫೆಬ್ರವರಿ ತಿಂಗಳ 18ನೇ ತಾರೀಕು ಮಂಜಪ್ಪನವರು ಜನಿಸಿರ್ತಕ್ಕಂಥದ್ದು. ಅವರ ತಾಯಿ ಹೆಸರು ಮಂಜಮ್ಮ. ನಾನು ಸಂಶೋಧನೆ ಮಾಡುವಾಗ ಹಲವಾರು ಸಲ ಬನವಾಸಿಗೆ ಹೋಗಿರ್ತಕ್ಕಂಥದ್ದುಂಟು. ಎಷ್ಟೆಲ್ಲ ಕೆದಕಿದರೂ ಅವರ ತಂದೆಯ ಕುರುಹು ನಮಗೆ ಬಹುತೇಕ ಬನವಾಸಿಯಲ್ಲಿ ಯಾರೂ ಬಿಟ್ಟು ಕೊಟ್ಟಿರಲಿಲ್ಲ. ಅವರು ದೇವದಾಸಿ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆಲ್ಲ ಅಲ್ಲಿ ಜನ ತಿಳಿಸಿ ಹೇಳಿರ್ತಕ್ಕಂಥದ್ದುಂಟು. ಅವರ ತಂದೆ ಬಗ್ಗೆ ಒಂದು ಹೊಸ ವಿಚಾರವನ್ನ ಇತ್ತೀಚೆಗೆ ಡಾಕ್ಟರ್ ವೀರಣ್ಣ ದಂಡಿ ಅವರು ಒಂದು ಲೇಖನದ ಮೂಲಕ ನಮಗೆ ಬಹಳ ಸ್ಪಷ್ಟತೆಯನ್ನ ಬಸವಪಥದವಳ ಮೂಲಕ ತಂದುಕೊಟ್ಟಿದ್ದಾರೆ. ಆ ಲೇಖನದ ಮೂಲಕ ಏನ್ ತಂದುಕೊಟ್ಟರು ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವಂತಹ ಡಾಕ್ಟರ್ ಎಚ್ ಚಂದ್ರಶೇಖರ್ ಬಹಳ ದೊಡ್ಡ ವಿದ್ವಾಂಸರು. ಅವರಿಗೂ ಮತ್ತು ದಂಡೆಯವರಿಗೂ ಅಪರೂಪದ ಒಡನಾಟ. ಚಂದ್ರಶೇಖರ್ ಅವರನ್ನು ನಾನು ಬಹಳ ಹಿಂದೆ ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಈ ಕಥೆ ಏನೂ ಗೊತ್ತಾಗಿರಲಿಲ್ಲ. ಇಲ್ಲಿ ಆ ಲೇಖನವನ್ನ ಸ್ವಲ್ಪ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಮಹತ್ವದ ಒಂದು ಸಂಗತಿ ಈ ಲೇಖನದೊಳಗದ. ಹರ್ಡೇಕರ್ ಮಂಜಪ್ಪನವರು ಪ್ರಾತಸ್ಮರಣೀಯರು. ಅವರು ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ ಹಗಲಿರುಳು ದುಡಿದ ಮಹಾತ್ಮರು. ಕರ್ನಾಟಕದ ಗಾಂಧಿ ಎಂದೇ ಹೆಸರಾದವರು. ವಿಶೇಷವಾಗಿ ಲಿಂಗಾಯತರು ದಿನವೂ ಅವರ ಸ್ಮರಿಸುವ ಕೆಲಸವನ್ನು ಮಾಡಿದ್ದಾರೆ. ಬಸವೇಶ್ವರ ಜಯಂತಿ, ಅಕ್ಕ ಜಯಂತಿ ಅಂತ ಅನೇಕ ಕಾರ್ಯಕ್ರಮಗಳ ಚಾಲನೆ ಕೊಟ್ಟು ಸಮಾಜದಲ್ಲಿ ಆತ್ಮಾಭಿಮಾನವನ್ನ ಉಂಟು ಮಾಡುವ ಹಾಗೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅವರದು. ದುರ್ದೈವದ ಸಂಗತಿ ಇದ್ರೆ, ಕೌಟುಂಬಿಕ ಸಂಗತಿಗಳು ಹೆಚ್ಚು ಸ್ಪಷ್ಟವಾಗಿ ಯಾರಿಗೂ ತಿಳಿದು ಬಂದಿರಲಿಲ್ಲ ಇಲ್ಲಿಯವರೆಗೆ. ಮುಖ್ಯವಾಗಿ ಅವರ ತಂದೆ ಯಾರು ಎಂದು ತಿಳಿಯದ ಅನೇಕರೆಲ್ಲ ಅವಳು ವೇಶ್ಯೆಯ ಮಗ ಅನ್ನುವಂಥದ್ದನ್ನ ಹೇಳ್ತಿದ್ರು. ಇತ್ಯಾದಿ ತಪ್ಪು ಕಲ್ಪನೆಗಳು ಇದ್ದವು. ಈಗ ಮಂಜಪ್ಪನವರ ಕುರಿತು ಆ ಸ್ಪಷ್ಟನೆ ನಮಗೆ ದೊರೆತಿದೆ. ಈಗ 2.5 ವರ್ಷಗಳ ಹಿಂದೆ ಒಂದು ದಿನ ಖ್ಯಾತ ಸಂಶೋಧಕರಾದ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು ನನಗೆ ದೂರವಾಣಿ ಕರೆ ಮಾಡಿದರು. ಇದನ್ನು ಹೇಳ್ತಕ್ಕಂಥವ್ರು ಡಾಕ್ಟರ್ ದಂಡೆಯವರು. ಹರ್ಡೇಕರ್ ಮಂಜಪ್ಪನವರ ವಿಷಯ ಪ್ರಸ್ತಾಪಿಸಿ, ನಿನ್ನೆ ಹರ್ಡೇಕರ್ ಮಂಜಪ್ಪನವರ ಸಂಬಂಧಿಕರೊಬ್ಬರ ಪರಿಚಯವಾದರು, ಅವರು ಮಂಜಪ್ಪನವರ ತಂದೆ ಹೆಸರನ್ನು ಹೇಳಿದರು ಎಂದು ತಿಳಿಸಿದರು. ಒಮ್ಮೆಲೆ ನನಗೂ ಕುತೂಹಲ ಉಂಟಾಯಿತು. ಇದು 2024ರಲ್ಲಿ ಆಗಿರತಕ್ಕಂಥ ಘಟನೆ. ಅಲ್ಲಿಯವರೆಗೂ ಈ ಗುಟ್ಟು ಕರ್ನಾಟಕದ ಬಹುತೇಕ ಯಾರಿಗೂ ಕೂಡ ಗೊತ್ತಿರಲಿಲ್ಲ.
ಮುಂದೆ ನೋಡಿ ಈ ಲೇಖನದಲ್ಲಿ ಏನಿದೆ, ನನಗೂ ಕುತೂಹಲ ಉಂಟಾಯಿತು. ಚಂದ್ರಶೇಖರ್ ಅವರು ಕೂಡಲೇ ಎಲ್ಲವನ್ನೂ ಹೇಳದೆ ಹರ್ಡೇಕರ್ ಮಂಜಪ್ಪನವರ ತಂದೆ ಹೆಸರು ಸಖಾರಾಮ ಎಂದು, ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರೆಂದು ಮಾತ್ರ ಹೇಳಿದರು. ಮಂಜಪ್ಪನವರ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹ ಮಾಡಬೇಕಿತ್ತು ಎಂದು ನಾನು ಹೇಳಿದೆ. ಅದಕ್ಕೆ ಎಚ್ ಚಂದ್ರಶೇಖರ್ ಅವರು, ನೀವು ಬೆಂಗಳೂರಿಗೆ ಬನ್ನಿ, ಅವರು ಬೆಂಗಳೂರಿನಲ್ಲಿಯೇ ಇರುತ್ತಾರೆ, ಅವರನ್ನು ಭೇಟಿಯಾಗೋಣ ಎಂದು ಹೇಳಿದರು. ನಾನು ಮಾಹಿತಿದಾರರ ಹೆಸರು, ಮೊಬೈಲ್ ಸಂಖ್ಯೆ ಕೊಡಿ ಎಂದು ಕೇಳಿ ಬರೆದಿಟ್ಟುಕೊಂಡೆ. ಯಾವಾಗಲಾದರೂ ಬೆಂಗಳೂರಿಗೆ ಹೋದಾಗ ಭೇಟಿ ಆದರಾಯಿತು ಎಂದು ನಿರ್ಧರಿಸಿದೆ. ಮುಂದೆ ಕೆಲ ದಿನಗಳಲ್ಲಿ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು ಅನಾರೋಗ್ಯಕ್ಕೆ ತುತ್ತಾದರು. ಬಚ್ಚಲ ಮನೆಯಲ್ಲಿ ಜಾರಿ ಬಿದ್ದು ಅವರ ಕಾಲಿಗೆ ಪೆಟ್ಟಾಗಿತ್ತು. ಅವರ ಮಕ್ಕಳು ಆಸ್ಪತ್ರೆಗೆ ಸೇರಿಸಿದರು. ಅಂತಹದರಲ್ಲೇ ಫೋನ್ ಮಾಡಿ ತಮ್ಮ ಸ್ಥಿತಿ ಹೇಳಿದರು. ತಮಗೆ ಆರಾಮವಾಗಲಿ, ನಾನು ಬೆಂಗಳೂರಿಗೆ ಬಂದಾಗ ತಮಗೆ ಭೇಟಿಯಾಗುತ್ತೇನೆ ಎಂದು ಫೋನ್ ಇಟ್ಟೆ. ದುರ್ದೈವವೆಂದರೆ ಕೆಲ ದಿನಗಳಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರು ಲಿಂಗೈಕ್ಯರಾದರೆಂಬ ಸಮಾಚಾರವೇ ಬಂದು ಮುಟ್ಟಿತು. ಒಂದು ಸಲ ಕಲಬುರಗಿ ಬಸವ ಸಮಿತಿ ಆನ್ಲೈನ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಪ್ರಾಸಂಗಿಕವಾಗಿ ಲಿಂಗೈಕ್ಯ ಹರ್ಡೇಕರ್ ಮಂಜಪ್ಪನವರ ತಂದೆ ಬಗ್ಗೆ ಮಾತನಾಡಿ, ಇನ್ನು ಮುಂದೆ ಹರ್ಡೇಕರ್ ಮಂಜಪ್ಪನವರ ತಂದೆ ಯಾರೆಂಬುದು ತಿಳಿಯದು, ಅವರೊಬ್ಬ ವೇಶ್ಯೆ ಮಗ ಎಂಬುದನ್ನು ದಯವಿಟ್ಟು ಯಾರು ತಪ್ಪಾಗಿ ಮಾತನಾಡಬಾರದು ಎಂದು ವಿನಂತಿಸಿಕೊಂಡೆ. ಈ ಮಾತು ಬಹುಶಃ ಕರ್ನಾಟಕದ ಜನತೆ ಕೇಳಿಸಿಕೊಂಡರೆಂದು ತೋರುತ್ತದೆ. ನನ್ನಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರು ಕೊಟ್ಟ ಮಂಜಪ್ಪನವರ ಸಂಬಂಧಿಕರ ಹೆಸರು, ಮೊಬೈಲ್ ಸಂಖ್ಯೆ ಹಾಗೆಯೇ ಉಳಿದಿತ್ತು. ದಿನಗಳು ಉರುಳಿದವು. ಒಂದು ದಿನ ಆ ಸಂಬಂಧಿಕರಿಗೆ ಮಾತನಾಡುವ ಎನಿಸಿತು. ಅವರು ಹೈಕೋರ್ಟ್ ವಕೀಲರು, ಸರಿಯಾಗಿ ಮಾತನಾಡಬಹುದೇ ಎಂಬ ಅನುಮಾನದಿಂದಲೇ ಒಂದು ದಿನ ಮುಂಜಾನೆ ಅವರಿಗೆ ಫೋನ್ ಮಾಡಿದೆ. ನಾನು ನನ್ನ ಪರಿಚಯವನ್ನು ಹೇಳಿಕೊಂಡು, ನಾನು ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರ ಸ್ನೇಹಿತ ಎಂದು ಹೇಳಿದೆ. ತಾವು ಹರ್ಡೇಕರ್ ಮಂಜಪ್ಪನವರ ಸಂಬಂಧಿಕರಂತೆ, ಆ ಬಗೆಗೆ ಒಂದಿಷ್ಟು ಮಾತನಾಡಬೇಕಿತ್ತು ಎಂದು ಅವರು ಮಾತನಾಡಿ ಎಂದರು. ಅವರು ಹೇಳಿದರು, ಹರ್ಡೇಕರ್ ಮಂಜಪ್ಪನವರ ತಂದೆ ಹೆಸರು ಸಖಾರಾಮ. ಅವರು ಮೂಲತಃ ಬನವಾಸಿಯವರೇ. ಅವರು ಮಧುಕೇಶ್ವರ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು. ಮಂಜಪ್ಪನವರ ತಾಯಿ ಮಂಜಮ್ಮನವರು ಮಧುಕೇಶ್ವರ ದೇವಾಲಯದಲ್ಲಿ ನೃತ್ಯ ಸೇವೆ ಸಲ್ಲಿಸುವವರಾಗಿದ್ದರು. ಇವರು ಮೂಲತಃ ಬನವಾಸಿಯವರೇ ಆಗಿದ್ದರು. ಅವರು ತುಂಬಾ ಸುಂದರವಾಗಿದ್ದರಂತೆ. ಸಹಜವಾಗಿ ಸಖಾರಾಮ್ ಮತ್ತು ಮಂಜಮ್ಮನವರಲ್ಲಿ ಪ್ರೀತಿ ಉಂಟಾಗಿ ಇಬ್ಬರೂ ಗಂಡ ಹೆಂಡಿರಾಗಿ ಬದುಕಿದರು. ಅವರಿಗೆ ಮಧುಲಿಂಗಪ್ಪ, ಮಂಜಪ್ಪ ಎಂಬ ಇಬ್ಬರು ಗಂಡು ಮಕ್ಕಳಾದರು. ಸಖಾರಾಮ್ ಒಬ್ಬ ಜಮೀನ್ದಾರಿ ಬ್ರಾಹ್ಮಣ, 100 ಎಕರೆ ಜಮೀನು ಹೊಂದಿದವರು. ಆಗಿನ ಕಾಲಕ್ಕೆ ಎರಡೆರಡು ಹೆಂಡರು ಮಾಡಿಕೊಳ್ಳುವುದು ಸಹಜವಾಗಿತ್ತು. ಮಂಜಮ್ಮನವರು ದೇವದಾಸಿ ಕುಟುಂಬಕ್ಕೆ ಸೇರಿದವರು. ದೇವದಾಸಿ ಎಂದರೆ ವೇಶ್ಯೆ, ಸೂಳ್ಳೆ ಎಂದರ್ಥ ಅಲ್ಲ. ದೇವರಿಗೆ ಸಲ್ಲಿಸುವವರು, ಸೇವೆ ಸಲ್ಲಿಸುವವರನ್ನು ದೇವದಾಸಿಯರು ಎಂದು ಕರೆಯುವುದು ಪದ್ಧತಿ. ಮಂಜಮ್ಮನವರು ಎರಡನೇ ಹೆಂಡತಿಯಾಗಿ ಮರ್ಯಾದೆಯಿಂದಲೇ ಬಾಳಿ ಬದುಕಿದ ಮಹಾನ್ ಸ್ತ್ರೀ. ಸಖಾರಾಮ್ ಅವರ ಮೊದಲನೇ ಹೆಂಡತಿ ಶ್ರೀಮತಿ ಗೌರಮ್ಮನವರು. ಸಖಾರಾಮ ಅವರ ಇಬ್ಬರೂ ಹೆಂಡಂದಿರರು ಅಂದರೆ ಗೌರಮ್ಮನವರು ಹಾಗೂ ಮಂಜಮ್ಮನವರು ಅನ್ಯೋನ್ಯವಾಗಿದ್ದರು. ಹರ್ಡೇಕರ್ ಮಂಜಪ್ಪನವರು ಕೂಸು ಇದ್ದಾಗ ಬಹಳ ಸುಂದರವಾಗಿದ್ದರಂತೆ. ಈ ಚಲುವಾದ ಕೂಸನ್ನು ಎತ್ತಿಕೊಂಡು ಶ್ರೀಮತಿ ಗೌರಮ್ಮನವರು ಮುದ್ದಾಡಿಸುತ್ತಿದ್ದರಂತೆ. ಈ ಚೆಲುವು ಕೂಸು ನನ್ನ ಹೊಟ್ಟೆಯಲ್ಲಾದರೂ ಹುಟ್ಟಬಾರದಿತ್ತೆ ಎಂದು ಬಯಸುತ್ತಿದ್ದರಂತೆ. ಸಖಾರಾಮ್ ಅವರ ಇಬ್ಬರೂ ಹೆಂಡಂದಿರು ಬೇರೆ ಬೇರೆ ಮನೆಯಲ್ಲಿದ್ದರು. ಮಂಜಮ್ಮನವರು ತಾವಿರುವ ಮನೆಯಲ್ಲಿಯೇ ಇದ್ದರು. ಸಖಾರಾಮ್ ಇವರ ಇಬ್ಬರ ಹೆಂಡಂದರ ಕೊನೆಯವರೆಗೂ ಚೆನ್ನಾಗಿ ಇರುತ್ತಿದ್ದರು. ಆದರ್ಶಪ್ರಾಯವಾಗಿತ್ತು ಇವರ ಕುಟುಂಬ. ಇಷ್ಟೆಲ್ಲ ವಿಷಯಗಳನ್ನು ಅವರು ತಿಳಿಸಿದರು. ವಕೀಲ ಶ್ರೀಹರಿ ನರಹರಿ ಫಡ್ಕೆ ಅವರು ತಮ್ಮ ತಾಯಿಯ ಅಂದ್ರೆ ಹೈಕೋರ್ಟ್ ಜಡ್ಜರಾಗಿರ್ತಕ್ಕಂಥವರ ತಾಯಿ, ಅವರ ತಾಯಿಯ ತಮ್ಮ ನರಹರಿ ಫಡ್ಕೆ ಹರ್ಡೇಕರ್ ಬಂಧುಗಳಾಗಬೇಕು. ಸಖಾರಾಮ ಅವರು ಅವರ ತಾಯಿಯ ಅಜ್ಜಂದಿರರಾಗಿದ್ದರು. ಮಂಜಪ್ಪ ಹಾಗೂ ಅವರ ಅಣ್ಣ ಮಧುಲಿಂಗಪ್ಪ ಇಬ್ಬರೂ ವಿಷಯ ಓದಿ ತಿಳಿದುಕೊಂಡಿದ್ದೆ. ಅವರಿಗೆ ಒಬ್ಬ ಸಹೋದರಿ ಇದ್ದಾಳೆ ಎಂದು ಕೇಳಿದ್ದೆ. ಆದರೆ ನರಹರಿ ಫಡ್ಕೆಯವರಿಗೆ ಈ ವಿಷಯ ತಿಳಿದಿರಲಿಲ್ಲ. ದಿನಾಂಕ 25/6/2024 ಸ್ನೇಹಿತರಾದ ಶ್ರೀ ಶಂಕರ್ ಎಂ ಜಾಲ್ವಾತಿ ಅವರೊಂದಿಗೆ ಶ್ರೀ ನರಹರಿ ಫಡ್ಕೆಯವರ ಮನೆಗೆ ಭೇಟಿ ಕೊಟ್ಟೆ.
ಶ್ರೀ ನರಹರಿ ಫಡ್ಕೆ ಅವರು ಹೊರಗೆ ಹೋಗಿದ್ದರು. ಫಡ್ಕೆಯವರ ಪತ್ನಿ ಶ್ರೀಮತಿ ಮೀರಾಬಾಯಿ ಸುಸಂಸ್ಕೃತ ಹೆಣ್ಣುಮಗಳು, ವಕೀಲರಾದವರು, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಉಳ್ಳವರು, ಕನ್ನಡ MA ಪದವೀಧರೆ ಕೂಡ. ಮೇಲಾಗಿ ನನ್ನ ಹೆಸರನ್ನು ಕೇಳಿದ್ದರಂತೆ. ಹೀಗಾಗಿ ನಮಗೆ ಮಾತನಾಡುವುದು ಸರಳವಾಯಿತು. ಶ್ರೀಮತಿ ಮೀರಾಬಾಯಿಯವರು ನಮ್ಮನ್ನು ವಿಶ್ವಾಸದಿಂದ ನೋಡಿಕೊಂಡರು. ಮಂಜಪ್ಪನವರ ಬಗ್ಗೆ ಗೌರವದಿಂದ ಮಾತನಾಡಿದರು. ಜೊತೆಗೆ 98 ವರ್ಷದ ತಮ್ಮ ಅತ್ತೆ ಶ್ರೀಮತಿ ಕೌಶಲ್ಯಬಾಯಿಯವರನ್ನು ಭೇಟಿ ಮಾಡಿಸಿ ಮಾತನಾಡಿಸಿ ಮಂಜಪ್ಪನವರ ತಂದೆಯ ವಿಷಯವನ್ನು ಖಾತ್ರಿಪಡಿಸಿದರು. 98 ವರ್ಷದ ಕೌಶಲ್ಯಬಾಯಿಯವರಿಗೆ 98ರ ವಯಸ್ಸಿನಲ್ಲೂ ಒಳ್ಳೆಯ ಸ್ಮೃತಿ ಇದೆ. ಉತ್ತಮ ಕಂಠದಿಂದ ಹಾಡಿಯೂ ತೋರಿಸಿದರು. ನಂತರ ಆಗಮಿಸಿದ ಶ್ರೀ ನರಹರಿ ಫಡ್ಕೆ ಅವರು ಕೂಡ ಮಂಜಪ್ಪನವರ ಬಗ್ಗೆ ವಿಶ್ವಾಸದಿಂದ ಮಾತನಾಡಿದರು. ಸಖಾರಾಮ್ ಅವರ ಮೊದಲನೇ ಹೆಂಡತಿ ಶ್ರೀಮತಿ ಗೌರಮ್ಮ ಅವರಿಗೆ ಶ್ರೀಧರ ಮತ್ತು ನಾರಾಯಣ ಹೆಸರಿನ ಇಬ್ಬರು ಗಂಡು ಮಕ್ಕಳಿದ್ದರೆಂಬುದನ್ನೂ ತಿಳಿಸಿದರು. ಅಂದ್ರೆ ಸಖಾರಾಮ್ ಅವರಿಗೆ ಇಬ್ಬರು ಹೆಂಡರು, ಮಂಜಮ್ಮ, ಗೌರಮ್ಮ, ಒಟ್ಟು 5 ಜನ ಮಕ್ಕಳು ಅನ್ನೋದನ್ನ ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ ತಮಗೆ. ಶ್ರೀಮತಿ ಕೌಶಲ್ಯಬಾಯಿಯ ಅಣ್ಣ ಅಭಿಷೇಕ್ ಅಭ್ಯಂಕರ್, ಈ ಹೆಸರು ತಾವೆಲ್ಲ ಕೇಳಿರ್ಬೇಕು ಅಂತ ಅನಿಸ್ತದೆ, ಎನ್ನುವರು ಸಖಾರಾಮನ ಕುಟುಂಬಕ್ಕೆ ಸಂಬಂಧಿಸಿದವರು. ಮಂಜಪ್ಪನವರ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡಿದ್ದರು. ಇಲ್ಲಿ ನಮಗೆ ವಿಶೇಷವಾಗಿ ಗೊತ್ತಾದದ್ದು ಸಖಾರಾಮ್ ಅವರ ಮನೆ ಹೆಸರು ಅಭ್ಯಂಕರ. ಅಂದ್ರೆ ಅಧಿಕೃತವಾಗಿ ಹರ್ಡೇಕರ್ ಮಂಜಪ್ಪನವರು ಮಂಜಪ್ಪ ಸಖಾರಾಮ್ ಅಭ್ಯಂಕರ್, ತಾಯಿಯ ಮನೆತನದ ಹೆಸರು ಹರ್ಡೇಕರ್. ಆದ್ರೆ ಅದು ಇನ್ನು ಕೆಲವು ಚಿಂತನೆಗಳಿಗೆ ನಮಗೆ ಅವಕಾಶ ಇದೆ ಇಲ್ಲಿ, ಅಭ್ಯಂಕರ ಎಂದು. ಆದ್ರೆ ಮಂಜಪ್ಪನವರ ಒಟ್ಟು ಕುಟುಂಬ ತಮ್ಮ ತಾಯಿಯ ಮನೆಯ ಹೆಸರಾದ ಹರ್ಡೇಕರ್ ಎಂಬ ಹೆಸರನ್ನೇ ಇಟ್ಟುಕೊಂಡು ಮುಂದುವರಿಸಿದ್ದಾರೆ. ಮಂಜಪ್ಪನವರು ಮದುವೆಯಾಗಲಿಲ್ಲ. ಆದರೆ ಅವರ ಅಣ್ಣ ಮಧುಲಿಂಗಪ್ಪ ಮದುವೆಯಾಗಿದ್ದು ಅವರ ಮೊಮ್ಮಕ್ಕಳು ಇದ್ದ ಬಗ್ಗೆ ತಿಳಿದು ಬರುತ್ತದೆ. ಇದ್ದಾರವರು ಬೆಂಗಳೂರಿನಲ್ಲಿ ಶ್ರೀ ನರಹರಿ ಫಡ್ಕೆಯವರ ಮನೆಗೆ ಭೇಟಿಯಾಗುವುದಕ್ಕಿಂತ ಮುಂಚೆ ಸ್ನೇಹಿತರಾದ ಶ್ರೀ ಶಂಕರ್ ಜಾಲ್ವಾದಿಯವರು ಬನವಾಸಿ ನಡಲು ಹೋಗಿದ್ದರು. ಅವರು ಮಂಜಪ್ಪನವರ ಹೆಸರಿನಲ್ಲಿರುವ ಒಂದು ಗ್ರಂಥಾಲಯಕ್ಕೆ ದಿನಾಂಕ 29/5/2024 ಭೇಟಿ ಕೊಟ್ಟು ನನಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದರು. ಅಲ್ಲಿ ಗ್ರಂಥಪಾಲಿಕೆಯಾಗಿರುವ ಶ್ರೀಮತಿ ಜಗದಂಬ ಅವರ ಜೊತೆ ಮಾತನಾಡಿಸಿದ್ದಲ್ಲದೆ ಅವರ ಮೊಬೈಲ್ ಸಂಖ್ಯೆಯನ್ನು ಒದಗಿಸಿದರು. ಫಡ್ಕೆಯವರ ಮನೆತನದ ಕೆಲವರ ಜೊತೆ ಮಾತನಾಡಿದರೂ ಏನೂ ವಿಷಯ ತಿಳಿಯಲಿಲ್ಲ ಎಂದರು. ಶ್ರೀಮತಿ ಜಗದಂಬ ಅವರಿಂದ ಇನ್ನಷ್ಟು ವಿಷಯ ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು. ನಂತರ ಅವರಿಗೆ ಹಲವಾರು ಸಲ ಫೋನ್ ಮಾಡಿ ಮಾತನಾಡಿಸಿದೆ. ಶ್ರೀಮತಿ ಜಗದಂಬ ಅವರಿಗೆ ಹರ್ಡೇಕರ್ ಮಂಜಪ್ಪನವರ ಬಗ್ಗೆ ತುಂಬಾ ಅಭಿಮಾನ. ತಾವು ಅನೇಕ ಸಭೆ ಸಮಾರಂಭಗಳಲ್ಲಿ ಅವರ ಬಗ್ಗೆ ಮಾತನಾಡಿ ಮಂಜಪ್ಪನವರ ಹೆಸರಿನಲ್ಲಿ ಏನಾದರೂ ಕೆಲಸ ಬನವಾಸಿಯಲ್ಲಿ ಆಗಬೇಕು ಎಂದು ಹೇಳುತ್ತಲೇ ಇದ್ದರು. ಏನೂ ಕೆಲಸ ಆಗುತ್ತಿಲ್ಲ ಎಂದು ಹೇಳಿದರು. ಜಗದಂಬ ಅವರ ಕೆಲಸ ಮಾಡುತ್ತಿರುವ ಗ್ರಂಥಾಲಯ ಕಟ್ಟಡ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಟ್ಟಿದ್ದು. ಅದರ ಹೆಸರು ಲಿಂಗೈಕ್ಯ ಹರ್ಡೇಕರ್ ಮಂಜಪ್ಪ ಸ್ಮಾರಕ ಭವನ ಎಂದಿದೆ. ಇಲ್ಲಿಯ ಗ್ರಂಥಾಲಯವನ್ನು ಗ್ರಾಮ ಪಂಚಾಯತ್ ಸಾರ್ವಜನಿಕ ಗ್ರಂಥಾಲಯ ಎಂದು ಬನವಾಸಿ ಎಂದು ಕರೆದಿದೆ. ಈ ಗ್ರಂಥಾಲಯದ ಕಟ್ಟಡ ಇರುವ ಸ್ಥಳ ಜೈನಗಲ್ಲಿ. ಇದನ್ನು ಕಂಚಗಾರ ಓಣಿ ಎಂದು ಕೂಡ ಕರೆಯುತ್ತಾರೆ. ಈ ಗಲ್ಲಿ ಮಧುಕೇಶ್ವರ ದೇವಾಲಯದ ಎಡಗಡೆ ಇದೆಯಂತೆ. ಅಭ್ಯಂಕರ್ ಇದೆ, ನಾನು ಕೂಡ ಹೋಗಿ ಅಲ್ಲಿ ಎಲ್ಲ ಅಭ್ಯಾಸ ಮಾಡಿದಾಗ ಇದು ತಿಳಿದು ಬಂದಿರತಕ್ಕಂತ ಸಂಗತಿ. ಮಧುಕೇಶ್ವರ ದೇವಾಲಯದ ಎಡಗಡೆ ಬರ್ತದೆ ಇದು. ಅಭ್ಯಂಕರ್ ಮತ್ತು ಫಡ್ಕೆ ಮುಂತಾದವರ ಮನೆಗಳು ಇರುವ ಸ್ಥಳ ತಗ್ಗಿನಕೇರಿ, ಅಂದ್ರೆ ಬನವಾಸಿಯ ತಗ್ಗಿನಕೇರಿಯಲ್ಲಿ ಈ ಅಭ್ಯಂಕರ್ ಮನೆ ಇದೆ. ಇದು ಮಧುಕೇಶ್ವರ ದೇವಾಲಯದ ಬಲಗಡೆ ಇದೆಯಂತೆ. ಇದೆ, ಇಲ್ಲೆಲ್ಲ ದೇವಾಲಯದ ಆಡಳಿತ ಮಂಡಳಿಯವರ ಮನೆಗಳಿವೆ. ಗ್ರಂಥಾಲಯದ ಕಟ್ಟಡ ಇರುವ ಸ್ಥಳ ಮೂಲ ಹರ್ಡೇಕರ್ ತಾಯಿಯ ಮನೆ ಇರುವ ಸ್ಥಳ. ಅಭ್ಯಂಕರ ಮನೆ ಅಲ್ಲ ಅದು, ಅವರ ಮನೆ ಹೆಂಚಿನ ಮನೆ. ಆ ಫೋಟೋ ಕೂಡ ನನ್ನಲ್ಲಿ ಇದೆ. 2 ಭಾಗಗಳಿರುವ ಮನೆ ಅದು. ಒಂದು ಭಾಗ ಬಾಡಿಗೆಗೆ ಕೊಟ್ಟಿದ್ದರಂತೆ. ಯಾವಾಗ ಮಧುಲಿಂಗಪ್ಪ ಮಂಜಪ್ಪ ಇವರೆಲ್ಲ ಊರು ಬಿಟ್ಟು ಹೋದ ನಂತರ ಉಳಿದ ಭಾಗವನ್ನು ಬಾಡಿಗೆಗೆ ಕೊಟ್ಟರಂತೆ. ಹೇಳುವವರು ಕೇಳುವವರು ಯಾರೂ ಇಲ್ಲದರಿಂದ ಬಾಡಿಗೆದಾರರೊಬ್ಬರು ಇಡೀ ಮನೆಯನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದರು ಎಂದು ತಿಳಿದು ಬರುತ್ತದೆ. ಸಖಾರಾಮ್ ಅಭ್ಯಂಕರ್ ಅಂದರೆ ಮಂಜಪ್ಪನವರ ತಂದೆಯ ಮನೆತನಕ್ಕೆ ಸೇರಿದ ಶ್ರೀ ನರಹರಿ ಫಡ್ಕೆ ಅವರ ತಾಯಿ ಕೌಶಲ್ಯಬಾಯಿಯ ಅಣ್ಣ ಕೇಶವ ಅಭ್ಯಂಕರ್.
ಎನ್ನುವವರು ಮಂಜಪ್ಪನವರ ಬಗ್ಗೆ ತುಂಬಾ ಅಭಿಮಾನ ಉಳ್ಳವರಾಗಿದ್ದರು. ಕೇಶವ್ ಅವರು ಮಂಜಪ್ಪನವರ ಸ್ವಭಾವವನ್ನೇ ಹೊಂದಿದ ಸುಸಂಸ್ಕೃತ ವ್ಯಕ್ತಿ. ಹೀಗಾಗಿ ಪಂಡಿತ್ ಶಿವಮೂರ್ತಿ ಶಾಸ್ತ್ರಿಗಳು ಮುಂದಾಗಿ ಇವರ ಮನವೊಲಿಸಿ ಒಳ್ಳೆಯ ಮನೆತನದ ಒಬ್ಬ ಲಿಂಗಾಯತ ಕನ್ಯೆಯನ್ನು ತಂದು ಮದುವೆ ಮಾಡಿದರಂತೆ. ಇಂಥ ಸರಳ ಸ್ವಭಾವದ ಕೇಶವ ಅಭ್ಯಂಕರ್ ಅವರಿಗೆ ತುಮಕೂರಿನ ಶ್ರೀಗಳಿಂದ ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳು ಲಿಂಗ ದೀಕ್ಷೆಯನ್ನು ಕೊಡಿಸಿದ್ದರಂತೆ. ಅಷ್ಟೇ ಅಲ್ಲದೆ ಕೇಶವ್ ಅಭ್ಯಂಕರ್ ಹೆಸರಿನ ಬದಲಿಗೆ ಕನಿಷ್ಕ ಅಭ್ಯಂಕರ್ ಎಂದು ಹೆಸರು ಕೂಡ ಬದಲಾಯಿಸಿದರಂತೆ. ಇಂಥ ಸ್ವಭಾವದ ಕೆ ಅಭಿಶಂಕರ್ ಅಂದ್ರೆ ಕನಿಷ್ಕ ಅಭಿಶಂಕರ್ ಅವರು ಬನವಾಸಿಯಲ್ಲಿ ಹರ್ಡೇಕರ್ ಮಂಜಪ್ಪನವರ ಹೆಸರಿಗೆ ಏನಾದರೂ ಮಾಡಬೇಕೆಂದು ಯೋಚಿಸಿದರು. ಹರ್ಡೇಕರ್ ಅವರ ಮನೆಯನ್ನು ತಮ್ಮ ಮನೆಯೆಂದು ಬಾಡಿಗೆದಾರೊಬ್ಬರು ಬಿಡದೇ ಇದ್ದಾಗ ಕೋರ್ಟು ಕಚೇರಿಗೆ ಅಲೆದಾಡಿ ಆ ಮನೆಯನ್ನು 1980ರಲ್ಲಿ ಈ ಕೆ ಅಭಿಶಂಕರ್ ಅವರು ವಶಕ್ಕೆ ಪಡೆದುಕೊಂಡರು. ನಂತರ ಸರ್ಕಾರದಿಂದ ಮಂಜಪ್ಪನವರ ಸ್ಮಾರಕ ಭವನ ನಿರ್ಮಾಣಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡಿದರು, ಯಶಸ್ವಿಯಾದರು. ಮನೆಯ ಸ್ಥಳ ಸ್ಮಾರಕ ಭವನಕ್ಕೆ ಕಡಿಮೆಯಾಗುವುದೆಂದು 10,000 ರೂಪಾಯಿಗಳನ್ನು ಖರ್ಚು ಮಾಡಿ ಇನ್ನಷ್ಟು ಸ್ಥಳವನ್ನು ಖರೀದಿಸಿಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟರು. ಕನ್ನಡ ಸಂಸ್ಕೃತಿ ಇಲಾಖೆಯವರು ಅಲ್ಲಿ ಒಂದು ಸ್ಮಾರಕ ಭವನ ಅಥವಾ ಸಭಾಭವನವನ್ನ ನಿರ್ಮಾಣ ಮಾಡಿದರು. ಪ್ರಾರಂಭದಲ್ಲಿ 1994ರಲ್ಲಿ ಈ ಕಟ್ಟಡದಲ್ಲಿ ಸರ್ಕಾರಿ ಗ್ರಂಥಾಲಯ ಪ್ರಾರಂಭವಾಯಿತು. ನಂತರ 2019ರಲ್ಲಿ ಅದು ಗ್ರಾಮ ಪಂಚಾಯತ್ ಗ್ರಂಥಾಲಯವೆಂದು ಪರಿವರ್ತನೆ ಆಯಿತು. ಈಗ ಗ್ರಂಥಾಲಯದ ಜೊತೆಗೆ ಮಕ್ಕಳ ಕಲಿಕಾ ಕೇಂದ್ರವಾಗಿ ಪರಿವರ್ತನೆ ಹೊಂದಿದೆ. ಈಗಿನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರ ನಿರ್ಮಿಸುತ್ತಿರುವ ರಂಗಮಂದಿರಗಳ ಮಾದರಿಯಲ್ಲಿ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಶಾಲಾ ಆವರಣದಲ್ಲಿ ಹರ್ಡೇಕರ್ ಮಂಜಪ್ಪನವರ ಹೆಸರಿಗೆ ಒಂದು ರಂಗಮಂದಿರವನ್ನು ಬನವಾಸಿಯಲ್ಲಿ ಸರ್ಕಾರ ಕಟ್ಟಿಸಿದೆ. ಆದರೆ ಅದರ ಏನೂ ಪ್ರಯೋಜನ ಆಗುತ್ತಾ ಇಲ್ಲ. ಅದು ಒಳ್ಳೆಯ ಕಟ್ಟಡವೂ ಇಲ್ಲ, ಅಲ್ಲಿ ಆಸನಗಳ ವ್ಯವಸ್ಥೆಯೂ ಕೂಡ ಇಲ್ಲ. ಬನವಾಸಿಯಲ್ಲಿ ಮಂಜಪ್ಪನವರ ಹೆಸರಿಗೆ ಒಂದು ಒಳ್ಳೆಯ ರಂಗಮಂದಿರ ಕಟ್ಟಡ ಆಗಬೇಕಾದ ಜರೂರತೆ ಇವತ್ತು ಇದೆ. ಕದಂಬ ಉತ್ಸವದಂತ ಕಾರ್ಯಕ್ರಮಗಳಲ್ಲೂ ಅಲ್ಲಿ ನಡೆಯುವಂತೆ ಆಗಬೇಕು. ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕು. ಬನವಾಸಿ ಜನ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಹರ್ಡೇಕರ್ ಮಂಜಪ್ಪನವರ ಅಭಿಮಾನಿಗಳು, ವಿಶೇಷವಾಗಿ ಲಿಂಗಾಯತ ಸಮಾಜದವರು ಇಂಥ ಒಂದು ಒಳ್ಳೆಯ ಕೆಲಸಕ್ಕಾಗಿ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಶ್ರೀಮತಿ ಜಗದಂಬಾ ಅವರು ನಾವು ಕೇಳಿದ್ದಕ್ಕೆ ತುಂಬಾ ಸಹಕಾರವನ್ನ ಕೊಟ್ಟರು. ರಂಗಮಂದಿರ ಸ್ಮಾರಕಗಳ ಭವನಗಳನ್ನು ಎಲ್ಲವನ್ನೂ ಕೂಡ ವಿಡಿಯೋ ಕಾಲ್ ಮುಖಾಂತರ ಫೋಟೋಗಳು ಕಳಿಸುವ ಮುಖಾಂತರ ಸಹಾಯ ಮಾಡಿದರು. ಇವು ಯಾವುವು ಈ ಸದ್ಯಕ್ಕೆ ಅವೆಲ್ಲವೂ ಕೂಡ ಈ ಕಾರ್ಯಗಳ ಆಗಬೇಕಾದ ಜರೂರತೆ ನಮ್ಮ ಮುಂದೆ ಇದೆ ಅನ್ನುವಂಥ ಒಂದು ಬಹಳ ಹೊಸ ನೆಲೆಯ ಸ್ಪಷ್ಟತೆಯನ್ನ ಕೊಡುವಂಥ ಚಿಂತನೆಯನ್ನ ತಮಗೆ ತಿಳಿಸಿದೆ. ಇದು ಡಾಕ್ಟರ್ ವೀರಣ್ಣ ದಂಡೆಯವರು. ನಾನು ಕೂಡ 10 ಸಲ ಬನವಾಸಿಗೆ ಹೋಗಿದ್ದೇನೆ. ಬನವಾಸಿಯ ಹಳೆಯ ಮಂಜಪ್ಪನವರು ಏನು ಪೂರ್ವದ ಮನೆ ಇತ್ತು, ಹಂಚಿನ ಮನೆ, ಆ ಮನೆಯ ಫೋಟೋ ಕೂಡ ಕಲೆಕ್ಟ್ ಮಾಡಿರ್ತಕ್ಕಂಥದ್ದುಂಟು. ಎಷ್ಟೆಲ್ಲ ನಾನು ಬನವಾಸಿಯ ಸುತ್ತ, ಬನವಾಸಿಯ ನೆಲೆಯಲ್ಲಿ, ದಾವಣಗೆರೆ ನೆಲೆಯಲ್ಲಿ ಬಹುತೇಕ ಪ್ರಯತ್ನ ಮಾಡಿದರೂ ಕೂಡ ಮಂಜಪ್ಪನವರ ತಂದೆ ಯಾರೆಂಬುದು ನಮಗೆ ಗೊತ್ತಾಗಿರಲಿಲ್ಲ. ನನ್ನ ಹಿಂದಿನ ಉಪನ್ಯಾಸದಲ್ಲಿ ಅವರು ಪಾತ್ರದವರು ಅಥವಾ ಆ ದೇವದಾಸಿಯ ಮಗ ಅನ್ನುವುದನ್ನ ನಾನು ಬಹಳ ಸ್ಪಷ್ಟವಾಗಿ ಇದೇ ವೇದಿಕೆ ಮುಖಾಂತರ, ಪುಣೆಯ ವೇದಿಕೆಯ ಮುಖಾಂತರ ನಾನು ಸ್ಪಷ್ಟಪಡಿಸಿದ್ದೆ. ಬಹುಶಃ ಇಲ್ಲಿ ಕೆಲವು ವಿಚಾರಗಳನ್ನ ನಾವು ತಮ್ಮ ಮುಂದೆ ಇಟ್ಟಿದ್ದೇವೆ. ಈ ವಿಚಾರಗಳಲ್ಲಿಯೂ ಕೂಡ ಚಿಂತನಾರ್ಹ ಆಗಿರತಕ್ಕಂಥವುಗಳಿದ್ದಾವೆ. ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ವೇದಿಕೆ ಮುಖಾಂತರ ನಾನು ಕೇಳತಕ್ಕಂತಹ ಪ್ರಶ್ನೆ ಏನು ಅಂತಂದ್ರೆ, ಸಖಾರಾಮ್ ಅವರು ಮಂಜಮ್ಮನವರನ್ನ ಮದುವೆ ಆಗಿದ್ದರೆ ಹರ್ಡೇಕರ್ ಎಂಬ ಅಡ್ಡನಾಮವನ್ನು ಯಾಕೆ ಇಟ್ಟುಕೊಳ್ಳುತ್ತಿದ್ದರು? ಸಾಮಾನ್ಯವಾಗಿ ನಮ್ಮ ಕಡೆಗೆಲ್ಲ ಗಂಡನ ಮನೆಗೆ ಹೋದ ನಂತರ ಅವರು ಅಭ್ಯಂಕರ ಆಗಬೇಕಾಗಿತ್ತು. ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದೇನು ಅಂತಂದ್ರೆ, ಮಂಜಮ್ಮನವರಿಗೆ ಒಬ್ಬ ಹೆಣ್ಮಗಳಿದ್ರು. ಆಕೆಯ ಮಗ ನಾಗಪ್ಪ ಮಂಜಪ್ಪನವರ ಜೊತೆಗೆ ದಾವಣಗೆರೆಯಲ್ಲಿದ್ದ. ದಾವಣಗೆರೆಯಲ್ಲಿ ನಾನು ಹಿಂದಿನ ಉಪನ್ಯಾಸದೊಳಗೆ ತಮಗೆ ಹೇಳಿನಿ,
ಅವರು ತೀರ್ಕೊಂಡು ಪ್ಲೇಗ್ ಅಲ್ಲಿ ಪ್ಲೇಗ್ ಬಂದಿತ್ತು, ತೀರ್ಕೊಂಡ್ರು ಅನ್ನುವಂಥ ಸಂಗತಿಯನ್ನ ತಮಗೆಲ್ಲ ತಿಳಿಸಿದ್ದೇನೆ. ಆ ಉಪನ್ಯಾಸ ತಾವು ಯೂಟ್ಯೂಬ್ ಮುಖಾಂತರ ಕೇಳಬಹುದು. ಬಹಳ ಮಹತ್ವದ ಇನ್ನೊಂದು ಪ್ರಶ್ನೆ ಅಂದ್ರೆ, ಮಂಜಪ್ಪನವರಿಗೆ ಬಹುಶಃ ತಂದೆ ಇರದ ಕೊರಗು ಬಹಳ ಕಾಡ್ತಿತ್ತು, ಬಹಳಷ್ಟು ಕಾಡಿರ್ತಕ್ಕಂಥದ್ದುಂಟು. ಈ ಹಿನ್ನೆಲೆಯಾಗಿನೇ ಅವರು ವಿವಾಹಕ್ಕೆ ಒಪ್ಕೊಳ್ಳಿಲ್ಲ. ವಿವಾಹ ಮಾಡ್ಕೊಳ್ಳಾರ್ದೆ ಬ್ರಹ್ಮಚಾರಿಯಾಗಿ ಉಳಿದ್ರು ಅನ್ನೋದನ್ನ ಇದು ಮೂರನೇ ಪ್ರಶ್ನೆಯಾಗಿ ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಅಭಿಪ್ರಾಯಗಳನ್ನು ತಾವು ತಿಳಿಸಬಹುದು ಆ ನಂತರದಲ್ಲಿ. ಇದ್ರ ಜೊತೆಗೆ ಇನ್ನೂ ಹಲವಾರು ಪ್ರಶ್ನೆಗಳಿದಾವೆ. ಮತ್ತು ಬನವಾಸಿಯಿಂದ ಏನು 1915 ಸಂದರ್ಭಕ್ಕೆ ಬನವಾಸಿಯಿಂದ ಬಂದ ಮಂಜಪ್ಪನವರು ಮತ್ತೆ ಬನವಾಸಿ ಕಡೆಗೆ ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ. 100 ಎಕರೆ ಜಮೀನ್ದಾರರಾಗಿರ್ತಕ್ಕಂತಹ ಸಖಾರಾಮ್ ಅವರು ಮಂಜಮ್ಮನವರ ಹೆಸರಿಗೆ ಸ್ವಲ್ಪ ಆದ್ರೂ ಆಸ್ತಿ ಆದ್ರೂ ಕೊಡಬೇಕಾಗಿತ್ತಲ್ಲ, ಇವ್ರ ಫ್ಯಾಮಿಲಿಗೆ ಆಧಾರವಾಗಿ ಯಾಕೆ ಕೊಡ್ಲಿಲ್ಲ? ಇಷ್ಟೆಲ್ಲ ನಾನು ಈ ಲೇಖನದ ನೆಲೆಯಾಗಿ ತಮ್ಮ ಮೂಲಕ ದಂಡೆಯವರಿಗೆ ಪ್ರಶ್ನೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಇದನ್ನ ನಾವು ಒಪ್ಕೊಂಡ್ರು ಕೂಡ ಅನೇಕ ಸಂಶಯಗಳು ನಮ್ಮ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಅದಾರ ಅಂತ ಕಾಣಿಸ್ತದ. ಅವರಿಗೂ ಕೂಡ ಈ ಪ್ರಶ್ನೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಅವರು ದೊಡ್ಡ ಸಂಶೋಧಕರು, ನಮ್ಮ ನಾಡಿನ ದೊಡ್ಡ ಸಂಶೋಧಕರು. ನಾನು ಕಲಬುರ್ಗಿ ಸರ್ ಕೂಡ ಬಹಳ ಚರ್ಚೆ ಮಾಡಿದ್ದೆವು. ಕಲಬುರ್ಗಿ ಸರ್ ನನಗೊಂದು ಮಾತು ಹೇಳಿದ್ರು, ಹುಟ್ಟಿನ ವಿಚಾರಕ್ಕೆ ಬಹಳ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅದನ್ನ ಕೈ ಬಿಟ್ರು. ಅದಕ್ಕಾಗಿ ನನ್ನ ಕರ್ನಾಟಕ ಗಾಂಧಿ ಪುಸ್ತಕದೊಳಗೆ ಒಂದು ಮಾತು ಬರ್ದೀನಿ ನಾನು. ಹರಡೇಕರ್ ಮಂಜಪ್ಪನವರ ತಾಯಿಯೇ ತಂದೆಯೂ ಆಗಿ ಅವರನ್ನು ಬೆಳೆಸಿದರು. ಇನ್ನೊಮ್ಮೆ ಹೇಳ್ತೀನಿ ಆ ವಾಕ್ಯ, ಹರಡೇಕರ್ ಮಂಜಪ್ಪನವರ ತಾಯಿಯೇ ತಂದೆಯೂ ಆಗಿ ಬೆಳೆಸಿದರು. ಎಲ್ಲಿಯೂ ಕೂಡ ಮಂಜಪ್ಪನವರು ತಮ್ಮ ಆತ್ಮಕಥೆಯಲ್ಲಿ ಸಖಾರಾಮ್ ಅವರು ಲೇಖ ಮಾಡ್ಬೇಕಾಗಿತ್ತಲ್ಲ. ಇವೆಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ. ಇದರ ಲೇಖನ ಬರೆದೇನು, ಈ ಲೇಖನವನ್ನ ಪತ್ರಿಕೆಗೆ ಕಳಿಸುವ ವಿಚಾರದಲ್ಲಿ ಕೂಡ ನಾನು ಇದ್ದೇನೆ. ಇವು ಕೂಡ ನಮ್ಮ ತಮ್ಮ ಮುಂದಿಡ್ತಾ ಮಂಜಪ್ಪನವರು ಇದೇನೇ ಇರಲಿ ಹುಟ್ಟಿನ ವಿಚಾರ, ಅದನ್ನು ಮೀರಿ ನಾವು ವಿಚಾರ ಮಾಡ್ಬೇಕಾಗ್ತದೆ ಮಂಜಪ್ಪನವ್ರ ಬಗ್ಗೆ. ಅವರು ಬಹಳ ದೊಡ್ಡ ವ್ಯಕ್ತಿ ಅನ್ನೋದನ್ನ ಗಮನಿಸಬೇಕು. ಯಾಕಂದ್ರೆ ಬಡತನದ ನೆಲೆ ಬೆನ್ನಿಗಂಟುಕೊಂಡೇ ಬೆಳೆದವರು ಮಂಜಪ್ಪನವರು. 106 ಎಕರೆ ಜಮೀನ್ದಾರರ ಮಗ ಆಗಿದ್ರೆ ಬಹಳ ಸುಖಿಯಾಗಿ ಮತ್ತೇನೇನೋ ರೀತಿಯೊಳಗೆ ಬೆಳಿಬಹುದಾಗಿತ್ತೇನೋ ಅಂತ ನನಗನ್ನಿಸ್ತದೆ. ಇಂಥ ಮಂಜಪ್ಪನವರು ಅಣ್ಣ ಮಧುಲಿಂಗಪ್ಪನವರ ಅಂದ್ರೆ ಇನ್ನೊಂದು ಪ್ರಸಂಗವನ್ನು ಕೂಡ ನಾನು ಏನು ಅಂತಂದ್ರೆ, ಬನವಾಸಿಯಲ್ಲಿನೇ 6ನೇ ಇಯತ್ತೆ ಕಲಿಯುವಾಗ ಮಂಜಪ್ಪನವ್ರ ಜೀವನದೊಳಗೊಂದು ಘಟನೆ ನಡೀತು. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಮಂಜಪ್ಪನವರಿಗೆ ಸಂಸ್ಕೃತ ಕಲಿಬೇಕು ಅಂತ ಆಸೆ. ಸಣ್ಣವರಿದ್ದಾಗ 6ನೇ ಇಯತ್ತಿದ್ದಾಗ ಪ್ರಾಥಮಿಕ ಶಾಲೆಯೊಳಗಿದ್ದಾಗ ಅವರು ಅಲ್ಲಿ ಗುರುಗಳಾಗಿರ್ತಕ್ಕಂಥ ಮಂಗೇಶ್ ರಾಯರಿಗೆ, ಸರ್ ನನಗ ಸ್ವಲ್ಪ ಸಂಸ್ಕೃತ ಕಲಿಸ್ರಿ ಅಂತ ಹೇಳ್ತಾರೆ. ಮಂಗೇಶ್ ರಾಯವರು ಒಬ್ಬ ವಿದ್ಯಾರ್ಥಿ ಆಸೆಯನ್ನ ಈಡೇರಿಸುವ ಸಲುವಾಗಿ ಆಯ್ತಪ್ಪ ಅಂತ ಹೇಳಿ ಕಲಿಸ್ತಾರೆ. ಕಲಿಸಲಿಕ್ಕೆ ಆರಂಭ ಮಾಡೋದ ಕೂಡಲೇನೆ ಅಲ್ಲಿ ಎಲ್ಲ ಸನಾತನಿಗಳು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಒಂದಿನ ಮುಂಜಾನೆ ಈ ಮಂಗೇಶ್ ರಾಯರ ಮನೆಗೆ ಬಂದು, ಯಾಕೋ ಮಂಗೇಶ, ಯಾರಿಗೆ ಸಂಸ್ಕೃತ ಕಲ್ಸಾಕತ್ತಿದೆ ನೀನು? ಎಚ್ಚರದ ಇಲ್ಲ ನಿನಗೆ? ನಿನ್ನನ್ನ ಸಮಾಜದಿಂದ ಹೊರಗೆ ಹಾಕೋದು ಪರಿಸ್ಥಿತಿ ಬರಬಹುದು, ಅದಕ್ಕಾಗಿ ಹುಷಾರಿಯಾಗಿರು, ಅದನ್ನ ಆ ಕೆಲಸ ಮಾಡಬೇಡ ಅನ್ನುವಂಗ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಈ ಒಂದು ಘಟನೆಯನ್ನು ಕೂಡ ನಮಗೆ ಬಹಳ ಪ್ರಶ್ನಾರ್ಹವಾಗಿರತಕ್ಕಂಥ ಚಿಂತನೆಯನ್ನ ನಮಗೆ ಒದಗಿಸ್ತದೆ. ಆತ್ಮೀಯರೇ, ಇಂಥ ಅನೇಕ ಸಂಶೋಧನಾತ್ಮಕ ಚಿಂತನೆಗಳನ್ನ ತಮ್ಮ ಮುಂದೆ ಇಡ್ತಾ ಸಂಕ್ಷಿಪ್ತವಾಗಿ ಮಂಜಪ್ಪನವರ ಈ ಜೀವನ ಯಾತ್ರೆಯನ್ನ, ಅವರ ಸಾಹಿತ್ಯ ಕೃಷಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. 6ನೇ ಇಯತ್ತಿಯವರಿಗೆ ಬನವಾಸಿಯಲ್ಲಿ ಕಲಿತ ಮಂಜಪ್ಪನವರು 7ನೇ ಇಯತ್ತಕ್ಕೆ ಅಂದ್ರೆ ಮುಲ್ಕಿ ಪರೀಕ್ಷಾಕ್ಕೆ ಅವರು ಶಿರ್ಸಿಗೆ ಬರ್ತಾರ. ಅಣ್ಣ ಮಧುಲಿಂಗಪ್ಪ ಅಲ್ಲಿ ಕಂದಾಯ ಇಲಾಖೆಯೊಳಗ ತಿಂಗಳಿಗೆ ಸ್ವಲ್ಪ ಸಂಬಳದ ಅಲ್ಲಿ ಅವರು ಜೀವನ ನಡೆಸ್ತಿದ್ರು. ಅವ್ರ ಜೊತೆಗೆ ಮಂಜಪ್ಪನವ್ರು ಕೂಡ್ಕೊಂಡು ಅಲ್ಲೇ ಒಂದು
ಪ್ರಾಥಮಿಕ ಶಾಲೆಗೆ ಸೇರ್ತಾರೆ 7ನೇ ತರಗತಿಗೆ. 7ನೇ ತರಗತಿ ಬಹಳ ಮಂಜಪ್ಪನವ್ರು ಜಾಣರಿದ್ರು ಮತ್ತು ಬಹಳ ಸುಂದರವಾಗಿದ್ರು. ಅವ್ರು ನೋಡಿದವರೆಲ್ಲ ನನಗೆ, ಈಗ ಅನೇಕ ಜನ ತೀರ್ ಹೋಗಿದ್ದಾರೆ, ಅವರನ್ನು ನೋಡಿದವರು ಬಹಳ ಸುಂದರವಾಗಿದ್ರು ಮಂಜಪ್ಪನವರು ಅನ್ನೋದನ್ನ ಬಹಳ ಸಲ ನನಗೆ ಹೇಳಿರ್ತಕ್ಕಂಥದ್ದು ಉಂಟು. ಆಲಮಟ್ಟಿಯಲ್ಲಿ, ಗದಗದಲ್ಲಿ, ದಾವಣಗೆರೆಯಲ್ಲಿ, ಈ ಎಲ್ಲಾ ಪ್ರದೇಶದೊಳಗೆ. ಈ ನಮ್ಮ ಜೊತೆಗೆ ನಮ್ಮ ಬಿಜಾಪುರದೊಳಗೂ ಗುಲ್ಗಂಜಿ ಅವರು ಅವ್ರ ಒಡನಾಟಕ್ಕೆ ಬಂದಿರತಕ್ಕಂಥ ಹಿರಿಯರು. 95 ವರ್ಷ ಅವರಿಗೆ, ನಮ್ಮ ಗುಲ್ಗಂಜಿ ಅವರಿಗೆ, ಮಹಂತ ಗುಲ್ಗಂಜಿ ಅವರಿಗೆ. ಅವರು ಕೂಡ ಮಂಜಪ್ಪನವರನ್ನ ನೋಡಿರ್ತಕ್ಕಂಥದ್ದು ಉಂಟು. ಇವುಗಳನ್ನ ಗಮನಿಸಬೇಕಾದ ಸಂಗತಿಗಳನ್ನು ಇಟ್ಕೊಂಡು ಅವರು 7ನೇ ಇಯತ್ತೆಯನ್ನ, ಮುಲ್ಕಿ ಪರೀಕ್ಷೆಯನ್ನ ಶಿರ್ಸಿಯಲ್ಲಿ ಕಲಿತು ಪಾಸ್ ಆಗ್ತಾರೆ. ಬಹುಶಃ ಅವತ್ತಿನ ಮುಲ್ಕಿ ಪರೀಕ್ಷೆ ಬಹಳ ಕಠಿಣ ಪರೀಕ್ಷೆ ಆಗಿರತಕ್ಕಂಥದ್ದು. ಬೇಸಿಗೆ ದಿನದೊಳಗೆ ರಿಸಲ್ಟ್ ಬಂದಾಗ ಸಂಗನಬಸಯ್ಯ ಗುರುಗಳು ಅವ್ರ ಶಾಲೆಯ ಕೀರ್ತಿ ಹೆಚ್ಚಿಸದ ಅಂತ ಹೇಳಿ ತಿಳ್ಕೊಂಡು ಮೊದಲಿಂಗಪ್ಪನವ್ರ ಮನೆಗೆ ಹೋಗ್ತಾರೆ. ಮಂಜಪ್ಪ ಮನೆಯೊಳಗಿದ್ದದನ್ನು ಕಂಡು ಕರೆದು ಪ್ರೀತಿಯಿಂದ ಅಪ್ಕೊಂಡು, ಏನಪ್ಪಾ ಮಂಜಪ್ಪ, ನಮ್ಮ ಶಾಲೆಯ ಕೀರ್ತಿಯನ್ನು ನೀನು ಬೆಳೆಸಿದಿ ಅಂತ ಹೇಳಿ ಬೆನ್ ಮೇಲೆ ಚಪ್ಪರಿಸಿ ಅವನಿಗೆ ಶಾಭಾಷನ್ನ ತೋರಿಸ್ತಾರೆ. ಇಂಥ ರೀತಿಯೊಳ ಅಷ್ಟೇ ಅಲ್ಲ, ನಿನ್ನಂಥ ಜಾಣರು ಶಾಲಾ ಶಿಕ್ಷಕರಾಗಬೇಕು, ಶಿಕ್ಷಣದ ಆಲೋಚನೆಗಳನ್ನ ಮಕ್ಕಳಲ್ಲಿ ಬಿತ್ತಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಇಷ್ಟಕ್ಕೆ ಬಿಡಂಗಿಲ್ಲ ಸಂಗನಬಸಯ್ಯನವರು. ಹೋಗಿ ಮೇಲಾಧಿಕಾರಿಗಳಿಗೆ ಹೇಳಿ ಅವರಿಗೆ ಶಿಕ್ಷಕ ನೌಕರಿ ಸಿಗುವಂಗೂ ಕೂಡ ಮಾಡಿಬಿಡ್ತಾರೆ. ಯಾವ ಶಾಲೆಯಲ್ಲಿ ಮಂಜಪ್ಪನವರು ಮಾರ್ಚ್ ಏಪ್ರಿಲ್ನೊಳಗೆ ಕಲಿತಿದ್ರು, ಮುಂದೆ ಜೂನ್ ಜುಲೈದೊಳಗೆ ಅದೇ ಶಾಲೆಯೊಳಗೆ ಶಿಕ್ಷಕರಾಗ್ತಾರೆ. ಅಲ್ಲಿಯ ಅವರ ಶಿಸ್ತುಬದ್ಧ ಜೀವನ ಜೊತೆಗೆ ಕಲಿಸುವಿಕೆಯಲ್ಲಿ ತೋರತಕ್ಕಂತಹ ಪ್ರೀತಿ, ಇವೆಲ್ಲವೂ ಎಲ್ಲರಿಗೂ ಕೂಡ ಆಸಕ್ತ ಆಗ್ತದೆ. ಮೇಲಾಧಿಕಾರಿಗಳು ಇನ್ನೊಂದು ಶಾಲೆಯು ಕೂಡ ಬೆಳೀಲಿ ಅನ್ನುವಂಥ ಉದ್ದೇಶಕ್ಕಾಗಿ ಶಿರ್ಸಿಯ ಇನ್ನೊಂದು ಶಾಲೆಗೆ ಇವರನ್ನ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಮಂಜಪ್ಪನವರ ಜೀವನದ ತಿರುವು ಮತ್ತೊಂದು ಕಡೆಗೆ ಹೋಗ್ತಾರೆ. ಮಂಜಪ್ಪನವರ ಆ ಶಾಲೆ ಹತ್ರ, 2ನೇ ಶಾಲೆ ಹತ್ರ ಹೋಗಿ ಸ್ವತಂತ್ರವಾದ ಶಾಲೆಯಲ್ಲಿದ್ದಾಗ ಇವರಲ್ಲಿ ಒಬ್ಬ ಸಾಹಿತಿ ಅರಳತಾನೆ. ಪಠ್ಯಪುಸ್ತಕಗಳಿಲ್ಲದ ಮುಂಬೈ ಕರ್ನಾಟಕದ ಭಾಗವಾಗಿರತಕ್ಕಂಥ ಈ ಭಾಗದೊಳಗ ಅವರು ಏನು ಅಂತಂದ್ರ ತಾವೇ ಸ್ವತಃ ಹಾಡುಗಳನ್ನ ಬರೆದು ಶಬ್ದಗಳನ್ನ ರಚನೆ ಮಾಡಿ ಆ ಮಕ್ಕಳಿಗೆ ಕಲಿಸ್ತಿರ್ತಾರೆ. ಇದರ ಜೊತೆಗೆ ಅವರಿಗೆ ಮರಾಠಿ ಚೆನ್ನಾಗಿ ಬರ್ತಿತ್ತು, ಮರಾಠಿ ಚೆನ್ನಾಗಿ ಮಾತಾಡ್ತಿದ್ರು ಮಂಜಪ್ಪನವರು. ಮರಾಠಿಯಿಂದ ಅನುವಾದ ಕೆಲಸ ಮಾಡ್ಬೇಕು ಅಂತನೂ ಪ್ರಯತ್ನ ಮಾಡಿರ್ತಕ್ಕಂಥದ್ದುಂಟು. ಅನೇಕ ಪುಸ್ತಕಗಳ ಬರೆಯುವಾಗ ಮರಾಠಿ ಸಾಹಿತ್ಯದ ಕೆಲವು ಸಹಾಯಕ ಸಾಮಗ್ರಿಯಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ಕೂಡ ಉಂಟು. ಇಂಥ ಮಂಜಪ್ಪನವರಿಗೆ ಮರಾಠಿಯೊಳಗೆ ಬರ್ತಕ್ಕಂಥ, ಅಲ್ಲಿ ಒಬ್ಬರ ಮನೆ ಇರ್ತದ, ಹಾಳ್ಕರ್ ವಕೀಲರ ಮನೆ ಇರ್ತದ. ಅವರು ತಮ್ಮೊಬ್ರು ಮುಂಬೈಯೊಳಗೆ ವಕೀಲರಾಗಿರ್ತಾರ. ಅವರು ಜೊತೆ ಕೂಡ್ಕೊಂಡು ಸತ್ಯಾರ್ಥ ಪ್ರಕಾಶಿಯ ಬಗ್ಗೆ ಅನುವಾದ ಮಾಡುವ ಒಂದು ಯೋಜನೆ ಹಾಕ್ತಾರೆ. ಅದು ಪೂರ್ಣ ಆಗಂಗಿಲ್ಲ, ಅದನ್ನ ಅಲ್ಲಿಗೆ ಕೈ ಬಿಡ್ತಾರೆ. ನಂತರ ಈ ಮಂಜಪ್ಪನವರ ಶಾಲೆಯ ಸಮೀಪದಲ್ಲಿ ಇನ್ನೊಂದು ಮನೆ ಇತ್ತು. ಆ ಮನೆ ಶೇಷಗಿರಿ ಶಾನುಭೋಗ್ರದಾಗಿತ್ತು. ಅವ್ರ ಮನೆಗೆ ಲೋಕಮಾನ್ಯ ತಿಲಕರ ಸಂಪಾದಕತ್ವದ ಕೇಸರಿ ಪತ್ರಿಕೆ ಬರ್ತಿತ್ತು. ಇದನ್ನ ಬಹಳ ರೆಗ್ಯುಲರ್ ಆಗಿ ಓದ್ತಿದ್ರು. ಆವಾಗ ಮಂಜಪ್ಪನವರಲ್ಲಿ ಏನು ಒಬ್ಬ ಹುಟ್ಟುಕೊಂಡ ಅಂತಂದ್ರೆ, ಒಬ್ಬ ಪತ್ರಕರ್ತ ಹುಟ್ಕೊಂಡ ಮನಸ್ಸಿನಾಗ, ನಾನ್ಯಾಕೆ ಪತ್ರಿಕೆ ತೆಗಿಬಾರದು ಅಂತ ಹೇಳಿ. ಇದನ್ನು ಬಹಳ ಗಮನಿಸಬೇಕಾದ ಸಂಗತಿ. ಯಾಕೆ ಅಂತಂದ್ರ ಮಂಜಪ್ಪನವರು ಸಮಾಜಮುಖಿಯಾಗಿ ಬೆಳಿಲಿಕ್ಕೆ ಕೇಸರಿ ಪತ್ರಿಕೆ ಮೂಲ ಕಾರಣ. ಲೋಕಮಾನ್ಯರ ತಿಲಕರ ಅನೇಕ ಬರಹಗಳು ಕೂಡ ಆರಂಭದ ನೆಲೆಯಲ್ಲಿ ಕಾರಣ ಅನ್ನೋದನ್ನ ನಾವು ನೆನಪಿಡಬೇಕಾದ ಸಂಗತಿ. ಸ್ವಾತಂತ್ರ್ಯ ಚಳುವಳಿಯ ಕುರಿತು, ಬ್ರಿಟಿಷರ ದೌರ್ಜನ್ಯದ ಕುರಿತು ಎಲ್ಲ ಲೇಖನಗಳನ್ನ ಗಮನಿಸಿ ಮಂಜಪ್ಪನವರು ಕನ್ನಡಿಗರಿಗೆ ಇದು ತಿಳಿಯಂಗಿಲ್ಲಲ್ಲ, ಇದು ಕನ್ನಡಿಗರಿಗೆ ತಿಳಿಸುವ ಕೆಲಸ ಆಗಬೇಕು, ಭಾರತ ದೇಶ ಸ್ವತಂತ್ರ ಆಗ್ಬೇಕು, ಸ್ವಾತಂತ್ರ್ಯದ ನೆಲೆಯಲ್ಲಿ ನಾವೆಲ್ಲ ಬದುಕಬೇಕು ಅಂತ ಹೇಳಿ ತಿಳ್ಕೊಂಡು ಅಣ್ಣಗೆ, ಮೊದಲಿಂಗಪ್ಪಗೆ ಈ ವಿಚಾರ ತಿಳಿಸ್ತಾರ. ಮೊದಲಿಂಗಪ್ಪನವರು ಒಂಥರ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರೆ. ನೋಡೋಣ, ವಿಚಾರ ಮಾಡೋಣ ಅಂತ ಹೇಳ್ತಾರ. ಒಂದಿಷ್ಟು ದಿನ ಹೋಗ್ತದ. ಹೋದ ನಂತರ ಅವರು ಮತ್ತೆ ಮಂಜಪ್ಪನವರು ಯಾಕೆ ನಾವು ಪತ್ರಿಕೆ ಆರಂಭ ಮಾಡಬಾರ್ದಣ್ಣ ಅಂತ ಹೇಳಿ ಪದೇ ಪದೇ ಕೇಳ್ಕೊಂಡಾಗ, ಅವರು ದಾವಣಗೆರೆ ಒಳಗೆ ನನ್ನೊಬ್ಬ ಗೆಳೆಯರದಾರ, ಮಾಗಾನಹಳ್ಳಿಯ ದೊಡ್ಡ ಬಸಪ್ಪ ಅಂತ ಹೇಳಿ ಅವ್ರ ಜೊತೆಗೆ ಪತ್ರವ್ಯವಹಾರ ಮಾಡ್ತಾರೆ.
ಅವರು ಪತ್ರಿಕೆ ತೆಗಿಲಿಕ್ಕ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ, ಯಾಕಂದ್ರೆ ಆರ್ಥಿಕತೆ ಬೇಕಲ್ಲ, ಪತ್ರಿಕೆ ಹೊರಡಿಸೋದಂತೂ ಸರಳದ ಕೆಲಸ ಅಲ್ಲ ಅದು. ಆರ್ಥಿಕತೆಯಾಗಿ ನಾನು ನಿಮಗೆ ಸಹಾಯ ಮಾಡ್ತೇನೆ, ಆದ್ರೆ ಒಂದು ಕಂಡೀಷನ್, ನೀವು ನಮ್ಮ ದಾವಣಗೆರೆಯಿಂದ ಅದನ್ನ ಪ್ರಸಾರ ಮಾಡಬೇಕು, ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಅವ್ರು ತಿಳಿಸ್ತಾರೆ. ಇದು ಮಂಜಪ್ಪನವರಿಗೆ ಬಹಳ ದೊಡ್ಡ ಶಕ್ತಿಯನ್ನು ಒದಗಿಸ್ತದ. ಸಿದ್ಧ ಸರ್ಕಾರಿ ಮಾಸ್ತರ್ ನೌಕರಿಗೆ ರಾಜೀನಾಮೆ ಕೊಟ್ಟು ಒಂದು ದಿನ ಬೆಳಿಗ್ಗೆ ಹಾವೇರಿಗೆ ಬಂದು, ಹಾವೇರಿ ಮುಖಾಂತರ ಹುಬ್ಬಳ್ಳಿಗೆ ಬಂದು, ಬಾಳಿಕಾಯಿ ವೀರಪ್ಪ ಇದ್ದ ಒಬ್ಬ ಪತ್ರವ್ಯವಹಾರದ ಗೆಳೆಯ, ಅವನ ಜೊತೆಗೆ ಹುಬ್ಬಳ್ಳಿಯೊಳಗೆ ಒಂದೆರಡು ದಿನ ಇದ್ದು ಪತ್ರಿಕಾ ಚಂದಾದಾರರನ್ನಾಗಿ ಅನೇಕ ಜನರನ್ನ ಮಾಡಿಕೊಂಡು ಒಂದು ಭಾನುವಾರ ದಾವಣಗೆರೆಗೆ ರೈಲ್ ಹತ್ತುತ್ತಾರ. ರೈಲ ಮಧ್ಯಾಹ್ನಕ್ಕೆ ಹೋಗಿ ದಾವಣಗೆರೆ ಮುಟ್ಟುತ್ತದೆ. ಒಬ್ಬ ಪತ್ರಿಕೆ ತೆಗೆಯುವಂತ ಮನುಷ್ಯನ ಕಿಶಾದಾಗ ಎಷ್ಟು ರೂಪಾಯಿ ಇದ್ದಿರ್ಬೇಕು ವಿಚಾರ ಮಾಡ್ರಿ. ಬರೀ 4 ರೂಪಾಯಿ ಇದ್ದು ದಾವಣಗೆರೆಗೆ ಹೋದಾಗ ಮಂಜಪ್ಪನವರ ಕಿಶಾದಾಗ. ಅಲ್ಲಿ 4 ರೂಪಾಯಿ ಇಟ್ಕೊಂಡು ಆ ಮಾಗನಹಳ್ಳಿ ದೊಡ್ಡ ಬಸಪ್ಪನವ್ರ ಮನೆಗೆ ಹೋಗಿ ಅಲ್ಲೇ ಇರ್ತಾರ ಸ್ವಲ್ಪ ದಿವಸ. ನಂತರ ಪತ್ರಿಕೆಯ ಕನಸನ್ನ ಕಟ್ಟಿಕೊಂಡಿರ್ತಕ್ಕಂಥ ಮಂಜಪ್ಪನವರಿಗೆ ಕೇಸರಿ ಪತ್ರಿಕೆನೇ ಆಧಾರ. ಅಲ್ಲಿರುವ ಸುದ್ದಿಗಳನ್ನು ಕನ್ನಡದಾಗ ಬರೋದು, ಪ್ರಕಟ ಮಾಡೋದು, ಯಾರು ಸ್ಥಳೀಯ ಒಂದೆರಡು ಸುದ್ದಿಗಳನ್ನು ಹಾಕುವಂತ ಒಂದು ವಿಚಾರ ಮಾಡ್ತಾರೆ. ಇದಕ್ಕೆ ಮೇನ್ ಪ್ರೆಸ್ ಬೇಕಲ್ಲ. ಅಲ್ಲಿ ರುದ್ರಪ್ಪ ಮಾಸ್ತರ್ ರುದ್ರಪ್ಪನವರು ಅಂತ ಒಂದು ವಾಗ್ದೇವಿ ವಿಲಾಸ ಅಂತಕ್ಕಂಥ ಪ್ರೆಸ್ ಇಟ್ಟಿದ್ರು. ಆ ಪ್ರೆಸ್ 300 ರೂಪಾಯಿ ಬಾಡಿಗೆ ಮೇಲೆ 1 ವರ್ಷ ತನಕನೂ ಪತ್ರಿಕೆ ಪ್ರಿಂಟ್ ಮಾಡ್ಕೊಡ್ಬೇಕು ಅನ್ನುವಂಥ ಕಂಡೀಷನ್ ಮೇಲೆ ಅದನ್ನ ಬಾಡಿಗೆ ತಗೊಂಡು ಧನುರ್ಧಾರಿ, ಆಗ್ಲೇನೆ ಹೆಸರು ನಿರ್ಧಾರ ಆಗಿತ್ತು ಶಿರ್ಷಿ ಒಳಗನ, ಧನುರ್ಧಾರಿ ಅನ್ನುವಂಥ ಒಂದು ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಈ ಧನುರ್ಧಾರಿ ಪತ್ರಿಕೆಗೆ ಆವತ್ತಿರುವಂತ ಚಂದಾದಾರರ ಸಂಖ್ಯೆ, ವಾರಪತ್ರಿಕೆ ಇದು, 700 ಚಂದಾದಾರರಿದ್ರು. ಪೋಸ್ಟ್ ಮುಖಾಂತರ ಅದನ್ನ ಕಳಿಸುವ ವ್ಯವಸ್ಥೆ ಮಾಡ್ತಿದ್ರು. 1 ವರ್ಷ ಈ ಪತ್ರಿಕೆ ನಡೀತದೆ. ಅಂದ್ರೆ ಇದು ಪತ್ರಿಕೆ ಬಂದಿರತಕ್ಕಂಥದ್ದು 1906 ಸೆಪ್ಟೆಂಬರ್ ತಿಂಗಳೊಳಗೆ ಇದು ಪತ್ರಿಕೆ ಪ್ರಕಟಗೊಂಡಿತು. ಇಷ್ಟು 1 ವರ್ಷ ಕಳೀತು. 6ರಿಂದ 7 ಕಳೀತು. 7ರೊಳಗೆ ನಾನು ಹಿಂದಿನ ಉಪನ್ಯಾಸದ ಕರೋನಾ ಕಾಲದೊಳಗೆ ಮಾತನಾಡಿದಾಗ ಇದು ಪಟ್ಟಣ ಸರಿಗೆ ನೆನಪಿರಬೇಕು. ಆ ಕರೋನಾ ಕಾಲದ ಪ್ರಸಂಗವನ್ನೇ ಅವತ್ತು ಆರಂಭದೊಳಗೆ ಹೇಳಿದ್ದೆ ನಾನು. ಏನಾಗ್ತದಂತಂದ್ರೆ ಪ್ಲೇಗ್ ಹಬ್ಬಿ ಬಿಡ್ತೈತಿ. ಪ್ಲೇಗ್ ಹಬ್ಬದಾಗ ಎಲ್ಲರೂ ಊರ್ ಹೊರಗಿರ್ತಾರ ಗುಡಿಸಲು ಕಟ್ಕೊಂಡು. ಈಗಾಗ್ಲೇನೆ ಇವರಿಗೆ ಮತ್ತು ಆ ಮಾಗನಹಳ್ಳಿ ದೊಡ್ಡ ಬಸಪ್ಪರಿಗೆ ಕೆಲವು ವಿಚಾರಗಳಲ್ಲಿ ವೈಮನಸ್ಸು ಕೂಡ ಆಗಿರ್ತದ. ಪತ್ರಿಕೆ ನಿಂತು ಹೋಗ್ತದ. ಇವ್ರಿಗೆ ಈ ಸಂದರ್ಭದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರು ಬೋಂದಾಡೆ ಬಾಳಪ್ಪನವರು ಅನ್ನುವಂಥ ಬಹಳ ದೊಡ್ಡ ಫ್ಯಾಮಿಲಿ ಇವತ್ತು ದಾವಣಗೆರೆ ಒಳಗದ. ಅನೇಕ ಅಂಗಡಿಗಳಿದಾವ ಬೋಂದಾಡೆ ಬಾಳಪ್ಪನವರು. ಆ ಬೋಂದಾಡೆ ಬಾಳಪ್ಪನವರ ಪ್ರೀತಿ ವಿಶ್ವಾಸಕ್ಕೆ ಮಂಜಪ್ಪನವರು ಪಾತ್ರರಾಗಿದ್ರು. ಇದು ಕತೆ ಬಹಳ ದೊಡ್ಡದಾಗಿ ಬೆಳಕೋತ್ ಹೋಗ್ತದ. ಹಿಂಗ ಅಲ್ಲಿ ಏನಾಯ್ತು ಅಂತಂದ್ರೆ ಈ ಒಂದು ಪ್ರಸಂಗವನ್ನ ಬಹಳ ನೆನಪಿಟ್ಕೋಬೇಕು. ಮಂಜಪ್ಪನವರು ತಮ್ಮ ಆತ್ಮಕಥೆಯೊಳಗೆ ಒಂದು ಮಾತು ಬರೀತಾರೆ. ಏನು ಅಂತಂದ್ರೆ, ಪ್ಲೇಗ್ ಹಬ್ಬಿತ್ತು, ಹಸಿವಿಗೂ ಇಲ್ಲವಾಗಿತ್ತು, ಏನ್ ಮಾಡೋದು ಅಂತ ಹೇಳಿ 1 ದಿನ ಉಪವಾಸ, 2 ದಿನ ಉಪವಾಸ ಕಳೆದು ಬಿಡ್ಕೊಂಡು 3ನೇ ದಿನ ಬೋಂದಾಡೆ ಬಾಳಪ್ಪನವ್ರ ಹತ್ರ ಏನಾರ ಸ್ವಲ್ಪ ತರಬೇಕು ಅಂತ ಹೇಳಿ ಅಂಗಡಿಗೆ ಹೋದಾಗ ಅವ್ರ ಅಂಗಡಿ ಒಳಗೆ 4-6 ಜನ ಕೂತಿದ್ರು. ಎಲ್ಲರ ಮುಂದೆ ಹೆಂಗ್ ಕೇಳುದು ಅಂತ ಹೇಳಿ ತಿಳ್ಕೊಂಡು ಅವ್ರ ಅಂಗಡಿ ಬಾಗಿಲಾಕಿ ಮನೆಗೆ ಹೋದ್ರು. ನಾನು ನನ್ನ ಗುಡಿಸಲ್ ಕಡೆಗೆ ಹಸಿದ ಹೊಟ್ಟೆಯಿಂದ ಹೆಜ್ಜೆ ಇಡುತ್ತಿದ್ದಾಗ ನನಗೆ ಅರ್ಧ ಆಣೆ ಸಿಕ್ಕಿತು. ಅಂದ್ರೆ 3 ಪೈಸಾ ಸಿಕ್ತು. ಆ 3 ಪೈಸಾ ತಂದು 3 ಪೈಸಾದಿಂದ ಜೋಳ ತಂದು ಬೀಸ್ಕೊಂಡು ಊಟ ಮಾಡಿದೆ ಅನ್ನುವಂತಹದ್ದನ್ನ ನೆನೆಸ್ತಾರೆ. ಅಂದ್ರೆ ಅವ್ರಿಗೇನು ಕಷ್ಟ ಕಾಲದಲ್ಲಿ ಭಗವಂತ ನಮ್ ಕೈ ಬಿಡೋದಿಲ್ಲ ಅನ್ನುವಂತಹದ್ದನ್ನ ಆ ಹಿನ್ನೆಲೆಯೊಳಗೆ ಈ ಘಟನೆಯನ್ನು ಸ್ಮರಿಸ್ತಾರೆ. ಇನ್ನೊಂದು ಪ್ರಸಂಗವನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಅವರಿಗೆ ಒಬ್ಬ ಅಕ್ಕ ಇದ್ಲು. ಅಕ್ಕನ ಹೆಸರು ಪ್ರಸ್ತಾಪ ಮಾಡಲ್ಲ. ಆದ್ರೆ ಅಕ್ಕನ ಮಗ ನಾಗಪ್ಪ ನನ್ನ ಜೊತೆಗೇನೆ ಇರ್ತಿದ್ದ. ಅವ್ವ ಮಂಜಮ್ಮನು ನನ್ನ ಜೊತೆಗೇನೆ ಇರ್ತಿದ್ದಳು. ನಾವು ಗುಡಿಸಲ್ದೊಳಗೆ ಇರ್ತಿದ್ದೆವು 3 ಜನ. ಈ ಪ್ಲೇಗದ ಹಾವಳಿ ಇಳಿದ ಮುಖ ಆದ್ರೂ ಕೂಡ ನಮ್ಮ ಅಳಿಯ ಸತ್ತು ಹೋದ. ಅವಾಗ ಸಂಸ್ಕಾರಕ್ಕಾಗಿ ನಾನು ಯಾರನ್ನೆಲ್ಲ ಕರೆದೆ, ಯಾರೂ ಬರಲಿಲ್ಲ. ಕಡೆಗೆ ಒಂದು ಒತ್ತು ಗಾಡಿ, ಅಂದ್ರೇನು 2 ಎತ್ತಿನ ಒಂಟೆತ್ತಿನ ಗಾಡಿ ತಂದು ಗಾಡಿ ಒಳಗ ಅಳಿಯನ ಶವವನ್ನು ಹಾಕಿ ನಾನು ಮುಂದೆ ಜಗತಿದ್ದೆ, ನಮ್ಮವು ಹಿಂದೆ ಒತ್ತುತ್ತಿದ್ದಳು ಅನ್ನುವಂಥ ಪ್ರಸಂಗವನ್ನು ನೆನೀತಾರೆ. ಬಹುಶಃ ಇಷ್ಟೆಲ್ಲ ಮಂಜಪ್ಪನವರು ಕೂಡ ಕಷ್ಟಪಟ್ಟಿದ್ದಾರ. ಮಂಜಪ್ಪನವರ ಹತ್ರ ಇದ್ದೆ ಅವರು ದಾವಣಗೆರೆಯಲ್ಲಿನೇ ಆ ಸತ್ಯಾಗ್ರಹ ಆಶ್ರಮ, ಹರಿಹರದ ರೈಲ್ವೆ ಸ್ಟೇಷನ್ 3 ಕಿಲೋಮೀಟರ್ ದೂರದ ಮೇಲೆ ಒಂದು ಸತ್ಯಾಗ್ರಹ ಆಶ್ರಮ ಸ್ಥಾಪಿಸಿದಾರಲ್ಲ, ಅಲ್ಲೇ ತೀರ್ ಹೋಗ್ತಾರ ಅವ್ರು. ಇವೆಲ್ಲಾ ಘಟನೆಗಳು ಜರುಗ್ತಾವ. ಇವು ಅನೇಕ ಪ್ರಶ್ನೆಗಳಿಗೆ ಕೂಡ ಆಹ್ವಾನಗಳಿದ್ದಾವ.
ನಮ್ಮ ದಂಡಿಯವರ ಲೇಖನದ ಹಿನ್ನೆಲೆಯಾಗಿ ತಮಗೆ ಹೇಳಬೇಕು ಅಂತಂದ್ರೆ, ಈ ವಿಚಾರವನ್ನ ಇಟ್ಕೊಂಡು ಮುಂದೆ ಮಂಜಪ್ಪನವರು ಹಾಗೇನೆ ಅವರಿಗೆ ಬಹಳ ಕಷ್ಟ ಸ್ಥಿತಿ ಉಂಟಾಗ್ತದ. ತಾಯಿಯವರು ಮತ್ತೆ ಬನವಾಸಿಗೆ ಹೋಗಿರತಕ್ಕಂಥದ್ದು, ಅಣ್ಣನ ಹತ್ರ ಸಿರ್ಸಿಗೆ ಹೋಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಏಕಾಂಗಿಯಾಗಿರ್ತಕ್ಕಂಥ ಮಂಜಪ್ಪನವರಿಗೆ ಒಂದು ದಿವಸ ಕಂಚಿಕೇರೆ ಮಹಾಲಿಂಗಪ್ಪನವರು ಭೇಟಿ ಆಗ್ತಾರೆ. ಇವರನ್ನ ನಮ್ಮೆಲ್ಲ ಬಸವಾಭಿಮಾನಿಗಳು ನೆನಪು ಬಿಡಬೇಕು. ಮಂಜಪ್ಪನವರಲ್ಲಿ ಬಸವ ತತ್ವದ ಅರಿವು ಮೂಡಿಸಿದ ಮೊದಲನೇ ವ್ಯಕ್ತಿ ಇವರು. ಪತ್ರಿಕೆ ಬಗ್ಗೆ ಅರಿವು ಮೂಡಿಸಿದ ಮೊದಲನೇ ವ್ಯಕ್ತಿ ಲೋಕಮಾನ್ಯ ತಿಲಕರು. ಆನಂತರದಲ್ಲಿ ಬಸವಣ್ಣನ ಕುರಿತು ಅಭಿಮಾನ, ಶರಣ ತತ್ವದ ಕುರಿತು ಅಭಿಮಾನ ಮಂಜಪ್ಪನವರಲ್ಲಿ ಅರಳಲಿಕ್ಕೆ ಕಾರಣಕರ್ತರಾಗಿರತಕ್ಕಂಥವರು ಕಂಚಿಕೇರೆ ಮಹಾಲಿಂಗಪ್ಪನವರು. ಒಂದು ದಿವಸ ಕಂಚಿಕೇರೆ ಮಹಾಲಿಂಗಪ್ಪನವರು ಏನ್ ಹೇಳ್ತಾರೆ, ನೀವು ಬಸವಣ್ಣನವರನ್ನು ಕುರಿತು ಓದಿರೇ ಇಲ್ಲ, ಪತ್ರಿಕೆ ನಿಂತು ಹೋಗಿತ್ತು ಹಣಕಾಸಿನ ತೊಂದರೆ ಕಾರಣವಾಗಿ. ಒಂದು ವರ್ಷ ನಡೀತು, ಸ್ವಲ್ಪ ದಿವಸ ನಡೀತು, ಮುಂದೆ ಅದು ನಿಂತು ಹೋಯ್ತು. ಮಂಜಪ್ಪನವ್ರಿಗೆ ಯಾಕೋ ದಾವಣಗೆರೆ ಬಿಟ್ಟು ಹೋಗಬಾರದು, ನಾನು ಮತ್ತೆ ಪತ್ರಿಕೆಯನ್ನು ಆರಂಭ ಮಾಡಬೇಕು ಅನ್ನುವಂತ ಸಂಕಲ್ಪ. ಇದೇ ವೇಳೆಯ ಸಂದರ್ಭದಲ್ಲಿ ಅವರು ಮುಂಬೈಗೆ ಹೋಗೋ ಪ್ರಸಂಗ ಬರ್ತದೆ. ಒಂದು ವ್ಯಾಜ್ಯದ ನಿಮಿತ್ತವಾಗಿ ಯಾರೋ ಒಬ್ರು ಸ್ನೇಹಿತರು ಇವ್ರಿಗೆ ಮರಾಠಿ ಬರ್ತದೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಆರ್ಯ ಸಮಾಜಕ್ಕೆ ಭೇಟಿ ಆಗ್ತಾರೆ. ಆರ್ಯ ಸಮಾಜದಲ್ಲಿ ಇರ್ತಕ್ಕಂತಹ ಶಿಸ್ತು, ಸಮಾಜದ ಮಂದಿರದಲ್ಲಿರ್ತಕ್ಕಂಥ ಶಿಸ್ತು, ಉಪನ್ಯಾಸ, ಭಜನ್, ಚಿಂತನೆ ಇವೆಲ್ಲವನ್ನ ಕೂಡ ನೋಡಿ ಮಂಜಪ್ಪನವರ ಮನಸ್ಸಿನೊಳಗ ಅನಿಸ್ತದ. ಆಗ್ಲೇ ಬಸವಣ್ಣನವರನ್ನ ಮನಸ್ಸು ತುಂಬಾ ತುಂಬಿಕೊಂಡಿರ್ತಕ್ಕಂಥ ಮಂಜಪ್ಪನವರಿಗೆ ನಮ್ಮ ಸಮಾಜದಲ್ಲಿಯೂ ಇಂಥವು ಆಚರಣೆಗಳು ಬರಬೇಕು ಸಂಕಲ್ಪ ಹೊತ್ಕೊಂಡು ದಾವಣಗೆರೆಗೆ ಬಂದರು. ಬಂದವರೇ ಇವತ್ತಿನ ದಾವಣಗೆರೆಯ ವಿರಕ್ತ ಮಠದ ಯುವ ಗುರುಗಳಾಗಿ ಇದ್ದಿರತಕ್ಕಂಥವ್ರು ಯಾರಿದ್ರು ಅಂತಂದ್ರ ನಮ್ಮ ಧಾರವಾಡದ ಮೃತ್ಯುಂಜಯ ಗುರುಗಳಿದ್ರು, ಮೃತ್ಯುಂಜಯ ಮಹಾಸ್ವಾಮಿಗಳು. ಅವ್ರಿಗೆ ಹೋಗಿ ವಿಚಾರವನ್ನ ತಿಳಿಸ್ತಾರ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಮಂಜಪ್ಪನವರ, ಯಾಕಾಗಲ್ದು ಅಂತ ಹೇಳಿ ತಿಳ್ಕೊಂಡು ಜೂನ್ 26, 1911 ಭಜನ್ ಮಾಡೋದು, ಭಜನಾ ಸಂಘ ಸ್ಥಾಪನೆ ಮಾಡ್ತಾರ ಆ ಮಠದೊಳಗ. ಆ ನಂತರ 11ರೊಳಗ ತಮ್ಗೆಲ್ಲ ಗೊತ್ತಿರ್ಲಿ, ಇವತ್ತೆಲ್ಲ ಕಡೆಗೂ ಶ್ರಾವಣ ಉಪನ್ಯಾಸ ಮಾಲೆ ನಡೀತಾ ಇದ್ದಾವ. ನಾನು ಈಗ ಶ್ರಾವಣ ಉಪನ್ಯಾಸ ಮಾಲೆಯಲ್ಲಿ ಮಾತನಾಡ್ತಿದ್ದೇನು. ಕರ್ನಾಟಕದ ಸಂದರ್ಭದಲ್ಲಿ ಶ್ರಾವಣ ಮಾಸ ಉಪನ್ಯಾಸವನ್ನ ಮಾಲೆಯನ್ನಾಗಿ ಆರಂಭ ಮಾಡಿದವರು 1911ರಲ್ಲಿ ಕರ್ನಾಟಕದ ಗಾಂಧಿ ನಿರಂಜನ ಶರಣ ಹರಡೇಕರ್ ಮಂಜಪ್ಪನವರು ಅನ್ನೋದು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ. ಇವತ್ತ ಅದರ ಪ್ರತೀಕದ ನೆಲೆಯಲ್ಲಿನೇ ನಾವೆಲ್ಲ ಇದ್ದೇವೆ ಅನ್ನೋದು ಸುಮ್ಮನೆ ತಮಗೆ ನೆನಪಿಸ್ತೇನೆ. ಮುಂದವರಿಗೆ ದೊಡ್ಡ ವಿಚಾರವಾಗಿ ಕಾಡಿರ್ತಕ್ಕಂಥ ಸಂಗತಿ ಯಾವುದು ಅಂತಂದ್ರ ಬಸವ ಜಯಂತಿ. ಯಾಕೆ ನಾವು ಬಸವ ಜಯಂತಿಯನ್ನ ಆಚರಣೆ ಮಾಡಬಾರದು? ಬಹುಶಃ ಬಸವಣ್ಣನವರ ಬಗ್ಗೆ ಬಹಳಷ್ಟು ಓದ್ಕೊಂಡವ್ರಲ್ಲ ಆವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಬಸವಣ್ಣನ ಬಗ್ಗೆ ಶಾಸನಗಳು 20 ಶಾಸನಗಳು, ಅತ್ಯಂತ ಸಮೀಪವರ್ತಿಯಾಗಿರ್ತಕ್ಕಂಥ ಹರಿಹರನ ಬಸವರಾಜ ದೇವರಗಳೇ, ಭೀಮಕವಿ ಬಸವ ಪುರಾಣ ಮುಂತಾದ ಷಡಕ್ಷರ ದೇವನ ವೃಷಭೇಂದ್ರ ವಿಜಯ, ಹಲವಾರು ನಡುಗನ್ನಡದ ಕಾವ್ಯಗಳು, ಜೊತೆಗೇನೆ ಅನೇಕ ಜನ ಸಂಶೋಧಕರು ಮಾಡಿದ್ರೂ ಕೂಡ ಆ ಸಂದರ್ಭದಲ್ಲಿ ಇದೆಲ್ಲ ನಾನು 1912ರ ಸಂದರ್ಭದ ಕಥೆಯನ್ನು ತಮಗೆ ಹೇಳ್ತಾ ಇದ್ದೇನೆ. ಸುಮಾರು 113 ವರ್ಷಗಳ ಹಿಂದೆ. ಆವತ್ತಿನ ಕಾಲದ ಸಂದರ್ಭದಲ್ಲಿ ಮಂಜಪ್ಪನವರಿಗೆ ಅವು ಸ್ಪಷ್ಟತೆಗಳು ಯಾರೂ ಕೂಡ ಒದಗಿಸಲಿಲ್ಲ. ಕೊನೆಗೆ ಅವರು ದಾವಣಗೆರೆ ಒಳಗಿರ್ತಕ್ಕಂಥ ಅವ್ರಿಗೇನು ಬಸವಾಭಿಮಾನಿಗಳು ಆಗಿ ಪರಿವರ್ತನೆ ಆಗ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ಕಂಚಿಕೇರಿ ಮಹಾಲಿಂಗಪ್ಪನವರಿಗೆ ಕೇಳ್ತಾರ, ಬಸವ ಜಯಂತಿ ಆಚರಣೆ ಮಾಡೋನು ಮಠದಾಗ ಈ ಸಲ ಅಂತ ಹೇಳಿ ಕೇಳಿದಾಗ ಮಹಾಲಿಂಗಪ್ಪನವ್ರು ಹೇಳ್ತಾರ, ಮಾಡ್ತೇವಲ್ಲ ನಾವು ಬಸವ ಜಯಂತಿನ ಆಚರಣೆ ಮಾಡ್ದಂಗ ಮಾಡ್ತೇವೆ, ಮಣ್ಣೆತ್ತಿನ ಅಮಾವಾಸ್ಯೆಗೆ ಬಸವಣ್ಣನೇ ಪೂಜೆ ಮಾಡ್ತೇವಲ್ಲ ಅಂತ. ಐತಿಹಾಸಿಕ ಪ್ರಜ್ಞೆ ಹೊಂದಿರತಕ್ಕಂಥ ನಮ್ಮ ಮಂಜಪ್ಪನವರಿಗೆ ಈ ಆಲೋಚನೆ ಸರಿ ಅನ್ಸಂಗಿಲ್ಲ, ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ.
ದಾವಣಗೆರೆ ಒಳಗ ಅವತ್ತು ಬಹಳ ದೊಡ್ಡ ವಿದ್ವಾಂಸರಾಗಿರ್ತಕ್ಕಂಥವ್ರು ಚಂದ್ರಶೇಖರ ಶಾಸ್ತ್ರಿಗಳು. ಅವ್ರ ಕಡೆಗೆ ಹೋಗ್ತಾರೆ. ಚಂದ್ರಶೇಖರ ಶಾಸ್ತ್ರಿಗಳು ಬಸವಣ್ಣನವ್ರ ಜಯಂತಿಕ್ಕಿಂತ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಕೂಡ ಅವರಿಗೂ ಬೇಕಾಗಿದ್ದ ಬಸವಣ್ಣನವರ ಜಯಂತಿ, ಅದಕ್ಕಾಗಿ ಅದನ್ನು ಕೂಡ ಒಪ್ಕೊಳ್ಳೋದು. ಕೊನೆಗೆ ಬಹಳಷ್ಟು ಆವತ್ತಿನ ಕಾಲ ಸಂದರ್ಭದಲ್ಲಿ ವಿದ್ವಾಂಸರಾಗಿ ಹೆಸರು ಪಡೆದಿರ್ತಕ್ಕಂಥವ್ರು ಮೈಸೂರಿನ ಕರಿಬಸವ ಶಾಸ್ತ್ರಿಗಳು. ಅವರಿಗೊಂದು ಪತ್ರ ಮುಖಾಂತರ ನೀವು ಬಸವಣ್ಣನವರ ಕುರಿತಾಗಿರ್ತಕ್ಕಂಥ ಅವರ ಜಯಂತಿಯ ಕುರಿತು ನನಗೆ ತಿಳಿಸಿಕೊಡಬೇಕು ಅನ್ನುವಂಥ ವಿಚಾರ ಹೇಳ್ತಾರೆ. ಕರಿಬಸವ ಶಾಸ್ತ್ರಿಗಳಿಗೆ ಪತ್ರ ನೋಡಿ ಬಹಳಷ್ಟು ಅವರು ಒಳಗಾಗಿ ಬಸವ ಪುರಾಣದ ನೆಲೆಯಾಗಿಟ್ಕೊಂಡು ಅದರ 4ನೇ ಅಧ್ಯಾಯದ ಶ್ಲೋಕ 34-35 ಆಧಾರವಾಗಿಟ್ಕೊಂಡು ಆ ಶ್ಲೋಕಗಳನ್ನ ಮಂಜಪ್ಪನವರಿಗೆ ಕಳಿಸ್ಕೊಡ್ತಾರೆ. ಆ ಶ್ಲೋಕಗಳು ಹೆಂಗದವ ಇಲ್ಲಿ ನೋಡ್ರಿ. ಮೀನಸ್ಥಿತೆ ಭೃಗೋ ಪುತ್ರೇ ಮೇಷಚ್ಛೇದ ದಿವಾಕರೆ ತುಲಾಸ್ಥಿತೆ ಚತತ್ವತ್ರೇ ಕರ್ಕಟಸ್ಥೆ ಬೃಹಸ್ವತಃ ಶಶಾಂಕೆ ರೋಹಿಣಿ ಸಂಸ್ಥೆ ಮಕರಸ್ಥೆ ಭೂಸುತೆ ಶಿಶಿರೋದೋರ್ಧಯೇ ಚಾತೆ ಲಗ್ನ ಕರ್ಕಾಟ ಸಂಜ್ಞಕೆ ಅನ್ನುವಂಥ 2 ಶ್ಲೋಕಗಳನ್ನು ಅಧ್ಯಾಯ 4 ಬಸವ ಪುರಾಣದ ವ್ಯಾಸೋಕ್ತ ಬಸವ ಪುರಾಣದ ಅಧ್ಯಾಯ 4 34-35 ಸೂತ್ರ ಬರೆದು ಕಳಿಸ್ತಾರೆ. ಈ ಸೂತ್ರ ಮಂಜಪ್ಪನವ್ರಿಗೆ ಏನು ಅರ್ಥ ಆಗ್ತದೆ? ಆಗ್ಲೇ ಇಲ್ಲ. ಅವಾಗ ಬಹಳ ದಾವಣಗೆರೆಗಳು ಪ್ರಯತ್ನ ಮಾಡ್ತಾರೆ, ಯಾರು ಸರಿಯಾಗಿ ಹೇಳಂಗಿಲ್ಲ. ಕೊನೆಗೆ ಹರಪನಹಳ್ಳಿ ಒಳಗ ಶಾಂತಪ್ಪಾಜಿಯವರು ಒಳ್ಳೆ ಸಂಸ್ಕೃತ ಕನ್ನಡ ಪಂಡಿತರಾಗಿದ್ರು. ಅವರಿಗೆ ಈ ವಿಚಾರವನ್ನ ತಿಳಿಸಿದಾಗ ಅವರು ಈ ಶ್ಲೋಕವನ್ನ ಬಿಡಿಸಿ ವೈಶಾಖ ಶುದ್ಧ 4ನೆಯ ದಿನ ರೋಹಿಣಿ ನಕ್ಷತ್ರದ ದಿವಸ ಬಸವಣ್ಣನವರ ಜನನ ಆಗಿದೆ. ಅಂದು ಬಸವಣ್ಣನವರನ್ನ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡಬಹುದು ಅಂತ ತಿಳಿಸ್ತಾರೆ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಾದ ನಂತರ ಮತ್ತೆ ವಿರಕ್ತ ಮಠಕ್ಕೆ ಹೋಗ್ತಾರೆ. ವಿರಕ್ತ ಮಠದಾಗ ಮೃತ್ಯುಂಜಯಪ್ಪಗಳು ಈ ವಿಚಾರವನ್ನು ಕೇಳಿ ಸಂತೋಷ ಆಗ್ತದೆ ಅವರಿಗೂ ಕೂಡ. ಆಯ್ತು, ಬಸವ ಜಯಂತಿಯನ್ನ ರೋಹಿಣಿ ನಕ್ಷತ್ರ ದಿನ ಮಾಡೋಣ, ವೈಶಾಖ ಶುದ್ಧ 4 ರೋಹಿಣಿ ನಕ್ಷತ್ರ ದಿನ ಮಾಡೋಣ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಈ 1913 ಮೊಟ್ಟ ಮೊದಲನೇದಾಗಿ ಬಸವ ಜಯಂತಿಯನ್ನ ದಾವಣಗೆರೆಯ ವಿರಕ್ತ ಮಠದಲ್ಲಿ ಮಂಜಪ್ಪನವರು ಅಂದುಕೊಂಡಂತೆ ಮೃತ್ಯುಂಜಯಗಳಪ್ಪಳ ಸಾನ್ನಿಧ್ಯದಲ್ಲಿ ಈ ಆಚರಣೆ ಕಾರ್ಯಕ್ರಮ ನಡೀತದ. ಇದು ಒಂದು ಐತಿಹಾಸಿಕ ದಿನ, ಕರ್ನಾಟಕದ ಐತಿಹಾಸಿಕ ದಾಖಲೆಗಳಲ್ಲಿ ಒಂದಾಗಿರತಕ್ಕಂತಹ ದಿನ. ಇವತ್ತು ಬಸವ ಜಯಂತಿ ಕರ್ನಾಟಕದ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶ ಜಗತ್ತಿನ ಅನೇಕ ಕಡೆಗೂ ಕೂಡ ಇವತ್ತು ಬಸವ ಜಯಂತಿ ಆಚರಣೆ ಮಾಡಲಾಗ್ತದೆ, ಬಸವಣ್ಣನನ್ನ ಸ್ಮರಿಸಲಾಗ್ತದೆ. ಇದಕ್ಕೆ ಮುಖ್ಯ ಕಾರಣೀಕರ್ತರು ಹರಡೇಕರ್ ಮಂಜಪ್ಪನವರು ಅನ್ನೋದನ್ನ ಬಹಳಷ್ಟು ಅಭಿಮಾನದಿಂದ ನಾವು ಹೇಳಿಕೊಳ್ಬೇಕಾಗಿರತಕ್ಕಂಥ ಬಹುದೊಡ್ಡ ಸಂಗತಿ ಅಂತ ತಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹಿಂಗ ಬಸವಣ್ಣನವರು ಜಯಂತಿ ಆರಂಭ ಆಯಿತು. ಮುಂದದು ಸಂಶೋಧನೆ ನೆಲೆಯೊಳಗ ಅಕ್ಷಯ ತೃತೀಯ ದಿನ ಬಸವೇಶ್ವರರು ಜನಿಸಿದರು ಅನ್ನುವಂಥದ್ದು ಅನೇಕ ಜನ ವಿದ್ವಾಂಸರದು ನಿರ್ದಿಷ್ಟವಾಗಿ ಒಬ್ಬರಲ್ಲ ಎಲ್ಲರೂ ಒಮ್ಮತದ ಅಭಿಪ್ರಾಯದ ಮೇರೆಗೆ ಅಲ್ಲಿ ಈ ಸದ್ಯಕ್ಕೆ ನಾವು ಅಕ್ಷಯ ತೃತೀಯ ದಿವಸ ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೆವು. ಇದು ಅಲ್ಲದೇನೆ ಬಹಳಷ್ಟು ಗಮನಿಸಬೇಕಾದ 1915 ವೀರಶೈವ ಹಿತೋಪದೇಶಕ ಸಂಘವನ್ನ ಮಂಜಪ್ಪನವರು ಸ್ಥಾಪನೆ ಮಾಡ್ತಾರೆ. 17 ವೀರಶೈವ ತರುಣ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ನೋಡ್ರಿ ಅವ್ರ ಸಮಾಜಕ್ಕೆ ಮಾಡಿದ ಕೆಲಸ. 1924 ಬಸವೇಶ್ವರ ಸೇವಾದಳ ಕಟ್ಕೊಂಡು ಏನ್ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು, ಅಲ್ಲಿಗೆ ತರುಣರ ಅನೇಕ ಜನ ಜೊತೆಗೆ ಅಲ್ಲಿಗೆ ಹೋಗಿ ಗಾಂಧೀಜಿಯವರನ್ನ ಭೇಟಿ ಆಗ್ತಾರೆ. ಲಕ್ಷ್ಮಣರಾವ್ ಭಿಡೆಯವರ ಕಡೆಯಿಂದ ಬಸವೇಶ್ವರ ಸತ್ಯಾಗ್ರಹಿ ಬಸವೇಶ್ವರ್ ಅನ್ನುವಂತಹ ಕೃತಿಯನ್ನ ಮರಾಠಿ ಮತ್ತು ಹಿಂದಿಗೆ ಅನುವಾದಿಸಿ ಇಡೀ ಬಂದಿರತಕ್ಕಂಥ ಭಾರತ ದೇಶದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಜನರಿಗೆ ಇಲ್ಲಿ ಹಂಚ್ತಾರ. ಬಸವ ಕಳಕಳಿ ಹೊಂದಿರತಕ್ಕಂಥ ಮಂಜಪ್ಪನವರು ಇದು ಒಂದು ನೆನಪಿಟ್ಕೋಬೇಕು.
ನಾವು ಒಂದು ಉಲ್ಲೇಖ ಮಾಡ್ತೇನೆ ಇಲ್ಲಿ. ಆ ಮಾತು ಯಾವುದು ಅಂತಂದ್ರೆ, ಭಾರತ ದೇಶಕ್ಕೆ ಬಸವಣ್ಣನನ್ನ ಮೊಟ್ಟ ಮೊದಲಿಗೆ ಪರಿಚಯಿಸಿದ ವ್ಯಕ್ತಿ ಹರಡೇಕರ್ ಮಂಜಪ್ಪನವರು. ಗಾಂಧೀಜಿಯವರ ಚರಿತ್ರೆ ಬರೆಯುವ ಮೂಲಕ ಲೇಖನದ ನೆಲೆಯಲ್ಲಿ ಗಾಂಧೀಜಿಯವರನ್ನ ಕನ್ನಡಕ್ಕೆ ಪರಿಚಯಿಸಿದವರು ಹರಡೇಕರ್ ಮಂಜಪ್ಪನವರು ಅನ್ನುವುದು ಬಹಳ ದೊಡ್ಡ ಇತಿಹಾಸದ ಪುಟಗಳಲ್ಲಿರುವಂತ ಸಂಗತಿ. ಮುಂದ 1931 ಆ ಶರಣ ಸಂದೇಶ ಅನ್ನುವಂತ ಒಂದು ವಾರಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಇದು ಮುಂದ 1933 ಅಕ್ಕನ ಅರಿವು ಅದಲ್ಲ, ಈ ಅಕ್ಕ ಮಹಾದೇವಿಯ ಜಯಂತಿಯನ್ನ ಅಂದಿನಿಂದ ಜಯಂತಿ ಆಚರಣೆಗೆ ಮಂಜಪ್ಪನವರೇ ಕಾರಣ ಅನ್ನೋದನ್ನ ಅಕ್ಕನ ಅರಿವು ಸಂಘಟನೆ ಎಲ್ಲರೂ ಗಮನಿಸಬೇಕಾಗಿರತಕ್ಕಂಥ ಬಹಳ ಮಹತ್ವದ ಇನ್ನೊಂದು ವಿಚಾರ ಅನ್ನೋದನ್ನ ನೆನಪಿಡ್ಬೇಕು. ಹೀಗೆ ಮಂಜಪ್ಪನವರು ಶರಣ ಧರ್ಮದ ನೆಲೆಯಲ್ಲಿ ಮಾಡಿದ ಕೆಲಸ ಬಹಳ ವಿಶೇಷವಾಗಿರತಕ್ಕಂಥದ್ದು, ಬಹಳ ದೊಡ್ಡದಾಗಿರತಕ್ಕಂಥದ್ದು. ಶರಣ ನೆಲೆಯಲ್ಲಿ ಅವರು ಬರೆದಿರತಕ್ಕಂತಹ ಪುಸ್ತಕಗಳ ಪಟ್ಟಿ ಬಹಳ ದೊಡ್ಡದೈತಿ. ಶರಣ ನೆಲೆಯಲ್ಲಿ ಬರೆದಿರತಕ್ಕಂತಹ ಪುಸ್ತಕಗಳ ಪಟ್ಟಿ ಕೂಡ ಬಹಳ ವಿಶೇಷವಾಗಿ ನಮ್ಮ ಗಮನವನ್ನ ಅದು ಸೆಳೀತಾ ಹೋಗ್ತದೆ. ಬಸವಣ್ಣನವರ ಅಕ್ಕನ ಉಪದೇಶ ಬರೆದಿದ್ದಾರೆ, ಅಣ್ಣನ ಕ್ರಾಂತಿ, ಅಣ್ಣನ ಅರ್ಪಣ ಯೋಗ, 63 ಪುರಾತನರ ಚರಿತ್ರೆ, ಜೊತೆಗೆ ಚನ್ನಬಸವಣ್ಣನವರ ಉಪದೇಶ, ಜನಸೇವಕನ ವಚನಗಳು, ಆದ್ಯ ವಚನಕಾರರಾಗಿ, ಪ್ರಭುದೇವರ ಕಥೆ, ಆನಂತರ ಬಸವ ಚರಿತ್ರೆ, ಬಸವಣ್ಣನವರ ಚರಿತ್ರೆ, ಬಸವಣ್ಣನವರ ನೈತಿಕ ವಚನಗಳು, ಬಸವ ಬೋಧಾಮೃತ, ಬಸವ ಭಕ್ತಿ, ಬಸವಣ್ಣನವರ ಸಂದೇಶ, ಬಸವಣ್ಣನವರ ನೈತಿಕ ವಚನಗಳು, ಇದು ಅಲ್ಲದೆ ಇನ್ನೂ ಹಲವಾರು ಪುಸ್ತಕಗಳನ್ನ ಅವರು ವಚನಕಾರರ ಸಮಾಜ ರಚನೆ, ವೀರಶೈವ ಏಕೀಕರಣ, ವೀರಶೈವ ಮತತತ್ವ, ವೀರಶೈವ ಮತಬೋಧೆ, ವೀರಶೈವ ಸಮಾಜ ಸುಧಾರಣೆ, ಸಿದ್ದರಾಮ ಶಿವಗಳ ಉಪದೇಶ, ನೋಡ್ರಿ 1, 2 ಹೀಗ ಇದೊಂದು ದೊಡ್ಡ ಅಧ್ಯಯನ ಶರಣ ಸಾಹಿತ್ಯದ ನೆಲೆಯಲ್ಲಿ. ಅದನ್ನು ಇಡೀ ವಿಸ್ತಾರವಾಗಿ ಕರ್ನಾಟಕ ಗಾಂಧಿ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಈ ವಿಚಾರವನ್ನ ಇಟ್ಕೊಂಡು ಮುಂದುವರಿತಾ ನಾವು ಹೋದ ಹಾಗೆ ಶರಣ ಸಾಹಿತ್ಯಕ್ಕೆ ಮಂಜಪ್ಪನವರ ಕೊಡುಗೆ ಬಹಳ ವಿಸ್ತಾರವಾದ ನೆಲೆಯಲ್ಲಿ ಸಿಕ್ಕು. ಶರಣ ಸಮಾಜದಕ್ಕೆ ಅವರನ್ನ ಯಾವತ್ತೂ ಕೂಡ ಸ್ಮರಿಸಬೇಕಾಗಿರತಕ್ಕಂತಹ ವ್ಯಕ್ತಿ ಅನ್ನೋದನ್ನ ಗಮನಿಸಬೇಕಾಗಿರತಕ್ಕಂತಹ ಸಂಗತಿ. ಚರಿತ್ರೆ ನೆಲೆಯಲ್ಲಿ, ಧರ್ಮ ನೆಲೆಯಲ್ಲಿ, ಸಮಾಜ ನೆಲೆಯಲ್ಲಿ ಈ ಪುಸ್ತಕಗಳು ನಮಗೆ ಸಿಗ್ತಾ ಹೋಗ್ತಾವ. ಅವರ ಒಟ್ಟು ಆಲೋಚನೆಗಳನ್ನ ಗಮನಿಸಿದಾಗ ಬಸವ ತತ್ವ ಅನ್ನೋದು ಬಹಳ ದೊಡ್ಡ ತತ್ವ. ಅದಕ್ಕಾಗಿ ನಮ್ಮಲ್ಲಿರುವಂತಹ ಎಲ್ಲ ಒಳಪಂಗಡಗಳು ಒಂದಾಗಿ ಚಂದಾಗಿ ನಾವು ಬದುಕಬೇಕು ಅನ್ನುವಂಥ ಸಂದೇಶವನ್ನ ಹಲವು ಪುಸ್ತಕಗಳಲ್ಲಿ ಅವರು ಪದೇ ಪದೇ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನ ಕಾಣುತ್ತೇವೆ. ಇದಿಷ್ಟ ಆದ ನಂತರ ಗಾಂಧಿ ಯುಗ ಆರಂಭ ಆಗ್ತದೆ. 1900 ಈಗಾಗಲೇ ಮಂಜಪ್ಪನವರು ಒಬ್ಬ ಲೇಖಕರಾಗಿ ರೂಪುಗೊಂಡಿತ್ತು, ಪುಸ್ತಕ ಬರೀಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ರು. ಗಾಂಧಿ ಶಕೆ ಭಾರತದ ಇತಿಹಾಸದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಖ್ಯಾತಿಯನ್ನ ಪಡೆದಿರತಕ್ಕಂಥದ್ದು. ಅಲ್ಲಿ ಗಾಂಧೀಜಿಯವರ ತತ್ವಗಳಿಗೆ, ಗಾಂಧೀಜಿಯವರ ಸತ್ಯಾಗ್ರಹದ ಸಿದ್ಧಾಂತಗಳಿಗೆ ಮಂಜಪ್ಪನವರು ಮಾರು ಹೋಗಿಬಿಡ್ತಾರೆ. ಮಾರು ಹೋಗಿ ಅವರು 1923 ಬೋಂದಾಡೆ ಬಾಳಪ್ಪನವ್ರ ಹೊಲದೊಳಗ ಒಂದು ಸತ್ಯಾಗ್ರಹ ಆಶ್ರಮ, ಹೆಂಗ ಸಾಬರಮತಿ ಆಶ್ರಮ ಅದಲ್ಲ, ಅದ್ರದೆಲ್ಲ ತಿಳಿದುಕೊಂಡಿರ್ತಕ್ಕಂತಹ ಮಂಜಪ್ಪನವರು ಹಂಗೊಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ಇಷ್ಟೇ ಅಲ್ಲ, ಒಂದು ಸಲ ಅವರು ಸಾಬರಮತಿಗೂ ಹೋಗಿ ಬರ್ತಾರ. ಸಾಬರಮತಿಗೆ ಹೋಗಿ ಅಲ್ಲಿ ಎಲ್ಲಾ ಪದ್ಧತಿಗಳನ್ನ ತಿಳ್ಕೊಂಡು ಕೂಡ ಬರ್ತಾರ. ಈ ನಡಬರ್ಕ ಅನೇಕ ಘಟನೆಗಳು ಜರುಗ್ತಾ ಹೋಗ್ತಾವ. ಅಲ್ಲಿ ಒಂದು ದಿನ ಗಾಂಧೀಜಿಯವರಿಗೆ ಪುನರ್ಜನ್ಮದ ಪ್ರಶ್ನೆ ಕೇಳ್ತಾರ. ಗಾಂಧೀಜಿಯವರಿಗೆ ಇದು ಮಂಜಪ್ಪನವರಿಗೆ ಬಹಳ ಕಾಡುವಂತಹ ಒಂದು ಪ್ರಶ್ನೆ. ಲೋಕಮಾನ್ಯ ತಿಲಕರಲ್ಲಿ ಈ ಪ್ರಶ್ನೆ ಕೇಳ್ತಾರ. ಲೋಕಮಾನ್ಯ ತಿಲಕರು ನಾನು ಬರೆದು ಕಳಿಸ್ತೇನೆ, ನೀವು ಹೋಗ್ರಿ ಅಂತ ಹೇಳ್ತಾರ. ಅದು ಪ್ರಶ್ನೆಯಾಗಿ ಉಳಿದಿತ್ತು ಮಂಜಪ್ಪನವರ ಮನಸ್ಸಿನಾಗ. ಗಾಂಧೀಜಿಯವರಿಗೆ ಈ ಪ್ರಶ್ನೆಯನ್ನ ಒಂದು ದಿನ ಸಾಬರಮತಿ ತೀರದೊಳಗೆ ಬೆಳಗಿನ ಹೊತ್ತಿನೊಳಗೆ ವಾಯು ವಿಹಾರಕ್ಕೆ ಹೋದಾಗ ಆ ವೇಳೆಯಲ್ಲಿ ಮಂಜಪ್ಪನವರು ಗಾಂಧೀಜಿಯವರಿಗೆ ಪುನರ್ಜನ್ಮ ಇದೆಯೇ ಮನುಷ್ಯನಿಗೆ ಗಾಂಧೀಜಿಯವರೇ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಮಹಾತ್ಮಾಜಿ ಪುನರ್ಜನ್ಮ ಇದೆಯೇ? ಅವಾಗ ಗಾಂಧೀಜಿ ಒಂದು ಕ್ಷಣ ನಿಂತು ಅಲ್ಲೇ ಹರಿತಕ್ಕಂಥ ಸಾಬರಮತಿಯನ್ನ ತೋರಿಸಿ, ಸಾಬರಮತಿ ಹರಿಯುತ್ತಿದೆಯಲ್ಲ, ಹರಿಯುತ್ತಿದೆ, ನಿಜ ತಾನೆ?
ಹಾಗೆ ಮನುಷ್ಯನಿಗೆ ಪುನರ್ಜನ್ಮ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ಹೆಂಗ್ ಸಿದ್ಧಾಂತ ಮಾಡಿ ತೋರಿಸ್ತೀರಿ ಅಂತ ಕೇಳ್ತಾರ. ಸಿದ್ಧಾಂತ ಮಾಡಿ ತೋರಿಸುವಂತಹ ಪ್ರಶ್ನೆ ಇದ್ದಿಲ್ಲ, ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ಪ್ರಶ್ನೆ ಅನ್ನೋದನ್ನ ಇದ್ರ ಕುರಿತು ಮುಂದೆ ಬಹಳ ಓದ್ತಾ ಹೋದಂಗ ಮಂಜಪ್ಪನವರೇ ಅರಿವಿಗೆ ಏನ್ ಬರ್ತದಂದ್ರ, ಮನುಷ್ಯ ಜನ್ಮದಲ್ಲಿ ಬಹಳ ನೆನಪಿಟ್ಟು ಕೇಳುವಂತ ಸಂಗತಿ ಇದು. ಮನುಷ್ಯ ಜನ್ಮದಲ್ಲಿ ಒಬ್ಬ ಜಾಣನಾಗಿ ಹುಟ್ಟುತ್ತಾನೆ, ಒಬ್ಬ ಸುಂದರನಾಗಿ ಹುಟ್ಟುತ್ತಾನೆ, ಒಬ್ಬ ಶ್ರೀಮಂತನಾಗಿ ಹುಟ್ಟುತ್ತಾನೆ. ಇದೆಲ್ಲದಕ್ಕೂ ಹಿಂದಿನ ಜನ್ಮದ ಸಂಸ್ಕಾರ ಕಾರಣ. ಒಬ್ಬ ದರಿದ್ರನಾಗಿ ಹುಟ್ಟುತ್ತಾನೆ, ಅಂಗವಿಕಲನಾಗಿ ಹುಟ್ಟುತ್ತಾನೆ, ವೈಭವದಿಂದ ಮೆರೆದ ಕಷ್ಟ ಕಾಲದಲ್ಲಿ ನರಳಾಡ್ತಾ ಬಿದ್ದು ಸತ್ತು ಹೋಗ್ತಾನೆ. ಇದಕ್ಕೂ ಹಿಂದಿನ ಜನ್ಮದ ಸಂಸ್ಕಾರ ಕಾರಣ. ನಾನು ಈ ಜನ್ಮದಲ್ಲಿ ಏನನ್ನ ಮಾಡ್ತೇನೆ, ಮುಂದಿನ ಜನ್ಮದಕ್ಕೆ ಅದು ಕಟ್ಟಿಟ್ಟ ಬುತ್ತಿ ಆಗ್ತದೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮುಂದಿದ್ರ ಬಗ್ಗೆ ಯಾರ ಕಡೆನೂ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ. ಪುನರ್ಜನ್ಮ ಗಾಂಧೀಜಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರಿ, ಅದ್ರ ಬಗ್ಗೆ ಬಹಳ ಚರ್ಚೆ ಬೇಡ. ಅದು ಮತ್ತೆ ನಾವು ಬೇರೆ ಬೇರೆ ಹಿನ್ನೆಲೆಯೊಳಗ, ತತ್ವಜ್ಞಾನದ ಹಿನ್ನೆಲೆಯೊಳಗೆ ಅದನ್ನ ಮತ್ತೆ ಬೇರೆ ರೀತಿ ಅಧ್ಯಯನ ಮಾಡಕ್ ಅವಕಾಶಗಳದಾವ. ಇಲ್ಲಿ ಇಷ್ಟ ಆದ ಬಳಿಕ ಆಶ್ರಮ, ಸತ್ಯಾಗ್ರಹದ ಆಶ್ರಮ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿ ಈಗಾಗ್ಲೇನೆ 1910-11 ಸಂದರ್ಭಕ್ಕೆ ಮಂಜಪ್ಪನವರು ನಿರ್ಧಾರ ಮಾಡಿದ್ರು, ನಾನು ಮದುವೆ ಆಗಬಾರದು, ಬ್ರಹ್ಮಚರ್ಯಾಗಿನ ಉಳಿಬೇಕು. ನೈಷ್ಠಿಕತೆ ಬ್ರಹ್ಮಚರ್ಯ. ಬಹುಶಃ ತಾಯಿಯ ಸ್ವರೂಪ, ಅಕ್ಕನ ಸ್ವರೂಪ ಒಂದನ್ನ ಬಿಟ್ರೆ ಮಂಜಪ್ಪನವರ ಬದುಕಿನ ನೆಲೆಯೊಳಗೆ ಯಾವ ಹೆಣ್ಮಗಳ ಪ್ರವೇಶವೂ ನಮಗೆ ಸಿಗಲ್ಲ. ಅಷ್ಟು ನೈಷ್ಠಿಕ ಬ್ರಹ್ಮಚರ್ಯವನ್ನ ಪಾಲಿಸಿದವರು. ಬಹುಶಃ ಅದು ಬಹುತೇಕ ಬಹಳ ಮಾರ್ಗದರ್ಶನ ಆಗ್ತಕ್ಕಂಥ ಒಂದು ಅವರ ಜೀವನದ ಸಂದೇಶ ಮತ್ತು ಅವರ ಆಚರಣೆ ಅನ್ನೋದನ್ನ ಇಲ್ಲಿ ಬಹಳ ನಾವು ನೆನಬೇಕಾದ ಸಂಗತಿ. ಆ ಸತ್ಯಾಗ್ರಹ ಆಶ್ರಮದೊಳಗೆ ಅವ್ರ ದಿನಚರಿ ಹೆಂಗಿತ್ತು ಅಂತಂದ್ರೆ, ಅವರು ಅವಾಗ ಗಾಂಧೀಜಿ ಹಂಗನ ಕಾಣ್ತಿದ್ರು. ಕರ್ನಾಟಕ ಗಾಂಧಿ ಯಾಕಂದ್ರು ಎಲ್ಲಂದ್ರು ಅನ್ನೋದು ನಿಮಗೆ ಹೇಳ್ತೇನೆ ಈ ಸದ್ಯದ ಸಂದರ್ಭದೊಳಗನ, ಬಹಳ ಸೂಕ್ತ ಅಂತ ಅನಿಸ್ತದ. ಅವರು ಗಾಂಧೀಜಿ ಹಂಗ ಇಲ್ಲೊಂದು ಪುಸ್ತಕ ಅದ ನೋಡ್ರಿ, ತಾವಂಗೆಲ್ಲ ಕಾಣಿಸ್ತವ ಅಂತ ನಾನು ಹೇಳ್ತೇನೆ. ಈ ಪುಸ್ತಕದೊಳಗ, ಇದು ನಾನೇ ಬರೆದ ಪುಸ್ತಕ, ಇಲ್ಲಿ ಮಂಜಪ್ಪನವರು ಗಾಂಧೀಜಿಯವರ ಹಾಗೇನೇ ಕೂತಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ತಮಗ್ ಕಾಣಿಸ್ತದ ಅಂತ ನಾನು ಯಾರೋ ಲೆಫ್ಟ್ ಇಲ್ಲಿ ಕಾಣಿಸ್ತದ. ಈ ನೂಲುವ ಕೆಲಸ ಕರ್ನಾಟಕ ಗಾಂಧಿಯಾಗಿ ಗಾಂಧೀಜಿಯವರ ಮಾರ್ಗದರ್ಶನದೊಳಗ ಮಾಡಿರ್ತಕ್ಕಂಥ ಕೆಲಸ. ಮೈ ತುಂಬ ಬಟ್ಟೆ ಇಲ್ಲ, ಮೇಲೊಂದು ಹೊದಿಕೆ, ಕೆಳಗೊಂದು ಪಂಚೆ. ಗಾಂಧೀಜಿ ಕಾಲ ಚಪ್ಪಲ್ ಹಾಕ್ತಿದ್ರು, ಮಂಜಪ್ಪನವ್ರ ಚಪ್ಪಲ್ ಕೂಡ ಹಾಕ್ತಿರ್ಲಿಲ್ಲ. ಅಲ್ಲಕ್ಕ ಇಲ್ಲೊಂದು ಬಹಳ ಮಹತ್ವದ ಇನ್ನೊಂದು ಫೋಟೋ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಇಲ್ಲಿ ತಾವು ಗಮನಿಸಬೇಕು, ಇಲ್ಲಿ ಮಹಾತ್ಮ ಗಾಂಧೀಜಿಯ ಜೊತೆಗೆ ಕರ್ನಾಟಕದ ಗಾಂಧಿ ಅನ್ನುವಂತಹದ್ದನ್ನ ಗಮನಿಸಬೇಕಾದ ಇನ್ನೊಂದು. ಮಂಜಪ್ಪನವರ ಕೈ ಬರಹವನ್ನು ಕೂಡ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಮಂಜಪ್ಪನವರ ಕೈ ಬರಹದ ಸಂಗ್ರಹ ಹೆಂಗಿತ್ತು, ಮಂಜಪ್ಪನವ್ರು ಹೆಂಗ್ ಬರೀತಿದ್ರು, ಇದೊಂದು ಪ್ರಸಂಗ ತಮಗೆ ತೋರಿಸುವಂತಹದ್ದು. ಅದಷ್ಟು ತೋರಿಸಿ ನಾನು ಮತ್ತೆ ಉಪನ್ಯಾಸಕ್ಕೆ ಮರಳುತ್ತೇನೆ. ಗಾಂಧಿ ಶರಣ ಸಂದೇಶ ಪತ್ರಿಕೆ ಟೈಟಲ್ ಇದಾಗಿರ್ತಕ್ಕಂಥದ್ದು. ಗಾಂಧೀಜಿಯವರ ಕಡೆಯಿಂದ ಒಂದು ಸಂದರ್ಭದೊಳಗೆ ಅವರು ಸಂದೇಶವನ್ನ ಬರೆದುಕೊಳ್ತಾರೆ. ಗಾಂಧೀಜಿಯವರು ಅವರಿಗೆ ಬರೆದು ಕೊಟ್ಟಿರ್ತಕ್ಕಂಥ ಸಂದೇಶ. ಅವರ ಕೈ ಬರಹ ಹೇಗಿತ್ತು, ಮಂಜಪ್ಪನವರು ಹೆಂಗ್ ಬರೀತಿದ್ರು ಅನ್ನೋದು ಎಲ್ಲರಲ್ಲಿ ಕುತೂಹಲ ಇರ್ತದ. ಆ ಕುತೂಹಲಕ್ಕಾಗಿ ಇದೊಂದು ನಮ್ಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೋ ಸಿಗ್ತಾ ಇಲ್ಲ. ಮಂಜಪ್ಪನವರು ಕೈ ಬರ ಕಾಣಿಸ್ತದ ಅಂತ ಭಾವಿಸ್ಕೊಂಡಿದ್ದೇನು. ಇವೆಲ್ಲ ಆನ್ಲೈನ್ಗಿಂತಲೂ ಬಹಳಷ್ಟು ಭೌತಿಕವಾಗಿ ನಡೆದರೆ ಇದೊಂದು ಬಹಳ ವಿಶೇಷವಾಗಿ ನಾವೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯದ. ಇಂಥ ಹತ್ತಾರು ಫೋಟೋಗಳು ನನ್ನ ಹತ್ರ ಇದ್ದಾವೆ. ಮಂಜಪ್ಪನವರ ಮೇಲೆ ಪ್ರಭಾವ ಬೀರಿದವರು, ಮಂಜಪ್ಪನವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು, ಅನೇಕ ಆಲೋಚನೆಗಳನ್ನು ಹೇಳ್ಬೋದು. ಬೆಳಿಗ್ಗೆ 4 ಗಂಟೆಗೆ ಆ ಸತ್ಯಾಗ್ರಹ ಆಶ್ರಮದ ದಿನಚರಿ ಆರಂಭ ಆಗ್ತಿತ್ತು. ರಾತ್ರಿ 9 ಗಂಟೆ ತನಕ ಅಲ್ಲಿ ಪುಸ್ತಕ ಬರೆಯುವುದು, ತೋಟದ ಕೆಲಸ ಮಾಡುವುದು, ನೂಲುವುದು, ಅದರ ಜೊತೆಗೆ ಲೇಖನ ಬರೆಯುವುದು, ಇವೆಲ್ಲದರ ಜೊತೆಗೆ ಒಂದು ಬಹಳ ನೆನಪಿಟ್ಕೋಬೇಕು, ಸತ್ಯಾಗ್ರಹ ತತ್ವಗಳಾಗಿರ್ತಕ್ಕಂಥ ಅವುಗಳನ್ನ ಎಲ್ಲ ಇಡೀ
ಹರಿಹರ ರೈಲ್ವೆ ಸ್ಟೇಷನ್ ದಿಂದ 3 ಕಿಲೋಮೀಟರ್ ದೂರದಲ್ಲಿ ಇವತ್ತಿಲ್ಲ, ಅದೆಲ್ಲ ನಾಶಕ್ಕೆ ಹೋಗೈತಿ ನದಿ ಬಂದು. ನಾನು ಕೇಳಿದಾಗ ಅಲ್ಲಿ ಏನೂ ಇಲ್ಲ, ಜಮೀನ್ ಅದ ಅಂತ ಈಗ ಹೇಳಿದ್ರು. ಅಲ್ಲಿ ಅವರು ಸತ್ಯಾಗ್ರಹದ ಎಲ್ಲಾ ತತ್ವಗಳನ್ನು ಇಡೀ ಆ ಭಾಗದೊಳಗೆಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಸಾರ ಮಾಡ್ತಿದ್ರು. ಮುಂತಾದವುಗಳ ಬಗ್ಗೆ ಅವರು ಪ್ರಸಾರ ಮಾಡ್ತಿದ್ರು. ಹಿಂಗಾಗಿ ಅವತ್ತ ಸತ್ಯಾಗ್ರಹದ ಬಗ್ಗೆ ದೊಡ್ಡ ಒಂದು ಕಾರ್ಯಕ್ರಮ 1923ರಲ್ಲಿ ಬಿಜಾಪುರದೊಳಗೆ ನಡೀತು. ಹಳಕಟ್ಟಿಯವರು ಮತ್ತು ಅಂಗಡಿ ವಕೀಲರು ಅದರ ನೇತೃತ್ವ ವಹಿಸಿಕೊಂಡಿರ್ತಾರ. ಗಂಗಾಧರ ರಾವ್ ದೇಶಪಾಂಡೆ ಅವರು ಬಂದಿರ್ತಾರ. ಹರ್ಡೇಕರ್ ಮಂಜಪ್ಪನವರು ಮುಖ್ಯ ಭಾಷಣ ಏನೈತ್ರಿ ಮುಖ್ಯ ಭಾಷಣಕಾರರಾಗಿ ಬಂದಿರ್ತಾರ. ಅವತ್ತು ಇವರು ಸತ್ಯಾಗ್ರಹದ ಬಗ್ಗೆ ಮಾತಾಡೋದು. ಆ ಕಾರ್ಯಕ್ರಮಕ್ಕೆ ಬಂತನಾಳದ ಶಿವಿಗುಗಳು ವೇದಿಕೆ ಮೇಲೆಲ್ಲ ಮುಂಭಾಗದಲ್ಲಿ ಕುಂತು ಇವರು ಉಪನ್ಯಾಸವನ್ನು ಆಲಿಸಿ ಇವರು ಉಪನ್ಯಾಸಕ್ಕೆ ಮಾರು ಹೋಗ್ಬಿಡ್ತಾರೆ. ಈ ಸತ್ಯಾಗ್ರಹದ ತತ್ವದ ಬಗ್ಗೆ ಅವಾಗ ಗಂಗಾಧರ ದೇಶಪಾಂಡೆ ಅವರು, ಆಗಿನ ಕಾಂಗ್ರೆಸ್ಸಿನ ಲೀಡರ್ ಈ ಭಾಗದೊಳಗೆ, ಅವರು ವೇದಿಕೆ ಮೇಲೆ ಹರ್ಡೇಕರ್ ಮಂಜಪ್ಪನವರನ್ನ ಪರಿಚಯ ಮಾಡಿಕೊಡ್ತಾ ಒಂದು ಮಾತನ್ನ ಬಳಸ್ತಾರೆ. ಭಾರತ ದೇಶದ ಗಾಂಧಿ ಭಾರತದ ತುಂಬೆಲ್ಲ ಸ್ವಾತಂತ್ರ್ಯದ ನೆಲೆಯ ಆಲೋಚನೆಗಳನ್ನ ತಿಳಿಸಿದ್ರೆ ಕರ್ನಾಟಕದ ತುಂಬ ಎಲ್ಲ ನಮ್ಮ ಮಂಜಪ್ಪನವರು ಅಲ್ಲ, ಕರ್ನಾಟಕದ ಗಾಂಧಿ ಅನಿಸಿಕೊಂಡಿರ್ತಕ್ಕಂತಹ ಮಂಜಪ್ಪನವರು ಗಾಂಧೀಜಿಯ ತತ್ವಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬಿಜಾಪುರದೊಳಗನ, ಇದು ವಿಜಯಪುರದೊಳಗನ ಈ ಮಾತು ಹೇಳ್ತಾರ. ಮುಂದ ಇದು ಎಲ್ಲಾ ಕಡೆಗೆ ಮಂಜಪ್ಪನವ್ರ ಹೆಸರು ಹಿಂದೋಗಿ ಕರ್ನಾಟಕ ಗಾಂಧಿ ಅನ್ನುವಂತ ಹೆಸರೇ ಬಂತು. ಇದು ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಒಂದ್ಸಲ ಅವ್ರು ಜಕ್ಲಿಗೆ ಹೋಗೋ ಪ್ರಸಂಗ ಬರ್ತದೆ. ಜಕ್ಲಿ ಗಾಂಧೀಜಿಯವರು ಬಂದಿರ್ತಾರ. ಗಾಂಧೀಜಿಯವರು ಜಕ್ಲಿಗೆ ಹೋಗುವಾಗ ದೊಡ್ಡಮೇಟಿ ಅಂದಾನಪ್ಪನವರು ಆವತ್ತಿನ ಸಂದರ್ಭದ ಈ ಗದಗ ಪ್ರಾಂತ ಸಂದರ್ಭದೊಳಗಿನ ದೊಡ್ಡ ಲೀಡರ್ ದೊಡ್ಡಮೇಟಿ ಅಂದಾನಪ್ಪನವರು. ಅವರ ಪ್ರಯತ್ನದ ಫಲವಾಗಿ ಅವರು ಜಕ್ಲಿಗೆ ಹೊಂಟಿರ್ತಾರೆ. ಜಕ್ಲಿ ಒಳಗೊಂದು ಸಭೆ. ಆ ಸಭೆಗೆ ಹೋಗುವಾಗ ಮುಂದಿನ ಕಾರ್ನೊಳಗೆ ಮಂಜಪ್ಪನವರು ಇದ್ದಾಗ ಎಲ್ಲಾರು ಇವ್ರ ಕಾರ್ ತಡೋದು ಗಾಂಧಿ ಬಂದ್ರು, ಗಾಂಧೀಜಿ ಕಿ ಜೈ, ಗಾಂಧೀಜಿ ಕಿ ಜೈ, ಗಾಂಧೀಜಿ ಕಿ ಜೈ ಅಂತಾರ. ಮಂಜಪ್ಪನವ್ರ ಕೈ ಮುಗಿದು ಹೇಳ್ತಾರ, ನಾ ಗಾಂಧಿ ಅಲ್ಲಪ್ಪ, ಗಾಂಧೀಜಿಯವ್ರು ಹಿಂದೆ ಬರ್ತಾ ಇದ್ದಾರ, ನೀವು ಸುಳ್ಳು ಹೇಳ್ತಿದ್ರಿ ಅಂತಂತ. ಇಂಥ ಹತ್ತಾರು ಸಂಗತಿಗಳನ್ನು ಮುಂದೆ ಹೆಂಗೋ ಗಾಂಧೀಜಿಯವ್ರ ಜೀಪ್ ಬರ್ತದ, ಅದರೊಳಗ ಗಾಂಧೀಜಿ ಇವರು ಕೂಡ ಇಲ್ಲಿ ಹೋಗ್ತಾರೆ. ಇವು ಯಾಕೆ ಇದು ಕರ್ನಾಟಕ ಗಾಂಧಿ ಅಂತ ಯಾಕೆ ಕರೆದ್ರು ಅನ್ನುವಂತಹದಕ್ಕೆ ಇದು ಹೇಳ್ತೇನೆ ನಾನು. ಇಲ್ಲಿಂದ ಮುಂದೆ ಮಂಜಪ್ಪನವರ ಬದುಕಿನ ಅನೇಕ ತಿರುವುಗಳು, ಅವರು ಲಿಂಗ ದೀಕ್ಷಾದ ಬಗ್ಗೆ ಅದು ನಮ್ಮ ಪಟ್ನಾ ಸರ್ ಗೊತ್ತೈತಿ. ಅವರಿಗೆ ಅದರ ಪ್ರಸಂಗ ಯಾಕೆ ಬಂತು ಅಂತಂದ್ರ, ಅವರಾದಿ ಪಟ್ಟಾಧ್ಯಕ್ಷರಿಂದ ಅಥಣಿ ಮಠದೊಳು ಅಥಣಿ ಮುರುಗೇಂದ್ರ ಮಹಾಸ್ವಾಮಿಗಳು ಕಟ್ಟಾ ಬಸವಾಭಿಮಾನಿಗಳು. ಬಸವ ತತ್ವವನ್ನ 100ಕ್ಕೆ 100 ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆಚರಿಸಿದವರು. ಅಂಥ ಶರಣ ತತ್ವ ನಿಷ್ಠರಾಗಿರ್ತಕ್ಕಂಥ ಅಥಣಿ ಗುರುಗಳು ಅವರಾದಿ ಪಟ್ಟಾಧ್ಯಕ್ಷರಿಂದ 22, 22, 23 ಸಂದರ್ಭಕ್ಕೆ ಇವರಿಗೆ ಲಿಂಗದೀಕ್ಷೆಯನ್ನು ಮಾಡ್ತಾರ. ಮತ್ತೊಂದು ಸಲ ಇವರು ಈ ಭಾಗದೊಳಗೆ ಬಹಳ ಪ್ರಸಿದ್ಧರಾಗ್ಯಾರ ಅಂತ ಹೇಳಿ ಅಂದ್ಕೊಂಡು ಹಳಕಟ್ಟಿ ಅವರಿಗೆ ಅವರನ್ನ ಯಾರು ಸೇರ್ಬಾರ್ದು ಅಂತ ದಾವಣಗೆರೆ ಅವರೊಬ್ಬರ ಪತ್ರ ಬರೀತಾರ. ಬಂತನಾಳ ಸ್ವಾಮಿಗಳ ನೇತೃತ್ವದೊಳಗೂ ಅವ್ರಿಗೊಮ್ಮ ಲಿಂಗ ದೀಕ್ಷೆ ಆಗ್ತದೆ. ಇವೆಲ್ಲ ಬಹಳ ವಿಶೇಷ ಪ್ರಸಂಗಗಳದಾವ ಅನ್ನೋದನ್ನ ನೆನಪಿಟ್ಕೋಬೇಕು. ಏನು ಡಿಸ್ಟರ್ಬ್ ಆಗ್ತಾ ಇದೆ. ಹೀಗೆ ಬಂತನಾಳದ ಸ್ವಾಮಿಗಳ ಸಾಮೀಪ್ಯಕ್ಕೆ ಬಂದು 1923 ಬಂತನಾಳ ಸ್ವಾಮಿಗಳ ಜೊತೆಗೆ ಮಂಜಪ್ಪನವರ ಒಡನಾಟ ಆರಂಭ ಆಗ್ತದೆ. ಅಲ್ಲೇ ಶ್ರಾವಣ ಮಾಸದೊಳಗೆ ಬಂತನಾಳ ಅಂತ ಇಂಡಿ ತಾಲೂಕಿನ ಬಂತನಾಳ ಆವತ್ತಿನ ಸಂದರ್ಭದಲ್ಲಿ ಯಾವ ಸೌಲಭ್ಯಗಳು, ವಾಹನ ಸೌಲಭ್ಯ ಹೊಂದಲಾರತಕ್ಕಂಥ ಆ ಊರಿಗೆ ಮಂಜಪ್ಪನವರು ಇಂಡಿ ರೈಲ್ವೆ ಸ್ಟೇಷನ್ ಕೀಳೋದು, ಬಂತನಾಳಕ್ಕೆ ಹೋಗ್ತಾರ. ಬಹಳ ಖುಷಿ ಆಗ್ತದೆ ಬಂತನಾಳ ಶ್ರೀಗಳಿಗೆ. ಸಂಗನ ಬಸವ ಶ್ರೀಗಳು ಬಹಳ ನಮ್ಮ ವಿಜಯಪುರ ನಾಡಿನಲ್ಲಿ ಶಿಕ್ಷಣದ ಸಿರಿಯನ್ನ ಬೆಳೆಸಿದವರು, ಅಕ್ಷರ ಕ್ರಾಂತಿಯನ್ನ ಮಾಡಿದವರು ಅನ್ನೋದು, BLD ಸಂಸ್ಥೆಯನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆಸಿದವರು ನಮ್ಮ ಬಂತನಾಳದ ಶ್ರೀಗಳು. ಅವಾಗ
ಅಲ್ಲಿ ಹೋಗಿ ಒಂದು ಶ್ರಾವಣ ಮಾಸದ ಉಪನ್ಯಾಸವನ್ನು ಮಾಡ್ತಾರೆ. ಇಷ್ಟು ಹೇಳಿದ್ರೆ ಇದು ಬಹಳ ದೊಡ್ಡದಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಬಂಧನಾಳ ಶ್ರೀಗಳಿಂದ ಪುನರ್ ಲಿಂಗ ದೀಕ್ಷೆಯನ್ನು ಹೊಂದಿರತಕ್ಕಂಥ ಹರಡೇಕರ ಮಂಜಪ್ಪನವರು, ಮಂಜಪ್ಪನವರಿಂದ ಬಂಧನಾಳದ ಶ್ರೀಗಳು ಖಾದಿ ದೀಕ್ಷೆಯನ್ನು ಹೊಂದ್ತಾರೆ. ಅಂದ್ರೆ ಖಾದಿ ಕಾವಿಯನ್ನು ಹಾಕೋತಾರೆ, ಖಾದಿ ಬಟ್ಟೆಯ ಕಾವಿಯನ್ನು ಹಾಕೋತಾರೆ. ಬಹುಶಃ ಬದುಕಿನುದ್ದಕ್ಕೂ ಬಂಧನಾಳದ ಶ್ರೀಗಳು ಇದನ್ನ ಅನುಸರಿಸಿಕೊಂಡು ಬಂದರು. ಅಷ್ಟೊಂದು ಸಮಾಜಮುಖಿಗಳಾಗಿದ್ದರು ನಮ್ಮ ಬಂಧನಾಳ ಶ್ರೀಗಳು ಕೂಡ. ನಾನು ಆಗ್ಲೇ ಹೇಳಿದ್ನಲ್ಲ, ಅವರು ನಮ್ಮ ಭಾಗದ ಶಿಕ್ಷಣದ ನೆಲೆಯಲ್ಲಿ ವಿದ್ಯಾಲಯಗಳೇ ದೇವಾಲಯಗಳು, ವಿದ್ಯಾರ್ಥಿಗಳೇ ದೇವರು ಅನ್ನುವಂತಹ ಸಂದೇಶವನ್ನು ಈ ನಾಡಿಗೆ ಕೊಟ್ಟು ಶಿಕ್ಷಣದ ಸಿರಿಯನ್ನ ಬೆಳೆಸಿರತಕ್ಕಂಥವರು ಪರಮ ಪೂಜ್ಯ ಬಂಧನಾಳದ ಶಿವಯೋಗಿಗಳು. ಹೀಗೆ ರಾಷ್ಟ್ರೀಯ ದೀಕ್ಷೆಯನ್ನ ಪಡ್ಕೊಂಡ್ರು. ಮಂಜಪ್ಪನವರಿಗೆ ಈ ಭಾಗದೊಳಗೆ ಬಹಳ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಸಿಕ್ಕ ಕಾರಣಕ್ಕಾಗಿ ಇಲ್ಲೇ ಉಳಿಬೇಕು ಅನ್ನುವಂಥ ಒಂದು ಸಂಕಲ್ಪ ಆಗ್ತದೆ. ಅವರು ಮುಂದೆ ಅವರಿಗೆ ಎರಡು ಆಲೋಚನೆಗಳು. ಯಾವತ್ತೂ ಒಂದು ನದಿ, ರೈಲ್ವೆ ಸಂಪರ್ಕ, ಇವೆರಡು ಇದು ಸ್ಥಳ ಹುಡುಕಾಡ್ತಾರ. ಮೊಘಲಾಯ ನಾಡ್ನಾಗ ಎಲ್ಲಾ ಕಡೆ ಹುಡುಕ್ತಾರ. ಅಕ್ಕಲ್ಕೋಟ್ ಪ್ರಾಂತದೊಳಗೆ, ಸೋಲಾಪುರ ಪ್ರಾಂತದೊಳಗೆ, ಅವಾಗೆಲ್ಲ ಮುಂಬೈ ಕರ್ನಾಟಕ, ಆನಂತರ ಗುಲ್ಬರ್ಗ, ಬೀದರ್, ಬಳ್ಳಾರಿ, ರಾಯಚೂರ್, ಈ ಭಾಗದಾಗ ಎಲ್ಲಾ ಕಡೆಗೆ ತಿರುಗಾಡಿ ನದಿ ಇರಬೇಕು ಪ್ಲಸ್ ರೈಲ್ವೆ ವ್ಯವಸ್ಥೆ ಇರ್ಬೇಕು ತಿರುಗಾಡಕ್ಕೆ. ಇವೆರಡು ಹುಡುಕಾಡ್ತಾರ. ಕೊನೆಗೆ ಎಲ್ಲಾ ಕಡೆಗೆ ಬಂದು ಆಲಮಟ್ಟಿ ಸೂಕ್ತ ಆಗ್ತದಂತ ಅನಿಸ್ತದ. ಆಲಮಟ್ಟಿ ಒಳಗೆ ಅವರು ಒಂದು ಆಶ್ರಮ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡೀನು ಅಂತ ಹೇಳಿ ಬಂಧನಾಳ ಶ್ರೀಗಳಿಗೆ ಹೇಳಿದಾಗ ಅಲ್ಲಿ ಗುಡುಗುಂಟಿ ರಾಚಯ್ಯನವರು ಜಮೀನನ್ನು ದಾನ ಮಾಡ್ತಾರೆ ಬಂಧನಾಳ ಶ್ರೀಗಳ ಪ್ರೇರಣೆ ಮೂಲಕವಾಗಿ. ಆನಂತರ ಪಾಟೀಲ್ ನೂರಂದಯ್ಯನವರು, ಗುಡುಗಂಟಿ ರಾಚಯ್ಯನವರು, ಜೊತೆಗೆ ಇನ್ನೂ ಅನೇಕ ಜನ ಹಳಕಟ್ಟಿಯವರ ಮಾರ್ಗದರ್ಶನದೊಳಗೆ ಅಲ್ಲಿ ಆಶ್ರಮ ಸ್ಥಾಪನೆ ಮಾಡಿ ಅದರ ಹೆಸರು ಏನ್ ಇಡ್ತಾರೆ ಅಂದ್ರೆ ವೀರಶೈವ ವಿದ್ಯಾಲಯ ಅಂತ ಹೇಳಿ ಇಡ್ತಾರೆ. ಈ ವೀರಶೈವ ವಿದ್ಯಾಲಯದ ಅವಾಗ ಒಂದು ಟ್ರಸ್ಟ್ ಮಾಡ್ತಾರೆ. ಅದರ ಅಧಿಪತಿಗಳಾಗಿ ಬಂಧನಾಳ ಶ್ರೀಗಳು, ಉಪಾಧಿಪತಿಗಳಾಗಿ ರಾವ್ ಬಹದ್ದೂರ್ ಫಗು ಹಳಕಟ್ಟಿಯವರು, ಸಹಾಯಾಧಿಪತಿಗಳಾಗಿ ಹರಡೇಕರ ಮಂಜಪ್ಪನವರು, ಆನಂತರ ಮುದ್ದೇಬ್ಯಾಳದ ಚನ್ನವೀರಪ್ಪ ಮೋಟ್ಗಿಯವರು, ಆನಂತರ ಹಾವೇರಿಯ ಶಿವಮೂರ್ತಿ ಹಿರೇಮಠರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಚಿತ್ರದುರ್ಗದವರು ಆದ ಎಸ್ ನಿಜಲಿಂಗಪ್ಪನವರು, ಸಿರವಾರದ ಪಾಟೀಲ್ ಬಸವನಗೌಡ್ರು, ಇವರೆಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿರ್ತಾರೆ. ನೋಡ್ರಿ ಎಂತಿಂತವ್ರು ಅದಾರೆ ಈ ಟ್ರಸ್ಟ್ ನೋಡಕ್. ಬಹುಶಃ ಟ್ರಸ್ಟ್ ಮುಂದೆಲ್ಲ ಇದು ಆಯ್ತು. ಮೋಟ್ಗಿಯವರು ಅದನ್ನ ನಡೆಸ್ಕೊಂಡ್ರು. ಅವರನ್ನು ಹೋಗಿ ಭೇಟಿಯಾಗಿದ್ದೆ. ಅವರು ನಮ್ಗೆ ಯಾಕೋ ಅಷ್ಟೊಂದು ಸ್ಪಂದನೆಯನ್ನ ಕೊಡ್ಲಿಲ್ಲ ಅಂತ ಅನಿಸ್ತದೆ ನನಗೆ. ಹೀಗೆ ಅವರು ಬೆಳಗಾವಿ ಒಳಗಿದ್ರು ನಾನು ಹೋಗಿ ಭೇಟಿ ಆದಾಗ, ಅವರ ಮೋಟ್ಗಿ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಇಷ್ಟೆಲ್ಲ ಆದ ಬಳಿಕ ಬಂಧನಾಳ ಶ್ರೀಗಳ ನೆರವಿನೊಳಗೆ ಅಲ್ಲೊಂದು ಆಶ್ರಮವನ್ನು ಸ್ಥಾಪನೆ ಮಾಡಿ 13 ಮೇ 1927 ಅಲ್ಲಿ ವೀರಶೈವ ವಿದ್ಯಾಲಯ ಸ್ಥಾಪನೆ ಆಗ್ತದೆ. ಆ ವೀರಶೈವ ವಿದ್ಯಾಲಯದೊಳಗೆ ಶಿಕ್ಷಕರಾಗಿ ಬ್ಯಾಳಿ ಕಲ್ಯಾಣಪ್ಪನವರು, ಕಾಪ್ಸೆ ರೇವಪ್ಪನವರು, ಆನಂತರ ಮೊದಲಿಗೆ ಶಿಷ್ಯನಾಗಿದ್ದುಕೊಂಡು ಶಿಕ್ಷಕನಾಗಿದ್ದವರು ಸಿಂದಗಿ ಶಿವಲಿಂಗಪ್ಪಣ್ಣನವರು, ಇಂಥವರೆಲ್ಲ ಅನೇಕ ಜನ. ಬಹಳ ಚರ್ಚೆಗಳು ಬಹಳಷ್ಟು ಅದಾವ. ಬಹಳ ಮುಂದುವರಿತಾ ಈ ಉಪನ್ಯಾಸ ವಿಸ್ತಾರ ಆದಷ್ಟು ಇನ್ನೂ ಅನೇಕ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯತೆಗಳು ಅದಾವ. ಈಗ ಹಳಕಟ್ಟಿಯವರು ಕಷ್ಟ ಕಾಲದಾಗಿದ್ದಾಗ 1935 ಹಳ್ಳಿ ತಿರುಗಾಡಿ 770 ರೂಪಾಯಿ ಸಂಗ್ರಹ ಮಾಡಿ ಒಂದು ಬಾಗಲಕೋಟೆ ಒಳಗೆ ಸಭೆ ಮಾಡಿ ಹರಡೇಕರ ಮಂಜಪ್ಪನವರು ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ವಚನ ಸಾಹಿತ್ಯ ಪ್ರಕಟ ಮಾಡ್ಲಿಕ್ಕೆ ಸಹಾಯವಾಗಿ ಕೊಡ್ತಾರ. ತಮ್ಮ ಹತ್ರ ಇರಂಗಿಲ್ಲ, ಯಾರ್ಯಾರ ಹತ್ರನೂ ಕೇಳಿಕೊಂಡು ಸಹಾಯ ಮಾಡಿ ಹಳಕಟ್ಟಿ ಅವರಿಗೆ ಅದನ್ನು ಒಪ್ಪಿಸ್ತಾರೆ. ಪ್ರಗತಿ ಗ್ರಂಥಮಾಲೆಯನ್ನ ಸ್ಥಾಪನೆ ಮಾಡಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಪ್ರಕಟಿಸಬೇಕು ಅಂತ ಹೇಳಿ ಅವ್ರಿಗೆ ಇದೆಲ್ಲ ಅವರಿಗೆ ಆಗ್ಲೇನೆ 60ರ ಸಮೀಪ ಇದೆಲ್ಲ ಚಿಂತನೆ ಮಾಡಿ ಪ್ರಗತಿ ಗ್ರಂಥಮಾಲೆಗೆ ಒಂದು ಹೆಂಗಿರ್ಬೇಕು ಹೆಂಗಿಲ್ಲ ಅಂತ ಒಂದು ಪಟ್ಟಿನ ಬೆಳಿತಾರೆ. ಪುಸ್ತಕದಾಗ ಇವೆಲ್ಲ ಓದ್ಲಿಕ್ಕೆ ಸಾಧ್ಯತೆಗಳದಾವ. ಹಿಂಗ ಮಂಜಪ್ಪನವರು ಜೀವನವನ್ನ ಕಳೆದ್ರು. ಇದು ಅನೇಕ ಘಟನೆಗಳೆಲ್ಲ ಹೇಳಕ್ ಆಗಲ್ಲ ಇಲ್ಲಿ. ಅಂಥ ಮಂಜಪ್ಪನವರಿಗೆ 60 ವರ್ಷದಲ್ಲಿ ದೇಹ ಹಿಡಿತು ತಪ್ಪಿ 1946 ಅವರಿಗೆ ಪಾರ್ಶ್ವ ರೋಗ ಆಗ್ತದೆ. ಅಂದ್ರೆ ಪಾರ್ಶ್ವ ರೋಗದ ದಾಳಿ ಆಗ್ತದೆ.
ಅವರ ಅಣ್ಣನ ಮಕ್ಕಳು 4 ತಿಂಗಳ ಕಾಲ ಪುಣೆಯೊಳಗೆ ಅವ್ರಿಗೆ ಆ ಶುಶ್ರೂಷೆ ಮಾಡ್ತಾರೆ, ಕಡಿಮೆ ಆಗಲ್ಲ. ಮತ್ತೆ ಆಲ್ಮಟ್ಟಿಗೆ ನಡಿಯೋರಪ್ಪ ಅಂತ ಹೇಳಿ ಅವರ ಇಚ್ಛೆ ಮೇರೆಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಅವರಿಗೆ ಇಡೀ ಜನ ಎಲ್ಲ ಜನಾನೇ ಜನ. ಮಂಜಪ್ಪನವರು ಅಷ್ಟು ಜನಪ್ರಿಯರಾಗಿ ಬಿಟ್ಟಿದ್ರಿ ಈ ನಾಡಿನೊಳಗೆ. ಕೊನೆಗೆ ನಾನೇನು ಹೇಳುದಿಲ್ಲಪ್ಪ, ನಿಮಗೆಲ್ಲರಿಗೂ ಕೂಡ ನೀವೆಲ್ಲ ಧೀರರಾಗಬೇಕು. ಸ್ವಾತಂತ್ರ್ಯ ಬಂದಿಲ್ಲ ಇನ್ನು. 1947 ಜನವರಿ 3ಕ್ಕಿಂತಲೂ 1-2 ದಿನ ಮೊದಲಿಗೆ ಧೀರರಾಗಬೇಕು. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತಂದ್ರೆ ಪವಿತ್ರರಾಗಬೇಕು. ಸ್ವತಂತ್ರ ರಾಷ್ಟ್ರದ ವೀರರಾಗಬೇಕು. ಇದು ನನ್ನ ಕಡೆಯ ಸಂದೇಶ. ಇದಕ್ಕಿಂತ ಹೆಚ್ಚಿಗೆ ನಾನೇನಂಗಿಲ್ಲ. ಅಂದ್ರೆ ಸ್ವಾತಂತ್ರ್ಯದ ಕನಸನ್ನ ಕಟ್ಟಿಕೊಂಡು ಪವಿತ್ರಮಯವಾದ ಧೈರ್ಯ ನೆಲೆಯ ಬದುಕನ್ನ ನಮ್ಮ ಕನ್ನಡದ ಜನತೆ ಬಾಳಿ ಬದುಕಬೇಕು ಅಂತ ಸಂದೇಶವನ್ನು ಕೊಟ್ಟು 1947 ಜನವರಿ 3ರಂದು ನಮ್ಮನ್ನ ಅಗಲ್ತಾರೆ ಮಂಜಪ್ಪನವರು. ಇನ್ನೂ ಅವರ ಬದುಕಿನ ನೆಲೆಯಾಗಿ ಧನುರ್ಧಾರಿ, ವಿದ್ಯಾಲಯ ಪತ್ರಿಕೆ, ಬಾಲಸಂಗಯ್ಯ, ಖಾದಿ ವಿಜಯ, ಉದ್ಯೋಗ, ಶರಣ ಸಂದೇಶ ಅನ್ನುವಂತಹ ಪತ್ರಿಕೆಗಳನ್ನ ಅವರು ಹೊರಡಿಸ್ತಾರೆ. ಇಷ್ಟೇ ಅಲ್ಲ, ಅವರು ಬರೆದ ಸಾಹಿತ್ಯ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಅವರ ಒಟ್ಟು ಪುಸ್ತಕಗಳ ಸಂಖ್ಯೆ 85. ಈಗ ಗಸ ಹಾಲಪ್ಪನವರು ಸಂಪಾದನೆ ಮಾಡಿದ್ರು ಅವರು 40 ಪುಸ್ತಕಗಳನ್ನು ಒಂದು ಕಡೆಗೆ. ಇನ್ನೂ ಅರ್ಧಕ್ಕಿಂತ ಹೆಚ್ಚಿಗೆ ಉಳಿತು. ಆವಾಗ ಕಲಬುರ್ಗಿ ಸರ್ ಮಾರ್ಗದರ್ಶನದೊಳಗೆ ನಾನು ಸರ್ ಕೂಡಿ ಸಂಪಾದನೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಪುಸ್ತಕ ಇದು. ಸುಮಾರು 1300 ಪುಟಗಳ ಈ ಪುಸ್ತಕ ಮಂಜಪ್ಪನವರ ಬರಹಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಇದು. ಇದು ಗದಗಿನ ತೋಂಟದಾರ್ಯ ಲಿಂಗಾಯತ ಅಧ್ಯಯನ ಸಂಸ್ಥೆ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಟ್ಟ ಗದಗಿನವರು ಪ್ರಕಟಗೊಳಿಸಿದ್ದಾರೆ. ಇದರ ಆಚೆಗೂ ಇನ್ನೂ ಉಳಿದಿರ್ತಕ್ಕಂತಹ ಸಾಹಿತ್ಯ ಮಂಜಪ್ಪನವ್ರದ. ಬಹುಶಃ ಅವರ ಜೀವನ ಹೆಂಗಿತ್ತು ಅಂತಂದ್ರೆ ಸಂಚಾರ ಜೀವನ. ಅವರು ಬನವಾಸಿ ಒಳಗೆ ಹುಟ್ಟಿದ್ರು. ಬನವಾಸಿ ಇದು ಶಿರ್ಸಿಗೆ ಬಂದರು. ಶಿರ್ಸಿ ಒಳಗೆ ಶಿಕ್ಷಕರಾದರು. ದಾವಣಗೆರೆಗೆ ಬಂದರು, ಪತ್ರಕರ್ತರಾದರು. ಆನಂತರ ಎಲ್ಲಾ ಕಡೆಗೆ ಉಪನ್ಯಾಸ ಮಾಡ್ಕೊತ ಸಂಚಾರಿ ಆದರು. ಕೊನೆಗೆ ಬಂತನಾಳಕ್ಕೆ ಬಂದರು. ವಿಜಯಪುರದಾಗ ಒಂದಿಷ್ಟು ಜನ ಇದ್ರು. ಕೊನೆಗೆ ಆಲಮಟ್ಟಿ ಒಳಗೆ ದೈವಾಧೀನರಾದರು. ಇದು ಅವರ ಬದುಕಿನ ನೆಲೆ. ಲೋಕ ಸಂಚಾರಿ ಆಗಿರತಕ್ಕಂಥ ಇವರ ಸಾಹಿತ್ಯ ಬಹಳಷ್ಟು ಮಟ್ಟಿಗೆ ಇನ್ನೂ ಸಿಗಬೇಕಾದ ಅಗತ್ಯ ಇದೆ ಅನ್ನುವಂತಹ ಮಾತನ್ನು ತಮಗೆ ತಿಳಿಸ್ತಾ, ಅವರು ಬರೆದ 85 ಪುಸ್ತಕಗಳಲ್ಲಿ ನಾನು ಮತ್ತು ನಮ್ಮ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಕಲಬುರ್ಗಿ ಸರ್ ಮಾರ್ಗದರ್ಶನದೊಳಗೆ 24 ಹೊಸ ಪುಸ್ತಕಗಳನ್ನು ಸಂಶೋಧನೆ ಮಾಡಿ ತೆಗೆದಿರತಕ್ಕಂತಹದ್ದುಂಟು. ಇದಲ್ಲದೆ ಅವರ ರಾಷ್ಟ್ರೀಯ ಸಾಹಿತ್ಯ, ಸಂಶೋಧನಾ ಸಾಹಿತ್ಯ, ಜೊತೆಗೆ ಸಾಮಾಜಿಕ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಸೃಜನ ಸಾಹಿತ್ಯ, ಸಂಪಾದನಾ ಸಾಹಿತ್ಯ, ಹೀಗೆ ಹಲವು ನಿಟ್ಟಿನ ನೆಲೆಯಲ್ಲಿನೂ ಅವರ ಸಾಹಿತ್ಯ ನಾವು ಕಾಣಲಿಕ್ಕೆ ಸಾಧ್ಯತೆ ಅದ ಅಂತ ತಮಗೆಲ್ಲ ತಿಳಿಸ್ತಾ, ಒಟ್ಟಾಗಿ ಮಂಜಪ್ಪನವ್ರ ಬಗ್ಗೆ ಸ್ವಲ್ಪ ವಿಚಾರಗಳು, ಇವು ಬಹಳ ವಿಚಾರ ಅಲ್ಲ, ಸ್ವಲ್ಪ ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡು ಇದರ ಆಚೆಗೂ ಇನ್ನೂ ಬಹಳಷ್ಟು ವಿಚಾರಗಳು ಉಳಿದಿರ್ಲಿಕ್ಕೆ ಸಾಧ್ಯತೆಗಳು ಸಾಧ್ಯ ಅದಾವ. ಇದನ್ನೆಲ್ಲ ತಿಳಿಸ್ತಾ, ಬಹುಶಃ ಮಂಜಪ್ಪನವರ ಕುರಿತು ನಾವು ಚಿಂತನೆ ಮಾಡೋದು ಶ್ರಾವಣ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾದ ನಿರ್ಧಾರ. ನಮ್ಮ ಸುಧಾ ಪಾಟೀಲ್ ಮೇಡಮ್ ಅವರು ತಾವು ಹರ್ಡೇಕರ್ ಬಗ್ಗೆ ಮಾತಾಡಬೇಕು ಅಂತ ಒಂದು ದೂರವಾಣಿಯಲ್ಲಿ ನನಗೊಂದಿನ ಕೇಳ್ಕೊಂಡ್ರು. ನನಗೆ ಬಹಳ ಖುಷಿ ಆಯ್ತು. ಮಂಜಪ್ಪನವರು ಆರಂಭ ಮಾಡಿರ್ತಕ್ಕಂಥ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅವರು ಈ ಅವಕಾಶ ಒದಗಿಸಿದ್ದಕ್ಕಾಗಿ ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ನಮ್ಮ ಶಶಿಕಾಂತ್ ಪಟ್ಟಣ್ ಅವರಿಗೂ, ಇನ್ನುಳಿದ ಎಲ್ಲ ಶರಣ ಬಂಧುಗಳಿಗೂ ನನ್ನ ಶರಣಾರ್ಥಿಗಳನ್ನ, ನಮ್ಮ ಗಂಗಾಧರಣ್ಣ ಸಾಲಕ್ಕಿ ಅವರು ಜಾಯ್ನ್ ಆಗಿದ್ದಾರೆ, ಅವರಿಗೂ, ನಮ್ಮ ಹಿರಿಯರು ಮಾರ್ಗದರ್ಶಕರು ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ತಮಗೆಲ್ಲ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಬಹಳಷ್ಟು ಅತ್ಯುತ್ತಮವಾಗಿ ಸುದೀರ್ಘವಾದಂತಹ ಉಪನ್ಯಾಸವನ್ನ
ನೀಡಿದ್ರಿ ಮತ್ತು ಬಹಳಷ್ಟು ಸರಳವಾಗಿ ಸ್ಪಷ್ಟವಾಗಿ ಎಲ್ಲರ ಮನಮುಟ್ಟುವಂತೆ ತೆರೆದಿಟ್ಟಂತೆ ಪುಸ್ತಕ ತೆರೆದಿಟ್ಟಂತೆ ಮಾತನಾಡಿದಂತಹ ತಮಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ವೇದಿಕೆಯನ್ನು ಉದ್ದೇಶಿಸಿ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವರು 4 ಮಾತು ಹೇಳಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಮ್ಮ. ಆತ್ಮೀಯ ಸ್ನೇಹಿತ ಡಾಕ್ಟರ್ ಸರ್ ಮೈತ್ರಿ ಸರ್ ಮಾತಾಡಿದ ಮೇಲೆ ನಾನು ಮಾತಾಡಿದ್ರೆ ಅದು ತಪ್ಪಾಗತ್ತ. ಬಹಳಷ್ಟು ವಿಷಯಗಳು ಬಹುಶಃ ಇವತ್ತು ನನಗೆ ಅರ್ಧಕ್ಕಿಂತ ಹೆಚ್ಚಿನ ವಿಷಯಗಳು ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಗೊತ್ತಿರಲಿಲ್ಲ. ಒಬ್ಬ ವ್ಯಕ್ತಿ ತನ್ನ ಸಂಶೋಧನೆ ಮುಗಿದರೂ ಕೂಡ ಅದರ ಅಧ್ಯಯನದ ವಿಸ್ತಾರತೆಯಿಂದ ಹಲವು ಹೊಸ ಶೋಧಗಳನ್ನು ಹುಡುಕಿ ಗ್ರಹಿಸಿ ದಾಖಲೆ ಮಾಡ್ತಕ್ಕಂಥ ಕೆಲಸ ಭಾಳ ಕಡಿಮೆ ಜನ ಮಾಡ್ತಿದ್ರು. ಕಲಬುರ್ಗಿ ಸರ್ ನಂತರ ಬಹುಶಃ ಡಾಕ್ಟರ್ ಮಿತ್ರಿ ಸರ್ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನನಗೆ ಅವ್ರಿಗೆ 1 ತಾಸು ಕೊಟ್ಟು ತಪ್ಪು ಮಾಡಿದ್ವಿ. ಬಹುಶಃ ಇದನ್ನು ಸೀರೀಸ್ ವೈಸ್ ಒಂದು 10 ಸೀರೀಸು ಅಥವಾ 20 ಸೀರೀಸು ಕೊಡಬೇಕಾಗಿತ್ತು ಅಂತಕ್ಕಂಥದ್ದು. ಆರಂಭದಿಂದಲೂ ಕೂಡ ಅವ್ರು ಹೇಳಿದಾಗ ಅವ್ರ ಸೂತಕ ಪುತ್ರ, ದೇವದಾಸಿ ಮಗ, ಪಾತ್ರದಕ್ಕಿ ಮಗ ಅಂತಕ್ಕಂಥದ್ದನ್ನು ಹೇಳಿ ಅದನ್ನ ನೆನಪಿನ ಶಕ್ತಿ ನೋಡ್ರಿ ಪ್ರಸ್ತಾಪ ಮಾಡಿ ಅದರೊಳಗೆ ಕರೆಕ್ಷನ್ಸ್ ಮಾಡ್ತಕ್ಕಂಥ, ಮತ್ತು ಅವ್ರಿಗೆ ಯಾಕೆ ಅದು ಹರ್ಡೇಕರ್ ಅಂತ ಉಳಿತು, ಅಭ್ಯಂಕರ್ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು, ಅವ್ರಿಗೆ ಆಸ್ತಿ ಇಷ್ಟೆಲ್ಲ 115 ಎಕರೆ ಇತ್ತಂದ್ರೆ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು, ಪ್ರಶ್ನೆಗಳಲ್ಲಿ ಉತ್ತರವನ್ನು ಹುಡುಕುವ ಕೆಲಸವನ್ನು ನಮಗೆ ಮಾಡಿಕೊಟ್ರು. ನಮಗೆ ಪ್ರಶ್ನೆಗಳಾಗಲಿಲ್ಲ, ಪ್ರಶ್ನೆಗಳನ್ನು ಪರೋಕ್ಷವಾಗಿ ಉತ್ತರವಾಗಿ ನೀಡಿದ್ರು ಮಲ್ಲಿಕಾರ್ಜುನ ಮಿತ್ರಿ ಸರ್. ನನಗೆ ಭಾಳ ಅಂದ್ರೆ ಭಾಳ ಖುಷಿ. ಇಂಥ ಒಬ್ಬ ಸಂಶೋಧಕರು ನಮ್ಮ ಒಡನಾಟದೊಳಗೆ ನಮ್ಮ ಗ್ರೂಪ್ನಾಗ ಅದಾರಲ್ಲ ಅಂತಕ್ಕಂಥದ್ದು ಹೆಮ್ಮೆ. ಮತ್ತು ಅವ್ರಿಗೆ ಹೇಳಿದ ಹಾಗೆ ಅವರು 1921ರಲ್ಲಿ ಅಥಣಿ ಶ್ರೀಗಳು ಅವ್ರಿಗೆ ಅವರಾದಿ ಪಟ್ಟಾಧ್ಯಕ್ಷರನ್ನ ಕರೆದು ಬೆಳಿಗ್ಗೆ 3 ಗಂಟೆಗೆ ಕೊಡ್ತಾರೆ. ಕಾರಣ ಬಹಳಷ್ಟು ಅಲ್ಲಿರ್ತಕ್ಕಂಥ ಆ ಕಾಲದ ಅಣಗಲ್ ಕುಮಾರಸ್ವಾಮಿಗಳು, ಜಯದೇವ್ ಎಲ್ಲರನ್ನ ಕೇಳ್ತಾರೆ, ನಂಗೆ ಲಿಂಗ ದೀಕ್ಷೆ ಕೊಡ್ರಿ ಅಂತ. ಕೊಟ್ಟಿರಂಗಿಲ್ಲ. ಅಥಣಿ ಶ್ರೀಗಳು ಅವ್ರನ್ನ ಕರೆದು ಬೆಳಗ್ಗೆ 3 ಗಂಟೆಗೆ ಕೊಟ್ಟು ನಡಿಪನಿಗೆ ಹೋಗ್ಬಿಡು ಅಂತಾರೆ. ಅವ್ರಿಗೆ ಅಷ್ಟೊಂದು ಒಂದು ಆಗಿನ ಕಾಲದ ಒಂದು ಜಾತಿ ವ್ಯವಸ್ಥೆಗೆ ಹೆದರಿದ್ರು. ಮುಂದೆ 1923ಕ್ಕೆ ಬಂತನಾಳ ಶ್ರೀಗಳು ಜಂಗಮ ದೀಕ್ಷೆಯನ್ನು ಕೊಟ್ಟರು. ಅವ್ರು ಒಡನಾಟದೊಳಗೆ ಹೋದರು. ಅವರು ಅಥಣಿ ಶ್ರೀಗಳು ಅದೇ ಹೇಳ್ತಾರೆ, ನಾ ಇಲ್ಲಂದ್ರೆ ಏನಪ್ಪ ಮುಂದೆ ಐತಿ ಅಂತ ತಿಳ್ಕೊಂಡು. ಅಂದ್ರೆ ನಾವು ಬಿಜಾಪುರ ಸಮಗ್ರ ಬೆಳವಣಿಗೆಗೆ, ಅವ್ರು ಬಿಜಾಪುರದವರಲ್ಲ, ಹಳಕಟ್ಟಿಯವ್ರು ಬಿಜಾಪುರದವರಲ್ಲ, ಬೆಳಗಾವಿ ಜಿಲ್ಲೆದವ್ರು, ಧಾರವಾಡದಾಗ ಕಲ್ತವ್ರು. ಅಂದ್ರೆ ಮಂತನಾಳ ಸ್ವಾಮಿಗಳು, ಹರ್ಡೇಕರ್ ಮಂಜಪ್ಪನವರು, ಆಮೇಲೆ ಹಳಕಟ್ಟಿ ಫಕೀರಪ್ಪನವರು, ಇವರೆಲ್ಲರಿಗೂ ಜೊತೆಗೆ ಇನ್ನೂ ಒಬ್ಬ ವ್ಯಕ್ತಿ ಅಂತಂದ್ರೆ ಬಬಲೇಶ್ವರದ ಪಟ್ಟಾಧ್ಯಕ್ಷರು, ಶಾಂತಿವೀರ ಪಟ್ಟಾಧ್ಯಕ್ಷರು. ಬಹುಶಃ ಇಡೀ ಸಮಗ್ರ ಯಾವುದು ಇವತ್ತಿನ ಗತ್ತಲೆ ಸ್ವಾಮಿಗಳ ಗತ್ತಲೆ ಅಲ್ಲ, ಅವರು ಇಡೀ ಸಮಾಜಕ್ಕಾಗಿ ತಮ್ಮೆಲ್ಲ ಕಾಣಿಕೆಗಳನ್ನು, ದೇಣಿಗೆಗಳನ್ನು ಸಮಾಜಕ್ಕೆ ಕೊಟ್ಟು ತಾವು ಅತ್ಯಂತ ನಿರ್ಲಿಪ್ತವಾಗಿದ್ದವರು. ಮಲ್ಲಿಕಾರ್ಜುನ ಸರ್ ಇದು ತಮ್ಮ ಸಾಧನೆಗೆ ನನಗೆ ಹೇಗೇನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಇವಡನೆ ವಂಡರ್ಫುಲ್ ಜಾಬ್. ನಮಗೆ ಮತ್ತೆ ತಾವು ಸಮಯ ತೆಗೆದುಕೊಂಡು ಪಟ್ಟಾಧ್ಯಕ್ಷರ, ಶಾಂತಿವೀರ ಪಟ್ಟಾಧ್ಯಕ್ಷರ ಬಗ್ಗೆ ಅಥವಾ ಇವರ ಬಗ್ಗೆ ಈಗ ನೋಡಿ ಹೊಸ ಶೋಧಗಳನ್ನು ಕೊಟ್ಟರು ನೀವು. ಕಳೆದ ಉಪನ್ಯಾಸಕ್ಕಿಂತ ಹಲವಾರು ವಿಭಿನ್ನ ವಿಶೇಷ ಉಪನ್ಯಾಸಗಳನ್ನು, ಆ ವಿಷಯಗಳನ್ನು ತಾವು ದಾಖಲೆ ಮಾಡಿದ್ದೀರಿ. ತಮಗೆ ಧನ್ಯವಾದಗಳನ್ನ ಹೇಳೋದು ಬಿಟ್ಟರೆ ಮತ್ತು ನನಗೇನೂ ಇಲ್ಲ. 100 ಅಭಿನಂದನೀಯ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಸರ್. ತಮಗೂ ಕೂಡ ನಿಜವಾಗ್ಲೂ ಬಹಳಷ್ಟು ಉತ್ತಮವಾದಂತಹ ಉಪನ್ಯಾಸವನ್ನು ನೀಡಿದಂತಹ ಸರ್ಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಈಗ ಇವತ್ತಿನ ಒಂದು ದತ್ತಿ ಉಪನ್ಯಾಸಕ್ಕೆ ಕಾರಣೀಭೂತರಾದಂತಹ ನನ್ನ ಹೆಮ್ಮೆಯ ಅಮ್ಮ ಶಾರದಾ ಮೇಟಿ ಪಾಟೀಲ್ ಅಮ್ಮ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ್ಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧರಾಗಿ ಹೋದರು. ವ್ಯಕ್ತಿಯಾಗಿ ಹುಟ್ಟಿದ್ರು, ಸಾಮಾಜಿಕ ಅವಹೇಳನಕ್ಕೆ, ನಿಂದನೆಗೆ ಗುರಿಯಾದರೂ ಕೂಡ ಮಾನಸಿಕವಾಗಿ ಸದೃಢವಾಗಿ ಆತ್ಮವಿಶ್ವಾಸವನ್ನ, ಆತ್ಮಬಲವನ್ನ ಹೆಚ್ಚಿಸಿಕೊಂಡು ಅವರು ಕನ್ನಡಿಗರಾಗಿ ಕನ್ನಡಿಗರ ಸೇವೆಯನ್ನ ಮಾಡಿದರು. ಮುಂದೆ ಮತ್ತೆ ರಾಷ್ಟ್ರೀಯತೆಯೂ ಅವರಲ್ಲಿ ಮೈಗೂಡಿತ್ತು. ಭಾರತೀಯರಾಗಿ ನಾಡಿಗೆ ಬೆಳಕು ಬೀರಿದರು ಮಂಜಪ್ಪನವರು. ಅಂತ ಮಂಜಪ್ಪನವರು ಕೊನೆಗೆ ಹಾಸಿಗೆ ಮೇಲೆ ಮಲಗಿದಾಗ ದೇಶಕ್ಕೆ ನಿಮ್ಮ ಸಂದೇಶ ಏನು ಅಂತ ಕೇಳಿದಾಗ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಹೇಳಿದಂಗ ಅವ್ರು ಏನ್ ಹೇಳಿದ್ರು, 2 ಲೈನ್ ಹೇಳಿದ್ರು. ಯಾಕಂದ್ರೆ ಅವರ ಜೀವನನೇ, ಅವರು ನಡೆದು ಬಂದ ದಾರಿ, ಅವರ ಜೀವನನೇ ಒಂದು ನಮಗೆ ಸಂದೇಶವಾಗಿದೆ. ಸುದೀರ್ಘವಾದ ಜೀವನದೊಳಗೆ ಎಷ್ಟೊಂದು ಏರುಪೇರುಗಳನ್ನ, ಹೋರಾಟಗಳನ್ನ ಎದುರಿಸಿದ್ರು. ಆದ್ರೂ ಎಲ್ಲ ಪತ್ರಕರ್ತನಾಗಿ ದುಡಿದ್ರು. ಆಮೇಲೆ ಶರಣ ಸಾಹಿತ್ಯಕ್ಕಾಗಿ ಬಡಿದಾಡಿದ್ರು. ಅವರು ಒಬ್ಬ
ಒಂದು ಜೀವಿತದೊಳಗ ಒಂದು ಆಯುಷ್ಯದೊಳಗ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಐತೇನು ಅನ್ನುವಂಥದ್ದೊಂದು ಸೋಜಿಗದ ವಿಸ್ಮಯದ ಸಂಗತಿ ಅಂತ ಹೇಳ್ಬಹುದು. ಅವರು ಕೊನೆ ದಿನಗಳಲ್ಲಿ ಹೇಳಿದಂತಹ ಮಲ್ಲಿಕಾರ್ಜುನ್ ಸರ್ ಹೇಳಿದ್ರು, ಪವಿತ್ರರಾಗಿ ಬಾಳಿರಿ, ಎಲ್ಲರಿಗೂ ಸಂದೇಶ ಕೊಟ್ರು. ಪವಿತ್ರರಾಗಿ ಬಾಳಿರಿ, ನಡೆ ನುಡಿ ಒಂದಾಗಿ ಪವಿತ್ರರಾಗಿ ಬಾಳಿರಿ, ಧೀರರಾಗಿ ಬೆಳಗಿರಿ, ಭಾರತದ ಸ್ವಾತಂತ್ರ್ಯದ ವೀರರಾಗಿ ಬೆಳಕಾಗಿರಿ ಅಂತ ಹೇಳಿ ಇಂಥ ಮಂಜಪ್ಪನವರು ಅವರು ಆಡಿದ ನುಡಿ ಮತ್ತು ಮಾಡಿದ ಎಲ್ಲಾ ಕೃತಿಗಳನ್ನ, ರಾಷ್ಟ್ರ ಧರ್ಮ ತತ್ವಗಳು ಅವೆಲ್ಲ ನಮಗೆ ಒಡೆದು ಕಾಣಿಸ್ತಾವ. ಅವರು ಉಜ್ವಲ ಕನ್ನಡಿಗರು ಹಾಗೂ ನಿಷ್ಠಾವಂತ ಲಿಂಗಾಯತರು ಆಗಿದ್ರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ. ಇಂಥ ಸಂದರ್ಭದೊಳಗ ಶ್ರಾವಣ ಮಾಸದೊಳಗ ಇಂಥ ಪುಣ್ಯದಂತೆ ಬರುವರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗುವರು ಅಂತ ಹೇಳ್ತಾರಲ್ಲ, ಹಂಗ ಅವರು ನಮ್ಮ ಪುಣ್ಯ ಇತ್ತು. ಅದಕ್ಕೆ ಕನ್ನಡ ನಾಡಿನೊಳಗ ಕನ್ನಡದ ಮಣ್ಣಿನ ಮಗನಾಗಿ ನಮ್ಮ ಸೇವೆಯನ್ನ, ಕನ್ನಡಿಗರ ಸೇವೆಯನ್ನ ಮಾಡಿದಂತಹ ಧೀರರನ್ನ, ಸಾಮಾಜಿಕ ಸೇವಾಕರ್ತರನ್ನ ನಾವು ನೆನೆಯುವುದು ಈ ಶ್ರಾವಣ ಮಾಸದೊಳಗ ನಮ್ಮ ಆದ್ಯ ಕರ್ತವ್ಯ. ಅವ್ರ ಬಗ್ಗೆ ಒಂದು ಉಪನ್ಯಾಸ ಇಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣವರಿಗೂ ಹಾಗೂ ಈ ಅದ್ಭುತ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರಿಗೂ ಹಾಗೂ ಇಲ್ಲಿಯವರೆಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು, ಇನ್ನೂ ಅಷ್ಟು ಟೈಮ್ ಅವ್ರು ಮಾತಾಡಬಹುದಾಗಿತ್ತು, ಆದ್ರೆ ಅದು ವೇಳೆ ಆಗ್ಯದ. ಕಿರಿಕಿರಿ ಆಗಿದ್ರಿಂದ ಅದು ಸ್ವಲ್ಪ ಟೈಮ್ ಮುಟ್ಟುಕೊಳಿಸ್ಬೇಕಾಗ್ತ ಅವ್ರಿಗೆ. ಇಂಥ ಅದ್ಭುತ ಉಪನ್ಯಾಸವನ್ನು ನೀಡಿದ್ರಿ. ಎಲ್ಲರೂ ಶ್ರೋತೃಗಳು ಎಲ್ಲರೂ ಕೇಳಿದ್ರಿ. ತಮ್ಗೆಲ್ಲರಿಗೂ ಧನ್ಯವಾದಗಳು. ಒಂದು ನಂದು ದತ್ತಿ ಇಟ್ಟಿದ್ದು ನನಗೆ ಈ ಶ್ರಾವಣ ಮಾಸದಲ್ಲಿ ನಡೆಯುತ್ತಿರುವಂತಹ ಅನೇಕ ವಿಭಿನ್ನ ವಿಷಯಗಳ ಬಗ್ಗೆ ನಡೆಯುತ್ತಿರುವಂತಹ ವಿಷಯಗಳು ಹಾಗೂ ಚರ್ಚೆಗಳು ಇವೆಲ್ಲ ನನ್ನ ಜೀವನವನ್ನ ಸಾರ್ಥಕಗೊಳಿಸಿದವು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ. ನಿಜಕ್ಕೂ ಉಪನ್ಯಾಸ ಮತ್ತು ಕಾರ್ಯಕ್ರಮ ಸಾರ್ಥಕ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ತಮಗೂ ಕೂಡ. ಈಗ ಗಂಗಾಧರ್ ಸಾಲಕ್ಕಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಲೆನಾಡಿನಿಂದ ಬಯಲು ನಾಡಿಗೆ ಬಂದ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತ ವಿಜಯಪುರದಲ್ಲಿ ಪೋಗು ಹೊಳಕಟ್ಟಿ ಕಲಬುರ್ಗಿ MM ಕಲಬುರ್ಗಿ ಮಾನಸಿಕ ವಾರಸದಾರ ಅಂತ ಹೇಳ್ತೀವಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ, ಡಾಕ್ಟರ್ ಮಧುಮಾಮಿ, ಡಾಕ್ಟರ್ ಐಹೊಳಿ ಬಹಳ ವಿಸ್ತಾರವಾದ ಒಂದು ಜ್ಞಾನ ಅವರ ಕಡೆ. ಅವೆಲ್ಲನೂ ಗುರುತಿಸಿದ ಶಶಿಕಾಂತ್ ಪಟ್ಟಣರಿಗೆ ನನ್ನ ಕೃತಜ್ಞತೆಗಳು. ಬಹಳ ವಿಶೇಷವಾದಂತ ಮಾತುಗಳು. ಕರ್ನಾಟಕದ ಹರ್ಡೇಕರ್ ಮಂಜು ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿದ್ರು, ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೆ ನಮ್ಮನ್ನು ಅಗಲಿದ್ರು. ಆಲಮಟ್ಟಿ ಅವರ ನೆಲೆಯಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಹಳಕಟ್ಟಿ ಅವರಿಗೆ ಹೆಗಲು ಕೊಟ್ಟು ದುಡಿದು BLD ಇರ್ಬೋದು, ಸಿದ್ದೇಶ್ವರ ಸಂಸ್ಥೆ ಎಲ್ಲದರಲ್ಲಿಯೂ ಹರ್ಡೇಕರ್ ಮಂಜಪ್ಪನವರು. ನಾನು ಶಶಿಕಾಂತ್ ಪಟ್ಟಣವರು ಅವರಿಗೆ ಲಿಂಗ ದೀಕ್ಷೆಯನ್ನು ಅಥಣಿ ಶಿವಗಳು ಕೊಟ್ಟಿದ್ರನ್ನು ಅವ್ರು ಹೇಳ್ತಾರದ್ ಪಕ್ಕಾನೇ ಇತ್ತು. ಯಾಕಂದ್ರೆ ಅವ್ರ ಬಾಯಿಲನ್ನ 5-6 ಸಲ ಕೇಳಿದ್ದೆ. ಕಳೆದ ಪ್ರೇಮೋದ ಅವರ ಒಂದು ಪುಸ್ತಕ ರಿಲೀಸ್ ಅಲ್ಲಿ ಅಥಣಿಯಲ್ಲಿ ಇದನ್ನು ಬಹಳ ಭಾವುಕರಾಗಿ ಶಶಿಕಾಂತ್ ಹೇಳಿದ್ರು ಅಥಣಿ ಶಿವಗಳ ಮೇಲೆ. ಮತ್ತೆ ವಿಶೇಷ ಇನ್ನೊಮ್ಮೆ ನೆನಪಬೇಕಂದ್ರೆ ಅಥಣಿ ಶಿವಗಳ ಮಗ ಮುರುಗೇಂದ್ರ ಹೆಸರು ನಮ್ ಶಶಿಕಾಂತ್ ಅವ್ರ ಮಗನಿಗೆ ಇಟ್ಟಾರ. ಅದೆಲ್ಲ ಬಹಳ ಅದ್ಭುತವಾದಂತಹ ವಿಚಾರಗಳು. ಇಂತಹ ನೆಲೆಯಲ್ಲಿ ಈ ಮಲ್ಲಿಕಾರ್ಜುನ್ ಮೇತ್ರಿ ಅವರು, ನಾವು ಕೂಗಳತೆ ಮನೆಯವರು, ಒಂದೇ ಕಡೆ ಇರೋರು, ಸಮಾನ ಮನಸ್ಕರು. ಅದು ಸಂಬಂಧಿಸಿದ ಇಲ್ಲೋ ಗುರುತಿಲ್ಲ, ಸಮಂಜಸವಲ್ಲೋ. ಮಲ್ಲಿಕಾರ್ಜುನ್ ಮೇತ್ರಿಯವರ ವೈಯಕ್ತಿಕ ಬದುಕಿನ ಬಗ್ಗೆ ನನಗೆ ಬಹಳ ಪ್ರಭಾವ ಬೀರಿದೆ. 92 ವಯಸ್ಸಿನ ಅವರ ತಂದೆ ಸಂಗಣ್ಣ ಮಾಸ್ತರ್, ಬಹುಶಃ ಗಡಿನಾಡು, ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಒಬ್ಬ ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ 92 ವರ್ಷಗಳ ಒಳಗೆ ಬದುಕಿದ್ರು. ಅವರು ನನಗ ಆ ಸಂಗಣ್ಣ ಮಾಸ್ತರ್ ಇವರು ಬೇಗ 8 ಗಂಟೆಗೆ ನಮ್ಮ ಮೇತ್ರಿ ಅವರು ಸ್ಕೂಲ್ಗೆ ಹೋಗೋರು. ನಾವು ವಾಕಿಂಗ್ ಹೋಗ ಬರಾಗ ಪೇಪರ್ ಓದ್ಕೋತ, ಕಣ್ಣಿಗೆ ಚಸ್ಮಾ ಇಲ್ಲ, ಹಲ್ಲು ಸರಿ, ಎಲ್ಲಾನು ಸರಿ ಇದ್ದಂತ ಸಂಗಣ್ಣ ಮಾಸ್ತರು
ಹೊರಗೆ ಕೂಡ ನನಗೆ ಹೋಗಾಗ ವಾಕಿಂಗ್ ಹೋಗಾಗ ಹೊರಗೆ ಸಿಗ್ತಿತ್ತು. ನನ್ನ ಸೊಸಿ ನನ್ನ ಮಗ ಇಬ್ರು ಆರೈಕೆ ಮಾಡಿ ನನ್ನ 5 ವರ್ಷದ ಆಯುಷ್ಯನು ಜಗ್ಗ್ಯಾರ ಅಂತ ಹೇಳ್ತಿದ್ರು. ಇದಕ್ಕ ಈಗ ನಾವು ಇವ್ರು ಹೇಳಿದ್ರು, ಈಗ ನಮ್ಮ ಮಲ್ಲಿಕಾರ್ಜುನ ಮೈತ್ರಿ ನೆನ್ಸ್ಕೊಂಡು ಅವರ ಕೊನೆಯ ಮಂಜಪ್ಪನವರ ಕೊನೆಯ ಮಾತುಗಳು, ವೀರರಾಗಬೇಕು, ಪ್ರಸನ್ನರಾಗಬೇಕು, ಇಂಥ ಮಾತುಗಳಿದ್ದು. ಇದು ಮುಂದೆ ಹೇಳಿದ್ರು, ಮುಂದೆ ಅವರು ಹರ್ಡೇಕರ್ ಮಂಜಪ್ಪನವರಿಗೆ ಗಾಂಧೀಜಿಯವರು ಹೇಳಿದ್ದು, ಸಾಬರಮತಿಯಲ್ಲಿ ಹೇಳಿದ್ದ ಮಾತು ನೆನಪಾಯ್ತು. ನಾವ್ ಏನು ಮಾಡ್ತೀವಿ ಅದರ ಅನುಭವ ಮುಂದಿನ ಜನ್ಮದಾಗ ಸಿಗ್ತದೆ. ಆ ನೆಲೆಯಲ್ಲಿ ಇವತ್ತು ನಾನು ನುಡಿದೀನಿ. ಸ್ವತಃ ಅವ್ರ ಅಪ್ಪರು ಹೇಳಿದ್ರು ನನಗೆ, ಅವು ಇನ್ನೊಂದು ನಾವು ಹೇಳಲೇಬೇಕು. ಬಹಳ ಇದು ನಮ್ಮ ವೈಯಕ್ತಿಕ ವಿಷಯ ಇದ್ರು ಕೂಡ ಅವ್ರ ಬಹಳ ಇದು ಆಗಿತ್ತು. 92 ವಯಸ್ಸಿನಲ್ಲಿ ಬಂದು ನಿಂತು ಬಿಡ್ತಿದ್ರು ಸ್ನಾನ ಮಾಡಕ. ಮಗಳು ಸೀನು ಮಗಳಾಗಿ ಇದ್ಲು. ನಮ್ಮಲ್ಲಿ ಮಲ್ಲಿಕಾರ್ಜುನ ಮೈತ್ರಿ ಅವರ ಮನೆಯವರು ಅವರಿಗೆ ಸ್ನಾನ ಮಾಡ್ತಿದ್ರು. ಹೀಗಾಗಿ ನನ್ನ ಜೀವನವನ್ನ, ನನ್ನ ಆಯುಷ್ಯವನ್ನು 5 ವರ್ಷ ಹೆಚ್ಚು ಮಾಡಿದವರು ನನ್ನ ಮಗ ಮತ್ತು ನನ್ನ ಸೊಸೆ ಅಂತ ಹೇಳಿದ್ರು. ಇದು ನಾವು ಹೇಳಲೇಬೇಕಾದ, ನನ್ನ ಅಗ್ರಿ ಆತ್ಮೀಯರಂತ ಮೈತ್ರಿಯ ಬಗ್ಗೆ ನಾನು ಹೇಳಲೇಬೇಕಾಗಿದ್ದು. ಏನೇ ಆಗ್ಲಿ, ಇವತ್ತು ಬಹಳ ಸವಿಸ್ತರವಾದ ಮಾತುಗಳು. ಬಹಳ 2 ಸಲ ದೀಕ್ಷೆ ಆಯ್ತು. ದಾಸಿಯ ಮಗ ಅನ್ನೋ ದೊಡ್ಡ ಕಲಂಕತ್ತಿತ್ತು. ಇವತ್ತು ಎಂತ ದೊಡ್ಡ ಮೆಟ್ಟಕ್ಕೆ ಹೋದ್ರ ಅನ್ನುವಂಥದ್ದು ಬಹಳ ವಿಶೇಷ. ವಿಜಯಪುರದ 3 ಜನರು, ನಮ್ಮ ಮದಭಾಮಿ, ಐಹೊಳಿ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಮೇತ್ರಿ ಅವರಿಗೆ ಪ್ರತಿ ಸಲನೂ ತಾವು ಕೊಡ್ಕೋತಾ ಇದ್ದೀರಿ. ಐಹೊಳಿಯವರು ಹಳಕಟ್ಟಿಯವ್ರ ಬಗ್ಗೆ ಮಾತಾಡಿದ್ರು. ಈಗ ಸಾಕಷ್ಟು ವಿಷಯಗಳು ನಮ್ಮ ಶಶಿಕಾಂತ್ ಪಟ್ಟಣವ್ರ ಕಡೆ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಈ ಒಂದು ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಇಂಥ ಒಂದು ಉಪನ್ಯಾಸ ಕೇಳಿದ್ದಕ್ಕೆ, ಅದನ್ನು ಅನುವು ಮಾಡಿಕೊಟ್ಟಿದ್ದಕ್ಕೆ ದತ್ತಿ ದಾನಿಗಳಿಗೆ, ಶಶಿಕಾಂತ್ ಪಟ್ಟಣವರಿಗೆ, ಎಲ್ಲರಿಗೂ ವಿಶೇಷವಾಗಿ ಸ್ನೇಹಿತ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಮೇತ್ರಿ ಅವರಿಗೆ ಶರಣಾರ್ಥಿಗಳು. ಅವಕಾಶಕ್ಕೆ ಧನ್ಯವಾದ. ಧನ್ಯವಾದಗಳು ಸರ್ ತಮಗೂ ಕೂಡ. ಈಗ ಅನಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ. ಈ ಆನ್ಲೈನ್ ವೇದಿಕೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರನ್ನು ಒಳಗೊಂಡು ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಸರ್ ಅವರ ವಾಣಿ ತುಂಬಾ ಪ್ರಖರವಾದದ್ದು ಹಾಗೂ ಸವಿಸ್ತರವಾಗಿರತಕ್ಕಂತ ಮಾಹಿತಿಯನ್ನು ನಮಗೆ ನೀಡಿದರು. ವಿಶೇಷವಾಗಿ ನನ್ನ ಒಂದು PhD ಪ್ರಬಂಧದ ಸ್ಪೈರಲ್ ಪ್ರಿವೈವಾಕ್ ಅವರು ಸೊಲ್ಲಾಪುರ ವಿಶ್ವವಿದ್ಯಾಲಯಕ್ಕೆ ಬಂದಿದ್ರು ಸರ್. ಅವರು ತುಂಬಾ ಚೆನ್ನಾಗಿ ಪ್ರದರ್ಶನವನ್ನ ಮಾಡಿದ್ರು. ಬೇರೆ ಆಯಾಮವನ್ನ ಕೂಡ ನನಗ ಹೇಳಿಕೊಟ್ಟಿರ್ತಕ್ಕಂಥವ್ರು, ತುಂಬಾ ಅಭ್ಯಾಸಿಗರು. ಈ ಸರ್ ಅವರ ಉಪನ್ಯಾಸಗಳನ್ನ ಮೇಲಿಂದ ಮೇಲೆ ಈ ವೇದಿಕೆಯಲ್ಲಿ ನಮ್ಗೆಲ್ಲರಿಗೂ ಕೇಳಿಸ್ಬೇಕು ಅಂತ ಹೇಳಿ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ತಮಗೂ ಕೂಡ. ಈಗ ಶರಣ ಸಮರ್ಪಣೆ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಂದ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ವತಿಯಿಂದ ಶರಣ ಮಾಸದ ಅನುಭವ ಮಾಲಿಕೆ ಪ್ರೊಫೆಸರ್ ಶಾರದಾ ಮೇಟಿ ಇವರ ಒಂದು ಹೆಸರಿನಲ್ಲಿ ಇಂದು 306ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಡಾಕ್ಟರ್ ತಾರಾ BN ಮೇಡಮ್ ಅವರಿಗೆ ಅನಂತ ಶರಣುಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನು ಮಾಡಿಕೊಟ್ಟಂತಹ ಶರಣ RS ಬಿರಾದರ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ವಿಶೇಷ ಉಪನ್ಯಾಸಕರಾಗಿ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರ ಕುರಿತಾಗಿ ತಮ್ಮ ಮೌಲಿಕವಾದಂತಹ ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರಿಗೆ ವಿಶೇಷವಾದಂತಹ ಜ್ಞಾನವನ್ನ ಕಲ್ಪಿಸಿಕೊಟ್ಟಂತಹ ಹಿರಿಯರು, ಬಂಧುಗಳು ಆದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ಹಿರಿಯರು ಆದಂತಹ ಅಪಾರವಾದಂತಹ ಜ್ಞಾನಿಗಳಾದಂತಹ ಇಂದಿನ ದತ್ತಿ ಉಪನ್ಯಾಸಕದ ವಿಶೇಷರು ಆದಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು
ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಂಡರು. ಅವರಿಗೂ ಕೂಡ ವಿಶೇಷವಾದಂತಹ ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಗಂಗಾಧರ್ ಸಾಲಕ್ಕಿ ಸರ್ ಹಾಗೂ ಅನಿತಾ ಮೇಡಮ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ವಚನ ಮಂಗಳ ಮಾಡುತ್ತಿರುವಂತಹ ಶರಣೆ ಸುಮಂಗಲ ಅನ್ನಿಗೇರಿ ಮೇಡಮ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಕಾರ್ಯಕ್ರಮದ ನಿರ್ವಹಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರುವಂತಹ ಸಹೋದರಿ ಶರಣೆ ಜಯಶ್ರೀ ಆಲೂರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಹಾಗೂ ಇಂದಿನ ಗೂಗಲ್ ಮೀಟ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶರಣ ಬಂಧುಗಳಿಗೂ ಹಾಗೂ ಬಸವ ಭಕ್ತರಿಗೂ ಅನಂತ ಸಮರ್ಪಣೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ತಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹಿರಿಯ ಸಹೋದರಿಯಾದಂತಹ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ಸುಮಂಗಲ ಅನ್ನಿಗೇರಿ ಅವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಎಂದೆಂದು ಹಳೆಯನೆಂದು ಗುಡಿಗಟ್ಟಿದೆ ಎಲ್ಲ, ಎಂದೆಂದು ಅಳಿಯನೆಂದು ಗುಡಿಗಟ್ಟಿದೆ ಮನದಿ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಅಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ. ಮಾಯಾ ಮಂಜರ ಬಂದು ಕೊಲುವೊಡೆ, ಮಾಯಾ ಮಂಜರ ಬಂದು ಕೊಲುವೊಡೆ, ನಿನ್ನ ಹಂಜರ ಕಾವುದೆ, ನಿನ್ನ ಹಂಜರ ಕಾವುದೆ, ಕೂಡಲ ಸಂಗಮ ದೇವನಲ್ಲದೆ, ನಿನ್ನ ಹಂಜರ ಕಾವುದೆ, ಕೂಡಲ ಸಂಗಮ ದೇವನಲ್ಲದೆ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ. ಮಾಯಾ ಮಂಜರ ಬಂದು ಕೊಲುವೊಡೆ, ಮಾಯಾ ಮಂಜರ ಬಂದು ಕೊಲುವೊಡೆ, ಮಾಯಾ ಮಂಜರ ಬಂದು ಕೊಲುವೊಡೆ, ನಿನ್ನ ಹಂಜರ ಕಾವುದೆ, ನಿನ್ನ ಹಂಜರ ಕಾವುದೆ, ನಿನ್ನ ಹಂಜರ ಕಾವುದೆ, ಕೂಡಲ ಸಂಗಮ ದೇವನಲ್ಲದೆ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ. ಎಲ್ಲರಿಗೂ ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಸಲ್ಲಿಸಿದಂತಹ ಸಹೋದರಿ ಸುಮಂಗಲ ಅನ್ನಿಗೇರಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ದಯವಿಟ್ಟು ಎಲ್ಲ ಶರಣೆಯರಲ್ಲಿ ವಿನಂತಿ, ನಾಳೆಯೂ ಕೂಡ ಸರಿಯಾಗಿ 5:30 ಶರಣ ಮಾಸದ ಅನುಭವ ಮಾಲಿಕೆ 307ನೆಯ ಅನುಭವ ಮಾಲಿಕೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಹಾಗೇನೆ ವಚನ ಅಧ್ಯಯನ ವೇದಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತವಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶುಭರಾತ್ರಿ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ